ನಿಶಾ ಮೇಡಮ್, ಪ್ರಾರಂಭ ಮಾಡೋಣ. ನಿಶಾ ಮ್ಯಾಮ್ ಎಲ್ಲಿದ್ದಾರೆ ನೋಡಿ, ಹ್ಯಾಂಡ್ ರೈಸ್ ಮಾಡೋದಕ್ಕೆ ಹೇಳಿ. ಇಲ್ಲ, ಹೋಸ್ಟ್ ಕೊಟ್ಟಿದ್ದೀನಿ, ಮಾತಾಡಿದ್ದೀವಿ. ಹೌದಾ? ಓಕೆ ಓಕೆ. ವೆಲ್ಕಮ್ ಮೇಡಮ್, ವೆಲ್ಕಮ್ ನಿಶಾ ಮೇಡಮ್. ಮೇಡಮ್, ಎಲ್ರಿಗೂ ನಮಸ್ತೆ. ನಮಸ್ತೆ. ನಾನು ಎಲ್ಲಿದ್ದೀರಾ? ಕಳೆದ ಕಾಣಿಸ್ತಾ ಇದೆ. ಹಾ, ಸರೋಜಾ ಮೇಡಮ್, ಹಾ. ನಮಸ್ತೆ. ನಮಸ್ತೆ ನಮಸ್ತೆ ಮ್ಯಾಮ್. ಆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಏನೇ ಕ್ವಶನ್ಸ್ ಇದ್ರು ನಿಶಾ ಮೇಡಮ್ ಕೇಳಿ. ತುಂಬಾ ಎಕ್ಸ್ಪರ್ಟ್ ಇದ್ದಾರೆ, ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್. ಮೊನ್ನೆ ಅಂದ್ರೆ ಸುಮಾರು ನನ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆದ್ರೆ ಫಸ್ಟ್ ಕೇಳೋದೇ ನಿಶಾ ಮೇಡಮ್ ನಾನು. ಅವ್ರು ಬೇಗ ಒಂದ್ ಪಾಯಿಂಟ್ ಕೊಟ್ಬಿಡ್ತಾರೆ, ರಿಲೀಫ್ ಆಗ್ಬಿಡ್ತದೆ. ಅಷ್ಟ್ ಅಕ್ಯುರೇಟ್ ಇರ್ತದೆ ಅವ್ರದ್ದು. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಕೇಳ್ಕೊಳ್ಳಿ. ಹಾಗೆ ಕನ್ಸಲ್ಟೇಷನ್ ಕೂಡ ತಗೊಳ್ಬಹುದು ನೀವು, ಆಯ್ತಾ? ಅವ್ರ ಕೊನೆಗೆ ಅವ್ರ ನಂಬರ್ ಅನ್ನ ನಿಮ್ಗೆ ಹೇಳ್ತಾರೆ, ನಂಬರ್ ನೋಟ್ ಮಾಡ್ಕೊಳ್ಳಿ. ಮ್ಯಾಮ್ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಕಳೆದ 5 ವರ್ಷಗಳಿಂದ ಅಕ್ಯುಪ್ರೆಷರ್ ಥೆರಪಿ, ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸಾವಿರಾರು ಪೇಷಂಟ್ಸ್ಗಳನ್ನ ನನ್ನ ಕೈಲಾದಷ್ಟು ನಾನು ಟ್ರೀಟ್ ಮಾಡಿದ್ದೀನಿ. ಅದರಲ್ಲೊಂದು ಈಗ 100 ಜನ ನಮ್ಮ ಹತ್ರ ಥೆರಪಿಗೆ ಬಂದರೆ ಅದರಲ್ಲೊಂದು 90% ರಿಸಲ್ಟ್ ಅಂತ ಎಲ್ರಿಗೂ ಬಂದೇ ಬರುತ್ತೆ. ಒಂದು 10 ಜನಕ್ಕೆ ಅವ್ರಿಗೆ ಎನರ್ಜಿ ಏನಾದ್ರು ವೀಕ್ ಇದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು. ನಾನು ಮೂಲತಃ ಧಾರವಾಡದವಳು, ಬಟ್ ಇರೋದು ಇವಾಗ ಬ್ಯಾಂಗ್ಳೂರಲ್ಲಿ. ತಮ್ದು ಏನೇ ಹೆಲ್ತ್ ಇಶ್ಯೂಸ್ ಇದ್ರು ಇಲ್ಲಿ ಕೇಳ್ಬೋದು. ನನ್ಗೆ ಎಷ್ಟು ನನ್ನ ಕಡೆ ಏನು ನಾಲೆಜ್ ಇದೆಯೋ ಅದನ್ನಷ್ಟು ನಾನು ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಫಸ್ಟ್ ಏನಾದರೂ ಇಂಟ್ರಡಕ್ಷನ್ ಏನಾದ್ರು ಕೊಡ್ತೀರಾ ಮೇಡಮ್? ಯಾವ ಥರ ಏನು ಹಿಂಗೆ ಅಂತ, ಆಮೇಲೆ ಬೇಕಾದ್ರೆ ಇದು ಮಾಡಿ. ಇದು ಅಕ್ಯುಪ್ರೆಷರ್ ಥೆರಪಿ ಮತ್ತೆ ಸೀಡ್ ಥೆರಪಿ ಇದೆಲ್ಲ ಅಂತಂದ್ರೆ, ಇದರಲ್ಲಿ ನಾವು ಆಯುರ್ವೇದದಲ್ಲಿ ಹೆಂಗೆ ವಾತ ಪಿತ್ತ ಕಫ ಅಂತ ನಾವು ಡಿವೈಡ್ ಮಾಡ್ತೀವೋ, ಅಕ್ಯುಪ್ರೆಷರ್ ಥೆರಪಿಲಿ ಹೀಟ್ ಮತ್ತೆ ಕೋಲ್ಡ್ ಅಂತ ಹೇಳ್ತೀವಿ ನಾವು. ಇಲ್ಲಿ ನಮ್ಮ ಅಂಗೈಯಲ್ಲೇನೆ ಎಲ್ಲ ನಮ್ಮ ದೇಹದ ಆರ್ಗನ್ ರಿಫ್ಲೆಕ್ಸ್ ಇರುತ್ತೆ ಇಲ್ಲಿ. ಆ ನಮ್ ಅಂಗೈಯಲ್ಲಿರುತ್ತೆ, ಆಮೇಲೆ ಕಾಲಿನ ಭಾಗದಲ್ಲೂ ಕೂಡ, ಪಾದದಲ್ಲೂ ಕೂಡ ದೇಹದ ರಿಫ್ಲೆಕ್ಸ್ಗಳು ಇರುತ್ತೆ. ಇವಾಗ ನೀವು ಹೋದಿದ್ರಲ್ಲಿ ಮೊದ್ಲೆಲ್ಲ ಮೊದ್ಲಿನ ಕಾಲಲ್ಲೆಲ್ಲ, ಈಗ ಹೊಟ್ಟೆ ನೋವು ಬಂದ್ಬಿಟ್ರೆ ಅವಾಗೆಲ್ಲ ಸ್ವಲ್ಪ ಮೆಡಿಸಿನ್ಸ್ದಾಗ್ಲಿ ಅಷ್ಟೊಂದು ಅವೈಲಬಿಲಿಟಿ ಇರಲಿಲ್ಲ. ಇವಾಗ ನಮ್ಮ ಸೈಡ್ ಎಲ್ಲ ಇವಾಗ್ಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಮೆಡಿಕಲ್ ಶಾಪ್ಗಳಾಗ್ಲಿ, ಹಾಸ್ಪಿಟ್ಲ್ಗಳಾಗ್ಲಿ, ಡಾಕ್ಟರ್ಸ್ ಆಗ್ಲಿ ಅವೈಲೇಬಲ್ ಇರಲ್ಲ. ಅವ್ರೊಂದು ಏನಾದ್ರು ಹೆಲ್ತ್ ಇಶ್ಯೂಸ್ ಆದ್ರೆ 20-30 ಕಿಲೋಮೀಟರ್ ಹೋಗ್ಬೇಕು ಪಾಪ. ಹಳ್ಳಿ ಕಡೆ ಇವಾಗ್ಲೂ ಆ ರೀತಿ ತೊಂದರೆ ಇದೆ. ಬಟ್ ಅವರೆಲ್ಲ ನೋಡಿ, ಅವ್ರಿಗೆ ಏನೋ ಯಾವ್ದು ಈಗ ಭಯನೇ ಇರಲ್ಲ. ಈ ಸಿಟಿ ಕಡೆ ಏನ್ ಮಾಡ್ತೀವಿ, ಹಾಸ್ಪಿಟ್ಲ್ ಹತ್ರನೇ ಮನೆ ಮಾಡ್ಕೊಳ್ಳೋದು, ಸ್ಕೂಲ್ ಹತ್ರನೇ ಮನೆ ಮಾಡ್ಕೊಳ್ಳೋದು. ಏನಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಏನಾರ ಇಮಿಡಿಯೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೋದು ಅಂತೀವಿ. ಬಟ್ ಹಳ್ಳಿ ಕಡೆ ಜನಗಳಿಗೆ ಆ ಭಯ ಇರಲ್ಲ. ಅವರೆಲ್ಲ ಏನಂತಂದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಏನ್ ಒತ್ತಿದ್ರೆ ಏನಾಗುತ್ತೆ ಅನ್ನೋದ್ರ ಗೊತ್ತು. ಇವಾಗ ನಾನ್ ಚಿಕ್ಕವಳದಾಗ ಅಬ್ಸರ್ವ್ ಮಾಡ್ದಂಗೆ, ಈ ಬಟ್ಟಿ ಜರಿತ ಅಂತ ಹೇಳ್ತಾರೆ ನಮ್ಮ ಸೈಡ್. ಬಟ್ಟಿ ಜರಿದ್ರೆ ಮೊಣಕಾಲು ಹಿಂಭಾಗದಲ್ಲಿ ಎಣ್ಣೆ ಹಚ್ಬಿಟ್ಟು ಹಿಂಗ್ ತಿಕ್ಕೋರ ಆಗಿನ ಕಾಲದಲ್ಲಿ. ಎಣ್ಣೆ ಹಚ್ಚಿ ತಿಕ್ಬಿಟ್ರೆ ಒಂದು 10 ನಿಮಿಷದಲ್ಲಿ ಅವ್ರ ಹೊಟ್ಟೆನೂ ಸರಿ ಆಗೋದು. ಆಮೇಲೆ ಬಟ್ಟಿನ ಆ ಜಾಗದಲ್ಲಿ ಬಂದು ಕುತ್ಕೊಂಡ್ಬಿಡೋದು. ಹೀಗೆ ಕೆಲವೊಂದು ದೇಹದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಇರುತ್ತೆ. ಆ ಪಾಯಿಂಟ್ಸ್ನ ನಾವು ಒತ್ತಿ ಅದನ್ನ ನಾವು ಎನರ್ಜಿ ತುಂಬಿದಾಗ ಸರಿ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಕಿವಿದೆಲ್ಲ ಇಲ್ಲಿ ಮೊದ್ಲಿನ ಕಾಲದಲ್ಲೆಲ್ಲ ಇದು ಹಾಕ್ತಿದ್ರು ನೋಡಿ, ಇಲ್ಲೆಲ್ಲ ಬುಗುಡಿ ಅಂತ ಇದ್ರು, ಆಮೇಲೆ ಇಲ್ಲೆಲ್ಲ ರಿಂಗ್ ಹಾಕ್ತಾ ಇದ್ರು. ಇದೆಲ್ಲ ರೀಸನ್ ಏನಂದ್ರೆ ನಮ್ ಕಿವಿಯಲ್ಲೂ ಕೂಡ ಎಲ್ಲ ಆರ್ಗನ್ದು ರಿಫ್ಲೆಕ್ಸ್ ಇರುತ್ತೆ. ಇವಾಗ ಇದು ಕಿವಿ ನಮ್ದು ಕಿಡ್ನಿ ತರ ಶೇಪ್ ಇರುತ್ತೆ. ಆಮೇಲೆ ಇದು ತಾಯಿದು ಗರ್ಭ ಹೇಗಿದೆ ಆ ರೀತಿ ಶೇಪಲ್ಲಿ ಇರುತ್ತೆ. ಮಗು ಮಲ್ಕೊಂಡಿರೋ ಚಿತ್ರ ಇದು ಈ ರೀತಿ. ಇಲ್ಲಿ ಮಗುವಿನ ತಲೆ ಬರುತ್ತೆ, ಹೀಗ್ ಮಲ್ಕೊಂಡಿರುತ್ತೆ ಮಗು. ಸೊ ಇಲ್ಲಿ ಇಲ್ಲೆಲ್ಲ ಹಿಂಗೆ ಮಕ್ಳಿಗೂ ಕೂಡ ನೀವು ಬೆಳಿಗ್ಗೆ ಎದ್ದ ತಕ್ಷಣ ದಿನಕ್ಕೊಂದ್ಸರಿ ಈ ರೀತಿ ಮಸಾಜ್ ಕೊಡ್ಬೇಕು. ಈಗ ಮಸಾಜ್ ಕೊಟ್ಟಾಗ್ಲೂ ಕೂಡ ಎಲ್ಲ ಆರ್ಗನ್ಗಳು ರಿಫ್ಲೆಕ್ಸ್ ಆಗುತ್ತೆ. ಮೊದ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಟೀಚರ್ಸ್ ಬಳಂದ್ಬಿಟ್ಟು ಕಿವಿ ಈ ರೀತಿ ಹಿಂಡೋರಿಗೆ. ಕಿವಿ ಹಿಂಡೋ ರೀಸನ್ನೇ ಮೇನ್ ಅದು. ಇಲ್ಲೆಲ್ಲ ಆರ್ಗನ್ಗಳು ಇರುತ್ತೆ, ಅದು ಆಕ್ಟಿವೇಟ್ ಆಗ್ಬಿಡುತ್ತೆ. ಇವಾಗ ಎಲ್ಲಿ ಮಕ್ಕಳಿಗೆ ಮುಟ್ಟೋ ಹಾಗೆ ಇಲ್ಲ, ಮುಟ್ಟಿದ್ರೆ ಕಂಪ್ಲೇಂಟ್ಸ್ ಇವಾಗ. ಅಂದ್ರೆ ಮೊದ್ಲಿನ ಕಾಲದಲ್ಲೂ, ಇದು ಪ್ರಾಚೀನ ಕಾಲದಿಂದಲೂ ಈ ಥೆರಪಿ ಇದೆ. ಬಟ್ ಕ್ರಮೇಣ ಬರ್ತಾ 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 ಎಲ್ರಿಗೂ ಇನ್ಸ್ಟೆಂಟ್ ಆಗಿ ಬೇಗ ರಿಸಲ್ಟ್ ಬಂದ್ಬಿಡ್ಬೇಕು ಅಂತ ಈ ಮೆಡಿಸಿನ್ಸ್ ಗಳಿಗೆಲ್ಲ ಎಡಿಕ್ಟ್ ಆಗ್ತಾ ಹೋದ್ರು. ಬಟ್ ಈ ಆಯುರ್ವೇದ ಅನ್ನೋದಾಗ್ಲಿ, ಹೋಮಿಯೋಪತಿ ಆಗ್ಲಿ, ಇದೇನು ಅಕ್ಯುಪ್ರೆಷರ್ ಥೆರಪಿ ಇದೆಲ್ಲ ಹೆಚ್ಚಿಗೆ ಮೊದ್ಲಿನ ಕಾಲದಿಂದನೂ ಚಾಲ್ತಿಯಲ್ಲಿದೆ. ಬಟ್ ಇವಾಗ ಇದು ನಾನು ಹೇಳ್ತಾ ಇರೋದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮೆಥಡ್ ಅಂತ. ನಾವು ಸೀಡ್ಸ್ ಹಾಕಿನೂ ಇಲ್ಲೆಲ್ಲ ಆರ್ಗನ್ಸ್ನ ಆಕ್ಟಿವೇಟ್ ಮಾಡ್ಬೋದು. ಆಮೇಲೆ ಕೆಲವೊಂದು ಪಾಯಿಂಟ್ಸ್ಗಳಿರುತ್ತೆ ಈ ರೀತಿ ಪ್ರೆಷರ್ ಕೊಡೋದು.
ಆ ಪ್ರೆಸ್ ಕೊಟ್ಟಾಗ್ಲೂ ಕೂಡ ನಮ್ದು ಆರ್ಗನ್ಸ್ಗಳು ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಕೆಲವೊಂದ್ಸಲಿ ನಾವು ಇದು ಆರಿಕ್ಯುಲರ್ ಥೆರಪಿ ಅಂತ ಹೇಳ್ತೀವಿ. ಕೆಲವೊಂದು ಆರಿಕ್ಯುಲರ್ ಸೀಡ್ಸ್ ಇರುತ್ತೆ, ಆ ಸೀಡ್ಸ್ನ ಕಿವಿಗೂ ಈ ರೀತಿ ಅಂಟಿಸ್ತೀವಿ. ಆಮೇಲೆ ನಿಮ್ಗೆ ಈಗೇನಾದ್ರು ಮೆಂತೆ ಮತ್ತು ಮೆಣಸು ಹಾಕೊಳಕ್ ಇಷ್ಟ ಇಲ್ಲದ್ರೆ ನೀವು ಮ್ಯಾಗ್ನೆಟ್ ಕೂಡ ಹಾಕೊಳ್ಬೋದು. ಮ್ಯಾಗ್ನೆಟ್ ಅಲ್ಲೂ ಕೂಡ ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಇರುತ್ತೆ, ಇನ್ನೊಂದು ಯೆಲ್ಲೋ ಮತ್ತು ವೈಟ್ ಕಲರ್ ಮ್ಯಾಗ್ನೆಟ್ ಇರುತ್ತೆ, ಅದು ಕೂಡ ಅಂಟಿಸ್ಬೋದು. ಏನು ಇಲ್ಲ ಅಂತಂದ್ರೆ ಕೈಯಿಂದನೇ ಪ್ರೆಸ್ ಮಾಡಬಹುದು. ಸರ್ ಕ್ವಶನ್ಸ್ ತಗೋತೀರಾ? ಎಸ್ ಮ್ಯಾಮ್. ಜಿ ಲಕ್ಷ್ಮಿ ಮೇಡಮ್ ಮಾತಾಡಿ. ಆಮೇಲೆ ಅನ್ಮ್ಯೂಟ್ ಅಂತ ಇರುತ್ತೆ, ನಿಮ್ಗೆ ಬಂದಿರುತ್ತೆ ಸ್ಕ್ರೀನ್ ಮೇಲೆ, ಅದನ್ನ ಕ್ಲಿಕ್ ಮಾಡಿ ಬರುತ್ತೆ. ಓಕೆ, ನೆಕ್ಸ್ಟ್ ಆಮೇಲೆ ಬರ್ತದೆ ಜಿ ಲಕ್ಷ್ಮಿ ಮೇಡಮ್, ಆಮೇಲೆ ಬರ್ತೀವಿ. ಸತ್ಯನಾರಾಯಣ್ ಸರ್. ನಮಸ್ಕಾರ ರೀ ಸರ್ ನಮಸ್ತೆ ಸರ್, ಹೇಳಿ. ಮೇಡಮ್. ಮೇಡಮ್ ಈಗ ಕಲರ್ ಥೆರಪಿ ಮಾಡಿದ್ದೀನಿ, TM ಮಾಡಿದ್ದೀನಿ ನಾನು. ಮಾಡಿದ್ರೆ ನನಗೆ ವೇಟು ಕಡಿಮೆ ಆಗ್ತಾ ಇಲ್ಲ, ಆಮೇಲೆ ನಂದು ಮಂಡಿ ನೋವು ಮೇಡಮ್ ಹೆಚ್ಚು ಕಡಿಮೆ ಆಗ್ತಿಲ್ಲ. ಆಮೇಲೆ ನಿಮ್ಮ ನಾನು ವಿಡಿಯೋ ನೋಡ್ತಾ ಇರ್ತೀನಿ, ನಾನು ಕೈಗೆಲ್ಲ ಕಲರ್ ಹಾಕೋದಿರ್ತೀನಿ, ಒಟ್ಟೆ ನನಗೆ ವೇಟು ಕಡಿಮೆ ಆಗ್ತಿಲ್ಲ, ಆಮೇಲೆ ನಂದು ಮಂಡಿ ನೋವೇ ಕಡಿಮೆ ಆಗ್ತಿಲ್ಲ. ಎಷ್ಟು ಮಾಡಿದ್ರು? ಸರ್ ಇದು ಪಾಯಿಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಹಾ ಮೇಡಮ್, ಪಾಯಿಂಟ್ಸ್ ಯೂಸ್ ಮಾಡ್ತಿದ್ದೀನಿ. ಪಾಯಿಂಟ್ಸ್ ಯೂಸ್ ಮಾಡ್ತಾ ಇದ್ರಿ. ಇದು BP, ಶುಗರ್, ಥೈರಾಯ್ಡ್ ಏನಾರ ಇದೆಯಾ ಸರ್? ಕೇಳಿಸ್ತಿದ್ಯಾ? ನನ್ನ ವಾಯ್ಸ್ ಕ್ಲಿಯರ್ ಇದೆ ಸರ್, ಕೇಳಿಸ್ತಿದ್ಯಾ? ಸರಿ ಇದೆ ಮೇಡಮ್, ಕೇಳಿಸ್ತೀವಿ. ಇಲ್ಲ, ಸತ್ಯನಾರಾಯಣ್ ಸರ್ ಯಾವಾಗಲೂ ಸ್ವಲ್ಪ ಇದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ. ಸರ್ ಕೇಳಿ ಸರ್. ಸರ್ BP, ಶುಗರ್, ಥೈರಾಯ್ಡ್ ಏನಾರ ಇದೆಯಾ? ಮೇಡಮ್ ಇಲ್ಲ ಮೇಡಮ್, ಶುಗರ್ ಏನು ಮೇಡಮ್, BP ಇತ್ತು. BP ಏನ್ರಿ BP ಇದೆ. ಇನ್ನೊಂದಿಷ್ಟು ನನಗೆ ಕ್ಲಾರಿಟಿ ಬೇಕು ಸರ್, ನಿಮ್ ಹೆಲ್ತ್ ಸಿಂಪ್ಟಮ್ಸ್ ನೀವೆಲ್ಲ ಒಂದೊಂದು ಡಿಟೇಲ್ ಆಗಿ ಹೇಳ್ತಾ ಹೋದ್ರೆ ನಮ್ಗೆ ಅನಾಲಿಸಿಸ್ ಮಾಡಕ್ ಈಸಿ ಆಗುತ್ತೆ. ಈಗ ನೀವು ಮೊಣಕಾಲ್ ನೋವು ಅಂದ್ರೆ ಆ ಮೊಣಕಾಲ್ ಎಲ್ಲ ಊತ ಇದೆಯಾ, ಅಥವಾ ಬೆಂಡ್ ಮಾಡಕ್ ಬರುತ್ತಾ, ಕಟ್ ಕಟ್ ಸೌಂಡ್ ಬರುತ್ತಾ? ಮೇಡಮ್ ಗೊತ್ತಾಗಿಲ್ಲ, ನಾನು ಗಾಡಿ ಮೇಲೆ ಬಿದ್ದು ಸ್ವಲ್ಪ ನನಗೆ ಅದು ಏಟ್ ಐತ್ರಿ, ಅದು ಲಿಗಮೆಂಟ್ ಸ್ಟ್ರೆಚ್ ಆಗಿತ್ತು ಮೇಡಮ್. ಹೊಟ್ಟೆ ಇದು ಪೇನೆ. ಹೊಟ್ಟೆ ನೋವು ಬರ್ತಾ ಇದೆಯಾ? ಸರ್ ಇವ್ರದ್ದು ಅಷ್ಟೊಂದು ವಾಯ್ಸ್ ಕ್ಲಾರಿಟಿ ಇಲ್ಲ ನಾನು, ಬಟ್ ಇವ್ರದ್ದು ಯಾಕೆ ವೇಟ್ ಲಾಸ್ ಆಗ್ತಿಲ್ಲ ಅಂತ ಕೆಲವೊಂದು ರೀಸನ್ಗಳು ಹೇಳ್ತೀನಿ. ಮೇಡಮ್, ನಾನು ನಿಮ್ಮ ನಂಬರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಮೇಡಮ್ದು. ನೀವು ಯಾರಾದ್ರೂ ಕನ್ಸಲ್ಟ್ ಮಾಡೋದಿದ್ರೆ ಅವ್ರು ಮೇಡಮ್ ಅವ್ರಿಗೆ ಮಾಡಿ, ಯಾಕಂದ್ರೆ ಇದು ಲೈವ್ ಹೋಗಿರುತ್ತೆ. ಸೊ ಹಾಗಾಗಿ ನಂಬರ್ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಮೇಡಮ್ ಅವ್ರದ್ದು. ನೀವು ಅದನ್ನ ಸತ್ಯನಾರಾಯಣ್ ಸರ್, ಮೇಡಮ್ ಅವ್ರ ನಂಬರ್ ಕಳಿಸಿರ್ತೀನಿ ಚಾಟ್ ಬಾಕ್ಸ್ ಅಲ್ಲಿ, ಅಥವಾ ನಾನು ಕಾಂಟ್ಯಾಕ್ಟ್ ಮಾಡಿ, ನೀವು ಮೆಸೇಜ್ ಮಾಡಿದ್ರಲ್ಲ ಮನೆ, ನಾನು ಮೇಡಮ್ ಅವ್ರದ್ದು ನಂಬರ್ ಕೊಡ್ತೀನಿ. ನೀವು ಯಾವ ರೀತಿ ಏನಿದೆ ಅಲ್ಲ ಇದೇ ಕ್ವಶನ್ಸ್ನ ಮೇಡಮ್ಗೆ ಕೇಳ್ಬೋದು. ಈ ತರ ಅಟೆಂಡ್ ಆಗಿದ್ದೆ ಸರ್ ನಮ್ಮ ಮೇಡಮ್, ನಾನು ಫೋನ್ ಮಾಡಿ ಅಂತ ಹೇಳಿದ್ರೆ ಅವರು ನಿಮ್ಗೆ ಅಲ್ಲಿ ಆನ್ಸರ್ ಮಾಡ್ತಾರೆ. ಇವ್ರದ್ದು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್. ಇವಾಗ ನಾನು ಏನೇ ಯೂಸ್ ಮಾಡಿದ್ರು ವೇಟ್ ಲಾಸ್ ಆಗ್ತಾ ಇಲ್ಲ, ನಾನು ಅಷ್ಟೇ ಇದೀನಿ ಅಂತಂದ್ರು. ವೇಟ್ ಲಾಸ್ ಆಗದೆ ಮೊದಲೇದಾಗಿ ವೇಟ್ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅಲ್ಲಿ ನಮ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ನಮ್ ಲೈಫ್ ಸ್ಟೈಲ್ ಇರ್ಬೋದು. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವ್ ಏನೇ ಊಟ ಮಾಡಿದ್ದನು ಅದು ಸ್ಟಾಗ್ನೇಷನ್ ಆಗ್ಬಿಡುತ್ತೆ, ಅದು ಬ್ಲಡ್ ಆಗಿ ಕನ್ವರ್ಟ್ ಆಗಲ್ಲ. ಈ ಕೆಲವೊಬ್ರು ಏನ್ ಮಾಡ್ತಾರೆ, ಬೆಳಿಗ್ಗೆ ಬೇಗನೆ ತಿಂಡಿ ತಿನ್ನಲ್ಲ, ಲೇಟ್ ಆಗಿ ತಿಂಡಿ ತಿಂತಾರೆ. ಇವಾಗ ಚೈನೀಸ್ ಆರ್ಗನ್ ಕ್ಲಾಕ್ ಪ್ರಕಾರ ಅದು ಟೈಮಿಂಗ್ಸ್ ಇರುತ್ತೆ. ಸತ್ಯನಾರಾಯಣ್ ಸರ್ ಅವರು ನಿಮ್ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದಾರೆ. ಆಮೇಲೆ ಬೇಕಾದ್ರೆ ಕ್ವಶನ್ಸ್ ಕೇಳಿ ಮೇಡಮ್, ಹೇಳಿ. ಇದು ವೇಟ್ ಲಾಸ್ ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ, ಈಗ ಕೆಲವೊಂದ್ಸರಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಹೊಟ್ಟೆ ವೀಕ್ ಇದ್ದಾಗ್ಲೂ ದಪ್ಪ ಆಗ್ತಾರೆ. ತುಂಬಾ ಜನಕ್ಕೆ ಈಗ ನೀವು ಅನ್ಬೋದು, ನಾನು ಊಟನೇ ಮಾಡಲ್ಲ ಆದ್ರೂ ನಂದು ವೇಟ್ ಗೇನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಊಟ ಮಾಡಿದ್ದು ಹೊಟ್ಟೆ ರಿಸೀವ್ ಮಾಡ್ತಾರಲ್ಲ, ಅಂದ್ರೆ ಅವರು ಟೈಮಿಗೆ ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಗೆನೆ ನಮ್ಗೆ ಹಸು ಆಗ್ಬಿಡ್ಬೇಕು. ಹಸು ಆದ್ರೆ ಅಲ್ಲಿ ಹೊಟ್ಟೆ ನಮ್ದು ಸ್ಟ್ರೆಂಥನ್ ಇದೆ, ನಮ್ ಸ್ಟಮಕ್ ಹೆಲ್ದಿ ಇದೆ ಅಂತ ಅರ್ಥ. ಕೆಲವೊಬ್ರು ಏನಾಗುತ್ತೆ ಆ ಟೈಮಲ್ಲಿ ಹಸು ಆಗಲ್ಲ, ಹಸು ಆಗದೆ ಇದ್ರೂ ತಿಂತಾರೆ ಕೆಲವೊಬ್ರು. ಬಟ್ ನಾವು ಹಾಗೆ ತಿಂದಾಗ್ಲೂ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಬ್ಲಡ್ ಆಗಿ ಕನ್ವರ್ಟ್ ಬ್ಲಡ್ ಆಗ್ಬೇಕಂದ್ರೆ ಅಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಎರಡು ಪೇರ್ ಆರ್ಗನ್ ಇರುತ್ತೆ. ಈಗ ನಾವ್ ಏನೇ ಊಟ ಮಾಡಿದ್ದು ಸ್ಟಮಕ್ ಹೋದ ತಕ್ಷಣ ಅದನ್ನ ಡೈಜೆಷನ್ ಮಾಡೋದು ಸ್ಪ್ಲೀನ್ ಆರ್ಗನ್. ನಮ್ ಸ್ಪ್ಲೀನ್ ಆರ್ಗನ್ಸ್ ಚೆನ್ನಾಗಿದ್ರೆ ಮಾತ್ರ ನಾವ್ ಏನೇ ಫುಡ್ ತಿಂದ್ರೂ ಅದು ಡೈಜೆಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ ಮಿಕ್ಸರ್ ಏನೇ ಒಂದು ಅಕ್ಕಿ ಅಥವಾ ಏನೇ ಹಾಕಿದ್ರು ಅದು ಗ್ರೈಂಡ್ ಮಾಡುತ್ತೆ ನೋಡಿ, ಅದು ಗ್ರೈಂಡ್ ಚೆನ್ನಾಗಾದ್ರೆ ತಾನೆ ಅಕ್ಕಿ ಎಲ್ಲ ನೈಸ್ ಆಗಿ ಗ್ರೈಂಡ್ ಆಗ್ಬಿಡುತ್ತೆ. ಮಿಕ್ಸರೇ ಸರಿ ಇಲ್ಲದಿದ್ರೆ ಅದೆಲ್ಲಿ ಗ್ರೈಂಡ್ ಆಗಲ್ಲ ಸರಿ. ಆ ರೀತಿ
ನಾವು ಸ್ಪ್ಲೀನ್ ಆರ್ಗನ್ ನಾವು ಏನೇ ಊಟ ಮಾಡಿದ್ರು ಅದು ಕ್ಲೀನ್ ಆಗಿ ನಮ್ಗೆ ಡೈಜೆಷನ್ ಆಗ್ಬೇಕಂದ್ರೆ ಅಲ್ಲಿ ಸ್ಪ್ಲೀನ್ ಸ್ಟ್ರೆಂತ್ ಅನ್ನು ಇರಬೇಕು. ಮತ್ತೆ ಅದೇ ರೀತಿ ನೀವು ಸ್ಟಮಕ್ಗೂ ಕೂಡ ಬೆಳಿಗ್ಗೆ ಒಳ್ಳೆ ಒಳ್ಳೆ ಹೆಲ್ದಿ ಫುಡ್ ಕೊಡಬೇಕು. ಈ ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ, ದೋಸೆ ಇಂಥದೆಲ್ಲ ತಿಂದಾಗ ನಮ್ಮ ಸ್ಟಮಕ್ ವೀಕ್ ಆಗ್ತಾ ಬರುತ್ತೆ. ಸ್ಟಮಕ್ ವೀಕ್ ಆದಾಗ ನಾವು ಏನೇ ಎಷ್ಟೇ ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೊಟ್ರು ಅದು ರಿಸೀವಿಂಗ್ ಕೆಪಾಸಿಟಿ ಇರಲ್ಲ. ಅದಕ್ಕೆ ನಾವು ಏನಂದ್ರೆ ಬೆಳಿಗ್ಗೆ ಸ್ವಲ್ಪ ಗಂಜಿ ರೂಪದಲ್ಲಿ ಇರೋ ಪದಾರ್ಥಗಳನ್ನ ತಗೋಬೇಕು. ಆಮೇಲೆ ಇದು ಕಿಚಡಿ ತರ ಮಾಡ್ತಾರೆ ನೋಡಿ, ಕಿಚಡಿಗಳನ್ನ ತಗೋಬೇಕು. ಇನ್ ಕೇಸ್ ಇಡ್ಲಿನೇ ತಿಂತೀನಿ ಅನ್ನೋದಾದ್ರೆ ಇಡ್ಲಿ ಜೊತೆಗೆ ಸಾಂಬಾರ್ ಡಿಪ್ ಮಾಡ್ಕೊಂಡು ತಿನ್ಬೇಕು. ಈಗ ದೋಸೆ ಏನಾರ ಮಾಡಿದ್ರೆ ಚಟ್ನಿ, ಡ್ರೈ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡೋ ಬದಲು ಅದನ್ನ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೊಂಡು ತಿಂದಾಗ ನಮ್ಮ ಹೊಟ್ಟೆ ಅದನ್ನ ಇಷ್ಟಪಡುತ್ತೆ. ಈ ರೀತಿ ಫುಡ್ಗಳನ್ನ ತಗೋಬೇಕು. ಹಸು ಆಗದೆ ಇದ್ರೆ ನಮ್ಮ ಸ್ಟಮಕ್ಕಿಗೆ ಮೊದಲೇ ನಾವು ಟ್ರೀಟ್ ಮಾಡಬೇಕು. ಸರ್ ನಿಮ್ TM ಕಲ್ತಿರೋದ್ರಿಂದ ನಿಮ್ಗೆ ಹೇಳ್ತಿದ್ದೀನಿ, ಫಸ್ಟ್ ನೀವು ಸ್ಟಮಕ್ ಅಲ್ಲಿ ವಾರ್ಮ್ನ ರೇಸ್ ಮಾಡಿ, ಅಂದ್ರೆ ಅಗ್ನಿ ತತ್ವ ರೇಸ್ ಮಾಡಿ. ಅಗ್ನಿ ತತ್ವಕ್ಕೆ ನಾವು ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಹಾಕ್ತಿವಿ. ಸ್ಟಮಕ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಮತ್ತೆ ಬಲಗೈ ಇಲ್ಲಿ ಬಲಗೈ ರಿಂಗ್ ಫಿಂಗರ್ ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಟಮಕ್ ಜಾಯಿಂಟ್, ಫಸ್ಟ್ ಜಾಯಿಂಟ್ ಅಲ್ಲಿ ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಪ್ಲೀನ್ ಜಾಯಿಂಟ್ ಬರುತ್ತೆ. ಫಸ್ಟ್ ಅಲ್ಲಿ ಸ್ಟಮಕ್ ಬರುತ್ತೆ. ಬಲಗೈ ಉಂಗುರದ ಬೆರಳು ಫಸ್ಟ್ ಜಾಯಿಂಟ್ ಸ್ಟಮಕ್ ಜಾಯಿಂಟ್, ಲಾಸ್ಟ್ ಅಲ್ಲಿ ಸ್ಪ್ಲೀನ್ ಬರುತ್ತೆ. ಇವ್ ಎರಡಕ್ಕೂ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು ಈ ರೀತಿ. ಆಗ ನಿಮ್ಗೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲಿ ಅಗ್ನಿ ತತ್ವ ಹೆಚ್ಚು ಮಾಡ್ಕೊಂಡಾಗ ಸರಿ ಹೋಗುತ್ತೆ. ಜೊತೆಗೆ ಆಕಾಶ ತತ್ವ ಕೂಡ ನಿಮ್ಗೆ ಜಾಸ್ತಿ ಇರುತ್ತೆ. ಆಕಾಶ ತತ್ವ ಅಂದ್ರೆ ಏನೇ ಸ್ವಲ್ಪ ತಿಂದ್ರೆ ಸುಮ್ನೆ ಊದ್ತಾ ಹೋಗ್ತಾರೆ. ಬೆರಳು ಇಂಡಿಕೇಟ್ ಮಾಡುತ್ತೆ ಆಕಾಶ ತತ್ವನ. ಇಲ್ಲಿ ನಾವು ಪರ್ಪಲ್ ಕಲರ್ ಹಾಕಿದಾಗ ದಪ್ಪ ಆಗ್ತಾ ಹೋಗ್ತೀರಾ. ಸೊ ಇಲ್ಲಿ ನಾವು ಪರ್ಪಲ್ ಕಲರ್ ಹಾಕ್ಬಾರ್ದು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಮಂಡಿ ನಮ್ಗೆ ಬೆಂಡ್ ಆಗ್ತಿಲ್ಲ ಅಂತ ಮಂಡಿ ಜಾಯಿಂಟ್ ಗೆ ಪರ್ಪಲ್ ಹಾಕ್ಬಿಡ್ತೀವಿ. ಪರ್ಪಲ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ವೇಟ್ ಕೂಡ ನಿಮ್ದು ಗೇನ್ ಆಗ್ತಾ ಹೋಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಎಲ್ಲಾ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ನಾವು ಕಲರ್ ಥೆರಪಿ ಆಗ್ಲಿ, ಸಿಂಗಲ್ ಪಾಯಿಂಟ್ ಆಗ್ಲಿ, ಸೀಡ್ಸ್ ಆಗ್ಲಿ ಯೂಸ್ ಮಾಡ್ಬೇಕು. ನಾವಿಲ್ಲಿ ನೋಡಿ ವೇಟ್ ಲಾಸ್ ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿ. ಇಲ್ಲಿ ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಈ ರೀತಿ ಸರ್ಕಲ್ ಹಾಕ್ಬೇಕು. ನೋಡಿ ನಾನು ಹಾಕಿದ್ದೀನಿ, ಈ ರೀತಿ ಸರ್ಕಲ್ ಹಾಕ್ಬೇಕು. ಎರಡು ಬೆರಳಿಗೂ ಹಾಕಿ. ಇಲ್ಲಿ ಹಾಕಿದಾಗ ನಿಮ್ದು ಆಕಾಶ ತತ್ವನೂ ಕಡಿಮೆ ಆಗುತ್ತೆ. ಇದು ಎಡಗೈ ಕಿರುಬೆರಳು ವಾಯು ತತ್ವನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ವಾಯು ತತ್ವ ಜಾಸ್ತಿ ಆಗುತ್ತೆ, ಅಂದ್ರೆ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಮೂಮೆಂಟ್ ಕ್ರಿಯೇಟ್ ಆದಾಗ ನಿಮ್ದು ಬಾಡಿಯಲ್ಲಿ ಎಲ್ಲೇ ಸ್ಟಾಗ್ನೇಷನ್ ಆಗ್ಲಿ, ಎಲ್ಲೇ ಫ್ಯಾಟ್ ಆಗ್ಲಿ, ಕೊಲೆಸ್ಟ್ರಾಲ್ ಆಗ್ಲಿ ಏನೇ ಇದ್ರೂ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಲಿವರ್ ಕೂಡ ಇಲ್ಲಿ ನೀವು ಸ್ಟ್ರೆಂತ್ ಮಾಡಬೇಕು. ಲಿವರ್ನ ನೀವು ಲಿವರ್ಲಿರೋ ಫ್ಯಾಟ್, ಕೊಲೆಸ್ಟ್ರಾಲ್ ಏನೇ ಇದ್ರೂ ಲಿವರ್ ಫಂಕ್ಷನ್ ಕೂಡ ಲೋ ಇರುತ್ತೆ. ಸೊ ಎಡಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಕೂಡ ನೀವು ಡಾರ್ಕ್ ಬ್ಲೂ ಕಲರು, ಸ್ಕೈ ಬ್ಲೂ ಕಲರು, ಆರೆಂಜ್ ಕಲರ್ ಮೂರನ್ನು ಹಾಕ್ಬೋದು. ನೆಕ್ಸ್ಟ್ ಜೊತೆಗೆ 9 ಗಂಟೆಯಿಂದ 11 ಗಂಟೆಗೆ ನೀರ್ ಸಹ ಕುಡಿಬಾರ್ದು. ಏನೇ ಇದ್ರೂ 7 ಗಂಟೆಯಿಂದ 9 ಗಂಟೆ ಒಳಗೆ ಫುಡ್ ಆಗ್ಲಿ ನೀರಾಗ್ಲಿ ಏನೇ ಇದ್ರೂ ಆ ಟೈಮಲ್ಲೇ ಮುಗಿಸ್ಕೊಂಡ್ಬಿಡ್ಬೇಕು. 9 ಗಂಟೆಯಿಂದ 11 ಗಂಟೆಗೆ ಚೆನ್ನಾಗಿ ಬಿಸಿಲಲ್ಲಿ ವಾಕ್ ಮಾಡ್ಬೇಕು. ಆ ಟೈಮಲ್ಲಿ ನಾವು ಬಿಸಿಲು ಜಾಸ್ತಿ ಇದೆ, ಸ್ಕಿನ್ ಟ್ಯಾನ್ ಆಗುತ್ತೆ ಅನ್ನೋದೆಲ್ಲ ತಲೆಯಲ್ಲಿ ಇಟ್ಕೊಳ್ಬಾರ್ದು. ನಾವ್ ಎಷ್ಟು ಚೆನ್ನಾಗಿ ವಾಕ್ ಮಾಡಿ ನಮ್ ದೇಹನ ಚಲನೆಯಲ್ಲಿ ಇಟ್ಕೊಳ್ತೀವಿ, ಆ ರೀತಿ ನಮ್ದು ಸ್ಪ್ಲೀನ್ ಫುಡ್ ನ ಡೈಜೆಷನ್ ಮಾಡುತ್ತೆ. ಆ ಟೈಮಲ್ಲಿ ಏನಾದ್ರು ನೀವು ಸ್ವಲ್ಪ ನೀರ್ ಕೊಡೋದಾಗ್ಲಿ, ಫುಡ್ ತಿನ್ನೋದಾಗ್ಲಿ ಮಾಡಿದ್ರೆ ಅದು ತನ್ನ ಕೆಲಸ ತಾನು ಮಾಡ್ತಿರುತ್ತೆ. ಇವಾಗ ಮಿಕ್ಸರ್ ಗ್ರೈಂಡ್ ಆಗುವಾಗ ನಾವು ಅದ್ರ ಮೇಲೆ ಮತ್ತೆ ಅಕ್ಕಿ ಹಾಕಿದಾಗ ಅದು ಗ್ರೈಂಡ್ ಆಗಲ್ಲ. ಸೊ ನೀವು 9 ಗಂಟೆಯಿಂದ 11 ಗಂಟೆಗೆ ಯಾವುದೇ ಕಾರಣಕ್ಕೂ ಫುಡ್ ಆಗ್ಲಿ ನೀರಾಗ್ಲಿ ಕುಡಿಬಾರ್ದು. ಆ ಟೈಮಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಸ್ಲೋ ವಾಕೆ ಮಾಡಿ. ಫಾಸ್ಟ್ ವಾಕ್ ಏನ್ ಬೇಕಾಗಲ್ಲ, ಯಾಕಂದ್ರೆ ಅದೇ ಬ್ರೇಕ್ಫಾಸ್ಟ್ ಮುಗಿಸಿರ್ತೀರಿ. ಸ್ಲೋ ವಾಕೆ ಮಾಡಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಬಿಸಿಲಲ್ಲಿ ಕುತ್ಕೊಂಡ್ ಬನ್ನಿ, ಸ್ವೆಟ್ ಆಗ್ಬೇಕು. ಈ ರೀತಿ ಫಾಲೋ ಮಾಡಿ ಸರ್, ಸರಿ ಹೋಗುತ್ತೆ. ಮತ್ ಜೊತೆಗೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ನಿಮ್ಗೆ ಮೋಷನ್ ಕ್ಲಿಯರ್ ಆಗ್ತಿದೆಯಾ ಇಲ್ಲ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಟೈಮ್ ಇರುತ್ತೆ 5ರಿಂದ 7 ಗಂಟೆಗೆ. ಆ ಟೈಮಲ್ಲಿ ನಾವು ಏನೇ ಫುಡ್ ಹಿಂದಿನ ದಿವಸ ಏನ್ ಫುಡ್ ತಗೊಂಡಿರ್ತೀವಲ್ಲ ಅದೆಲ್ಲ ಮೋಷನ್ ಥ್ರೂ ನಮ್ಗೆ ಟಾಕ್ಸಿನ್ಸ್ ಹೊರಗಡೆ ಹೋಗ್ಬಿಡ್ಬೇಕು. ಅವಾಗ ನಿಮ್ ಬಾಡಿಯಲ್ಲಿ ಎಲ್ಲೇ ಫ್ಯಾಟ್ ಆಗ್ಲಿ, ಏನೇ ಟಾಕ್ಸಿನ್ಸ್ ಆಗ್ಲಿ, ಅದೇನೇ ಇದ್ರೂ ಅದು ಎಲಿಮಿನೇಷನ್ ಆಗ್ಬಿಡ್ಬೇಕು. ಆ ಟೈಮಲ್ಲಿ ಲಾರ್ಜ್ ಇಂಟೆಸ್ಟೈನ್ ಕೆಲಸ ಏನು, ನಮ್ ದೇಹದಲ್ಲಿರುವ ಎಲ್ಲಾ ಟಾಕ್ಸಿನ್ಸ್ ನ ಎಲ್ಲನದು ಎಲಿಮಿನೇಟ್ ಮಾಡೋದೇ ನಮ್ ಲಾರ್ಜ್ ಇಂಟೆಸ್ಟೈನ್ ಕೆಲಸ. ಲಾರ್ಜ್ ಇಂಟೆಸ್ಟೈನ್ ತುಂಬಾ ಹೀಟ್ ಆದ್ರೂ ನಿಮ್ಗೆ ಅಲ್ಲಿ ಏನೇ ಫುಡ್ ತಿಂದ್ರು ಅದು ನಿಮ್ ಬ್ಲಡ್ ಕನ್ವರ್ಟ್ ಆಗ್ತಾ ಇರಲ್ಲ, ಅದು ಸುಮ್ನೆ ಡ್ರೈ ಆಗ್ತಾ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಯಾವಾಗ ನಮ್ಗೆ ಸ್ವಲ್ಪ ಅದು ಮಾಯಿಶ್ಚರ್ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎರಡು ಪೇರ್ ಆರ್ಗನ್. ಅದ್ ನಿಮ್ ಯಾವಾಗ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಸ್ಟ್ರೆಂತ್ ಇರುತ್ತೋ ಆದ್ರೆ ಮಾತ್ರ ನಿಮ್ಗೆ ಅಲ್ಲಿ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ನೀವು ಲಾರ್ಜ್ ಇಂಟೆಸ್ಟೈನ್ ಕೂಡ ನೀವು ಟ್ರೀಟ್ ಮಾಡ್ಬೇಕು. ನೋಡಿ ನಮ್ಮ ಬಲಗೈ ಕಿರುಬೆರಳು ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಇಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರು ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ನೀವು ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಹಿಂಭಾಗದಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ, ಆಕಾಶ ತತ್ವ ಇದ್ ಮಾಡಿ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ.
ಸರಿನಾ? ಮತ್ತೆ ಎಡಗೈ ಹೆಬ್ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಇದು ಡಾರ್ಕ್ ಬ್ಲೂ ಕಲರ್ ನೋಡಿ, ಹೆಬ್ಬೆರಳಿಗೆ ಈ ರೀತಿ ಸರ್ಕಲ್ ಹಾಕಿ. ಈಗ ನಾನು ಇವಾಗ ನೈಟ್ ಆಗಿದೆ, ನಾನು ಹಾಕ್ಬಿಟ್ರೆ ನನಗೆ ಇದು ಎಫೆಕ್ಟ್ ಆಗುತ್ತೆ ಮತ್ತೆ. ಸೊ ನಿಮ್ಗೆ ಹಾಗೆ ತೋರಿಸ್ತಿದ್ದೀನಿ. ಜಸ್ಟ್ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಎಡಗೈ ಹೆಬ್ಬೆರಳು ಲಾಸ್ಟ್ ಜಾಯಿಂಟಿಗೆ ಹಾಕಿ, ಬಲಗೈ ಕಿರುಬೆರಳಿಗೆ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ. ಡೇ ಟೈಮಲ್ಲಿ ಮಾತ್ರ ಹಾಕಿ 4 to 5 hours. ಯಾಕಂದ್ರೆ ಇಲ್ಲಿ ಇದು ಆಕಾಶ ತತ್ವವನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ಇದು ನಿಮ್ಗೆ ವಿಂಡ್ ಕ್ರಿಯೇಟ್ ಮಾಡುತ್ತೆ. ವಿಂಡ್ ಕ್ರಿಯೇಟ್ ಮಾಡಿದಾಗ ಮೂವ್ಮೆಂಟ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಏನೇ ಫುಡ್ ಸ್ಟಾಗ್ನೇಷನ್ ಆಗಿದ್ರು ಅದು ಎಲಿಮಿನೇಷನ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ವೇಟ್ ಲಾಸ್ ಯಾರ್ಯಾರಿಗೆ ಮಾಡ್ಬೇಕಂತ ಇದೆಯಾ ಅವ್ರಿಗೆಲ್ಲರಿಗೂ ಇದು ಅಪ್ಲೈ ಆಗುತ್ತೆ. ಎಲ್ಲರೂ ಇದನ್ನ ಫಾಲೋ ಮಾಡ್ಬೋದು. ನಾನು ಹೇಳೋದು ಟಿಪ್ಸ್ ಎಲ್ರು ಕೂಡ ಎಲ್ರಿಗೂ ಅಪ್ಲೈ ಆಗುತ್ತೆ ಇದು. ಜೊತೆಗೆ ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಕಲರ್ ತಗೊಂಡು ಇಲ್ಲಿ LI4 ಅಂತ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ಈ ಭಾಗದಲ್ಲಿ ನೋಡಿ, ಇಲ್ಲೊಂದು ಬ್ಲ್ಯಾಕ್ ಡಾಟ್ ಇಟ್ಟು ತೋರಿಸ್ತೀನಿ. ಇದು LI4 ಅಂತ ಹೇಳ್ತೀವಿ. ಇಲ್ಲಿ 20 times ಪ್ರೆಸ್ ಕೊಡಿ. ಕೈಯಿಂದ ಪ್ರೆಸ್ ಮಾಡಬಾರ್ದು. ಕೈಯಿಂದ ಪ್ರೆಸ್ ಮಾಡಿದಾಗ ಏನಾಗುತ್ತಂದ್ರೆ ನೋಡಿ, ಈ ರೀತಿ ನಾವು ಪ್ರೆಸ್ ಮಾಡಿದಾಗ ಇಲ್ಲಿ ಹಾರ್ಟ್ ಕೂಡ ನಿಮ್ಗೆ ಇಲ್ಲಿ ಪ್ರೆಸ್ ಆಗ್ಬಿಡುತ್ತೆ ಹಿಂಗೆ. ಸೊ ನೀವು ಕೈಯಿಂದ ಪ್ರೆಸ್ ಮಾಡಬಾರ್ದು. ಪೆನ್ ತಗೊಂಡ್ ಪ್ರೆಸ್ ಮಾಡಿ, ಹಿಂಗೆ ಟೇಬಲ್ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಪೆನ್ ತಗೊಂಡ್ ಪ್ರೆಸ್ ಮಾಡಬಹುದು. ಇಲ್ಲಾಂದ್ರೆ ಜಿಮ್ ಅಂತ ನಿಮ್ಗೆ ಇದರಲ್ಲಿ ಸಿಗುತ್ತೆ, ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ನೋಡಿ. ಈ ರೀತಿ ಹೀಗೆ 20 times ಪ್ರೆಸ್ ಕೊಡ್ಬೇಕು. ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ ಅಂತ ಹೇಳ್ತೀವಿ, LI4 ಅಂತ ಹೇಳ್ತೀವಿ. ಇದನ್ನ ಪ್ರೆಸ್ ಮಾಡಿದಾಗ ನಿಮ್ಗೆ ಲಾರ್ಜ್ ಇಂಟೆಸ್ಟೈನ್ ನಲ್ಲಿ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ. ಅವಾಗ ಅಲ್ಲಿ ಏನೇ ವೇಸ್ಟೇಜ್ ಇದ್ರು ಎಲ್ಲ ಈ ಬಾಡಿ ಡಿಟಾಕ್ಸ್ ಅಂತೆಲ್ಲ ಇವಾಗೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಅದಕ್ಕೇನೆ ಥೆರಪಿ ತಗೊಳ್ತಾ ಇದಾರೆ ಜನ. ನೀವು ಬಾಡಿ ಕೂಡ ಕ್ಲೀನ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ, ಫುಡ್ ಕೂಡ ಎಲ್ಲೂ ಸ್ಟಾಗ್ನೇಷನ್ ಆಗಲ್ಲ. ಫುಡ್ ಸ್ಟಾಗ್ನೇಷನ್ ಆದ್ರೆ ಎಷ್ಟದು ಸೈಡ್ ಎಫೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ದೇಹದಲ್ಲಿ ಗಡ್ಡೆಗಳೆಲ್ಲ ಆಗುತ್ತೆ ನೋಡಿ, ಅದೆಲ್ಲ ಇದರಿಂದನೇ. ಆಮೇಲೆ ಸ್ಪ್ಲೀನ್ ವೀಕ್ ಇದ್ದಾಗ ನಾವ್ ಏನೇ ಫುಡ್ ತಗೊಂಡ್ರು ಅದು ಕಫ ಫಾರ್ಮೇಶನ್ ಆಗುತ್ತೆ. ಕಫ ಫಾರ್ಮೇಶನ್ ಆದಾಗ ಎಲ್ಲಂದ್ರೆ ಇಲ್ಲಿ ಗಡ್ಡೆಗಳಾಗುತ್ತೆ ನೋಡಿ, ಲಿಪೋಮಾ ಅನ್ನೋದಾಗ್ಲಿ, ಯೂಟ್ರಸ್ ಅಲ್ಲಿ ಗಡ್ಡೆ ಆಗೋದಾಗ್ಲಿ, ಆಮೇಲೆ ಲಿವರ್ ಅಲ್ಲಿ ಲಂಗ್ಸ್ ಅಲ್ಲಿ ನೀರ್ ತುಂಬ್ಕೊಂಡಿದೆ ಅಂತ ಹೇಳ್ತಾರೆ. ನಮ್ ಲಂಗ್ಸ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಎರಡು ಹೆಲ್ದಿ ಇರ್ಬೇಕು. ಇವನ್ ಸ್ಟಮಕ್ ಸ್ಪ್ಲೀನ್ ಕೂಡ ಸ್ಟ್ರೆಂತ್ ಇರ್ಬೇಕು. ಆಗ ನಾವ್ ಏನೇ ಫುಡ್ ತಗೊಂಡ್ರು ಅದು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ನಮ್ ದೇಹದಲ್ಲೂ ಕೂಡ ಬ್ಲಡ್ ಕೂಡ ಇನ್ಕ್ರೀಸ್ ಆಗಕ್ಕೆ ಇದು ಹೆಲ್ಪ್ ಆಗುತ್ತೆ ನಿಮ್ಗೆ. ಸ್ಪ್ಲೀನ್ ಮೊದಲು ಮೇನ್ ನಮ್ ದೇಹದಲ್ಲಿ ಮೇನ್ ಪ್ರಮುಖ ಪಾತ್ರ ವಹಿಸೋದು ಸ್ಪ್ಲೀನ್ ತುಂಬಾ ಸ್ಟ್ರೆಂಥನ್ ಇದ್ರೆ ನಮ್ದು ಎಲ್ಲಾ ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಜೊತೆಗೆ ಇನ್ನೊಂದವ್ರು ಹೇಳಿದ್ರು ನೀ ಪೇನ್ ಅಂತ ಹೇಳ್ತಾ ಇದ್ರು. ನೀ ಪೇನ್ ಯಾಕೆ ಬಂತು ನೋಡಿ, ನಾನು ಹೇಳಿರೋದಕ್ಕೂ ನೀವು ಅನಲೈಸ್ ಮಾಡ್ಕೊಳ್ಳಿ. ನೀ ವೀಕ್ ಇದ್ದಾಗ ಅಂದ್ರೆ ಮಂಡಿ ವೀಕ್ ಇದ್ದಾಗ ಅಲ್ಲಿ ಅವ್ರಿಗೆ ಸ್ಟಮಕ್ ಕೂಡ ವೀಕ್ ಇರುತ್ತೆ. ಸ್ಟಮಕ್ ವೀಕ್ ಇದ್ದವ್ರಿಗೆ ಮಂಡಿಯಲ್ಲಿ ಪ್ರಾಬ್ಲಮ್ ತೋರಿಸುತ್ತೆ. ಸ್ಟಮಕ್ ಯಾರಿಗೆ ಸ್ಟ್ರೆಂಥನ್ ಇರುತ್ತೆ ಅವ್ರಿಗೆ ನೀ ಪೇನ್ ಬರಲ್ಲ. ಮೊದ್ಲೆಲ್ಲ ಈ ಮಂಡಿ ನೋವು ಅನ್ನೋದೆಲ್ಲ ಅಷ್ಟು ಇರ್ಲಿಲ್ಲ. ಇವಾಗ ಏನಾಗ್ತದೆ ಅಂದ್ರೆ ನಾವು ಎಲ್ಲರೂ ಆಫೀಸ್ಗೆ ಹೋಗೋ ಗಡಿಬಿಡಿ ಅಲ್ಲೆಲ್ಲ ಬೆಳಿಗ್ಗೆ ಚೆನ್ನಾಗಿ ತಿಂಡಿ ತಿನ್ನಲ್ಲ, ಇಲ್ಲಾಂದ್ರೆ ಫಾಸ್ಟ್ ಫುಡ್ ಏನಾರ ತಿನ್ಬಿಡೋದು. ಈ ಪುಳಿಯೋಗರೆ, ಚಿತ್ರಾನ್ನ, ಈ ರೀತಿ ಇಂಥ ಫುಡ್ಗಳು ತಿಂದಾಗ ನಮ್ ಸ್ಟಮಕ್ ಅದನ್ನ ಇಷ್ಟಪಡಲ್ಲ. ಅದಕ್ಕೆ ಏನಿದ್ರು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ ಫುಡ್ ಬೇಕು. ಯಾವಾಗ ಸ್ಟಮಕ್ ವೀಕ್ ಆಗುತ್ತೋ ಆ ಟೈಮಲ್ಲಿ ನಿಮ್ಗೆ ಮಂಡಿ ನೋವು ಬರ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಸ್ಟಮಕ್ ಅಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದ್ರೆ, ಮಂಡಿಯಲ್ಲಿ ಏನಾರ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದ್ರೆ ಅಲ್ಲಿ ಸ್ಟಮಕ್ ಎಕ್ಸೆಸ್ ಹೀಟ್ ಆಗಿರುತ್ತೆ. ಆಗ ನಿಮ್ಗೆ ಮಂಡಿಯಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರ್ತಿರುತ್ತೆ. ಸೊ ನಾವಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಟಮಕ್ ಟ್ರೀಟ್ ಮಾಡಿದಾಗ ಮಂಡಿ ನೋವು ಕಡಿಮೆ ಆಗುತ್ತೆ. ನೋಡಿ, ಒಂದಕ್ಕೊಂದು ಹೆಂಗ್ ಲಿಂಕ್ ಇರುತ್ತೆ. ನಮ್ಮ ಮಂಡಿ ಹತ್ರ ಸ್ಟಮಕ್ ಮೆರಿಡಿಯನ್ ಪಾಯಿಂಟ್ ಕೂಡ ಹೋಗುತ್ತೆ. ನೀವು ಇದ್ರಲ್ಲಿ ನೋಡಿರ್ಬೋದು ನೋಡಿ, ಇಲ್ಲಿ ಈ ರೀತಿ ತೋರಿಸ್ತೀನಿ. ಇಲ್ಲಿ ಇದು ಸ್ಟಮಕ್ ಮೆರಿಡಿಯನ್. ಈ ಸ್ಟಮಕ್ ಮೆರಿಡಿಯನ್ ಇಲ್ಲಿ ಈಗ ಮಂಡಿ ಎಲ್ಲ ಮಂಡಿ ಕವರ್ ಮಾಡುತ್ತೆ ಇದು. ಇಲ್ಲಿ ಸ್ಟಮಕ್ ಮೆರಿಡಿಯನ್ ಹೋಗುತ್ತೆ, ಲಿವರ್ ಮೆರಿಡಿಯನ್ ಹೋಗುತ್ತೆ, ಸ್ಪ್ಲೀನ್ ಮೆರಿಡಿಯನ್ ಹೋಗುತ್ತೆ, ಹಿಂಭಾಗದಲ್ಲಿ ಕಿಡ್ನಿ ಮೆರಿಡಿಯನ್ ಹೋಗುತ್ತೆ. ಸೊ ಇಷ್ಟೆಲ್ಲ ಆರ್ಗನ್ಗಳು ವೀಕ್ ಇದ್ದಾಗ್ಲೇ ನೀವು ಮಂಡಿ ನೋವು ಬರೋದು. ಇವಾಗ ನೀವು ಅರ್ಥ ಮಾಡ್ಕೊಳ್ಳೋದು, ಮಂಡಿ ನೋವು ಬಂದಿದೆ ಅಂತಂದ್ರೆ ಇಷ್ಟೆಲ್ಲ ಆರ್ಗನ್ಗಳು ರೀಸನ್ ಆಗಿರುತ್ತೆ. ಸೊ ನೀವು ಈ ಎಲ್ಲಾ ಆರ್ಗನ್ಗಳನ್ನ ಸ್ಟ್ರೆಂತ್ ಮಾಡಿದ್ರೆ ಮಾತ್ರ ಮಂಡಿ ನೋವು ಕಡಿಮೆ ಆಗುತ್ತೆ. ನಿಮ್ಗೆ ಏನಾದ್ರು ಇನ್ ಕೇಸ್ ಮಂಡಿಯಲ್ಲಿ ಏನಾದ್ರು ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದ್ರೆ ಮೊದಲು ಸ್ಟಮಕ್ ನ ಸ್ಟ್ರೆಂತ್ ಮಾಡ್ಕೊಳ್ಳಿ. ಸ್ಟಮಕ್ ಅಲ್ಲಿರೋ ಹೀಟ್ ನ ರೆಡ್ಯೂಸ್ ಮಾಡಿ. ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ ಸರ್. ಇವಾಗ ನಾವು ಬೆಳಿಗ್ಗೆ ತಿಂಡಿ ಟೈಮಿಗೆ ತಿಂದೇ ಇದ್ದಾಗ ಸ್ಟಮಕ್ ಅಲ್ಲಿ ಎಕ್ಸೆಸ್ ಹೀಟ್ ಸ್ಟಾರ್ಟ್ ಆಗುತ್ತೆ. ಎಕ್ಸೆಸ್ ಹೀಟ್ ಆದಾಗ ಈ ಮಂಡಿ ನೋವು ಬರೋದಾಗ್ಲಿ, ಆಮೇಲೆ ಈ ಫ್ರಂಟ್ ಹೆಡ್ ಏಕ್ ಬರೋದು, ನೆತ್ತಿ ಉರಿಯೋದು, ಕಣ್ಣು ಉರಿಯೋದು, ಹೇರ್ ಫಾಲ್ ಆಗೋದು, ಆಮೇಲೆ ಕೆಲವರಿಗೆ ಹೊಕ್ಕಳಿ ಮೇಲ್ಭಾಗದಲ್ಲಿ ಹೊಟ್ಟೆ ನೋವು ಬರುತ್ತೆ. ಇದೆಲ್ಲ ಸ್ಟಮಕ್ ರೀಸನ್. ಆಮೇಲೆ ಮಕ್ಕಳಿಗೆ ಮೆಮೊರಿ ಕಡಿಮೆ ಆಗ್ತದೆ. ಇವಾಗೆಲ್ಲ ಮೆಮೊರಿ ತುಂಬಾ ಜನ ಮಕ್ಕಳಿಗೆ ಓದಿದ್ ನೆನಪಿರಲ್ಲ ಅಂತ ಅನ್ಕೊಂಡು ತುಂಬಾ ಜನ ಹತ್ರ ಥೆರಪಿ ಈ ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಮಕ್ಕಳೇ ಹೆಚ್ಚಾಗಿರ್ತಾರೆ ಕ್ಲಿನಿಕ್ ಅಲ್ಲಿ.
ಸ್ಟಮಕ್ ವೀಕ್ ಇದ್ರೆ ಮೆಮೊರಿ ಕೂಡ ಕಡಿಮೆ ಆಗುತ್ತೆ ಅವ್ರಿಗೆ. ಈಗ ನಮ್ಮ ದೇಹಕ್ಕೆ ಫುಡ್ಡೇ ಕೊಡದೇ ಇದ್ರೆ ಎಲ್ಲಿಂದ ನಮ್ಗೆ ಸ್ಟಮಕ್ ಸ್ಟ್ರೆಂತ್ ಆಗುತ್ತೆ? ದೇಹಕ್ಕೆ ಫುಡ್ ಕೊಟ್ಟಾಗ ತಾನೇ ಸ್ಟಮಕ್ ಸ್ಟ್ರೆಂತ್ ಆಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲು ಸ್ಟಮಕ್ ಸ್ಟ್ರೆಂತ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೀನ್ ಕಲರ್ ಹಾಕಿ ನೋಡಿ, ಇದು ಡಿ ಚಕ್ರ ಅಂತ ಹೇಳ್ತೀನಿ ನಾನು. ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗ್ರೀನ್ ಹಾಕ್ತಾ ಇಲ್ಲ, ನೀವು ಇಲ್ಲಿ ಗ್ರೀನ್ ಕಲರ್ ಹಾಕಿ. ಇನ್ ಕೇಸ್ ನಿಮ್ಗೆ ಶುಗರ್ ಇದ್ರೆ ಗ್ರೀನ್ ಕಲರ್ ಹಾಕ್ಬಾರ್ದು. ಯಾರಿಗಾದ್ರೂ ಶುಗರ್ ಇದ್ರೆ ಇಲ್ಲಿ ಗ್ರೀನ್ ಕಲರ್ನ ಹಾಕ್ಬೇಡಿ. ಯಾರಿಗ್ ಶುಗರ್ ಇಲ್ಲ ಅವ್ರು ಮಾತ್ರ ಇಲ್ಲಿ ಗ್ರೀನ್ ಕಲರ್ ಹಾಕಿ. ಈ ಗಟ್ ಹೆಲ್ತ್ ಎಲ್ಲ ಹೇಳ್ತಾರೆ ನೋಡಿ, ಗಟ್ ಹೆಲ್ತ್ ಸ್ಟ್ರಾಂಗ್ ಇದ್ರೆ ಯಾವ್ದು ಡಿಸೀಸ್ ಬರಲ್ಲ, ನಮ್ಗೆ ಯಾವ್ದು ಹೆಲ್ತ್ ಇಶ್ಯೂಸ್ ಬರಲ್ಲ ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ಡಾರ್ಕ್ ಗ್ರೀನ್ ಹಾಕ್ಬಿಟ್ಟು ನಿಮ್ ಗಟ್ ಹೆಲ್ತ್ ಅಂದ್ರೆ ಸ್ಟಮಕ್ ನ ಸ್ಟ್ರೆಂಥನ್ ಮಾಡ್ಕೋಬೇಕು. ಇದನ್ನ ಡೇ ಟೈಮ್ ಅಲ್ಲಿ 4 to 5 hours ಹಾಕಿ. ಎರಡು ಕೈಯಲ್ಲೂ ಹಾಕಿ. ಇದನ್ನ ಈ ಪಾಯಿಂಟ್ ನ ನೀವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ನಮ್ ಕೈನ ಫೋಲ್ಡ್ ಮಾಡಿದಾಗ ಇಲ್ಲಿ ಎಂಡ್ ಆಗುತ್ತೆ. ಇದನ್ನ ಡಿ ಚಕ್ರ ಅಂತ ಹೇಳ್ತೀವಿ. ಮಣಿಪುರ ಚಕ್ರಕ್ಕೆ ಇದನ್ನ ಇದು ಮಾಡ್ತೀವಿ, ಮಣಿಪುರ ಚಕ್ರ ಅಂತಾನು ಹೇಳ್ತೀವಿ. ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಹಾಕ್ಬೇಕು. ಡೇ ಟೈಮ್ ಅಲ್ಲಿ 5 to 6 hours ಹಾಕಿ. ನೈಟ್ ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ತಗೋಬೇಕು, ತೋರಿಸ್ತೀನಿ. ನೋಡಿ, ಈ ರೀತಿ ಬಟಾಣಿ ಕಾಳನ್ನ ಒಂದು ಟೇಪ್ ಅಂಟಿಸ್ಕೋಬೇಕು. ವೈಟ್ ಆದ್ರೂ ಓಕೆ, ಗ್ರೀನ್ ಆದ್ರೂ ಸರಿ, ಯಾವ್ದಾದ್ರು ಹಾಕೊಳ್ಬಹುದು. ನೋಡಿ, ಅದು ನಾನು ಮಣಿಪುರ ಚಕ್ರ ಹೇಳಿದ್ನಲ್ಲ, ಇಲ್ಲಿ ಈ ರೀತಿ ಹಾಕೊಳ್ಳಿಗೆ. ಈ ರೀತಿ ನಿಮ್ಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲದೆ ಇದ್ರೂ ಕೂಡ ನೀವು ಈ ಬಟಾಣಿ ಕಾಳು ಹಾಕೋಬಹುದು. ನೈಟ್ ಹಾಕೋಬೇಕು, ಬೆಳಿಗ್ಗೆ ತೆಗೆದು ಬಿಡ್ಬೇಕು. ಇದನ್ನ ಚಿಕ್ಕ ಮಕ್ಕಳು ಹಾಕೊಳ್ಬಹುದು, ದೊಡ್ಡವರು ಹಾಕೊಳ್ಬಹುದು, ಏಜ್ ಆದ್ರೂ ಕೂಡ ಹಾಕೋಬಹುದು. ಇಲ್ಲೊಂದು ಬಟಾಣಿ ಕಾಳು ಅಂಟಿಸಿ, ಇಲ್ಲೊಂದು ಬಟಾಣಿ ಕಾಳು ಅಂಟಿಸಿ. ನೈಟ್ ಹಾಕ್ಬೇಕು, ಬೆಳಿಗ್ಗೆ ತೆಗೆದು ಬಿಡ್ಬೇಕು. ಇದರಿಂದ ನಿಮ್ಗೆ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ. ನಮ್ಗೆ ಯಾವುದೇ ಈ ಸುಸ್ತಾಗ್ಲಿ, ಆಮೇಲೆ ಹೆಲ್ತ್ ಅಲ್ಲಿ ಯಾವುದೇ ಇಶ್ಯೂಸ್ ಇದ್ರೂ ಕೂಡ ಅದು ನಿಮ್ಗೆ ಸ್ಟ್ರೆಂತ್ ಮಾಡುತ್ತೆ. ಮೇನ್ ಏನಂದ್ರೆ ಇಲ್ಲಿ ಸ್ಟಮಕ್ ಸ್ಟ್ರೆಂತ್ ಆದ್ರೇನೆ ಎಲ್ಲಾನು ನಮ್ಗೆ ಎಲ್ಲ ಆರ್ಗನ್ಸ್ ಗಳು ಸ್ಟ್ರೆಂತ್ ಆಗ್ತಾ ಹೋಗುತ್ತೆ, ಜೊತೆಗೆ ಶಕ್ತಿ ಕೂಡ ಬರುತ್ತೆ. ಸರ್, ಮಂಡಿ ನೋವು, ನಿಮ್ಗೆ ಮಂಡಿ ನೋವು ಕೇಳಿದ್ರಿ. ಮಂಡಿ ನೋವಿಗೆ ಜಸ್ಟ್ ಈ ಬ್ಲ್ಯಾಕ್ ಕಲರ್, ನಮ್ಮ ಎಡಗೈ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟ್, ಇಲ್ಲಿ ಆಯುರ್ವೇದಿಕ್ ರಿಫ್ಲೆಕ್ಸಾಲಜಿ ಪ್ರಕಾರ ಇಲ್ಲಿ ನೀ ಜಾಯಿಂಟ್ ಬರುತ್ತೆ. ಈ ರೀತಿ ಬ್ಲ್ಯಾಕ್ ಕಲರ್ ಹಾಕಿ. ಡೇ ಟೈಮ್ ಅಲ್ಲಿ ಹಾಕಿ. 4 to 5 hours ಹಾಕ್ಬೇಕು ಡೇ ಟೈಮ್ ಅಲ್ಲಿ. ಅಥವಾ 0 ಅಂತಾನೂ ಕೂಡ ಬರಿಬಹುದು. ಇಲ್ಲಿ ಹೀಗೆ 0 ಅಂತಾನೂ ಬರಿಬಹುದು, ಅಥವಾ ಬ್ಲ್ಯಾಕ್ ಕಲರ್ ಕೂಡ ಹಾಕ್ಬಹುದು. ಜೊತೆಗೆ ಒಂದ್ ಟೇಪ್ ಅಲ್ಲಿ ಈ ರೀತಿ ಮೆಂತೆ ಅಂಟಿಸ್ಕೊಳ್ಳಿ. ಹೀಗೆ ಮೆಂತೆ ಅಂಟಿಸ್ಕೊಂಡು ನಮ್ಮ ಎಡಗೈ ಮಧ್ಯದ ಬೆರಳು ಸೆಕೆಂಡ್ ಜಾಯಿಂಟ್, ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟಿಗೆ ಈ ರೀತಿ ಅಂಟಿಸ್ಬೇಕು. ಹೀಗೆ ಅಂಟಿಸಿದ್ಮೇಲೆ ಹಾಗೆ ಬಿಟ್ಬಿಡ್ಬಾರ್ದು, ಪ್ರೆಸ್ ಕೊಡಿ. ಈಗ ಚೆನ್ನಾಗಿ ಮಸಾಜ್ ಮಾಡಿ. ಈಗ ನಾವು ಮಂಡಿನೂ ಬಂದಿದೆ ಅಂದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಮಂಡಿಗೆ ಎಣ್ಣೆ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡಿ ಆಮೇಲೆ ಬಿಸಿನೀರು ಹಾಕ್ತಿವಿ. ಅಲ್ಲಿ ಮಂಡಿಗೆ ಟ್ರೀಟ್ ಮಾಡೋ ಬದಲು ಇಲ್ಲಿ ಮಾಡಿ. ಹೀಗೆ ನೋಡಿ, ಈ ರೀತಿ ಮಸಾಜ್ ಕೊಡಿ. ಕೆಲವೊಂದು ಪಾಯಿಂಟ್ಗಳಲ್ಲಿ ಪರ್ಟಿಕ್ಯುಲರ್ ನಿಮ್ಗೆ ಎಲ್ಲಿ ಮಂಡಿ ಶಾರ್ಪ್ ಪೇನ್ ಇರುತ್ತಲ್ಲ, ಆ ಜಾಗದಲ್ಲಿ ಇಲ್ಲಿ ಪೇನ್ ಬರ್ತಿರುತ್ತೆ. ಎಲ್ಲಿ ಜಾಸ್ತಿ ಪೇನ್ ಬರುತ್ತೋ ಅಲ್ಲಿ ಹೀಗೆ ಪ್ರೆಸ್ ಕೊಡ್ಬೇಕು. ಜಾಸ್ತಿ ಈ ರೀತಿ ಪ್ರೆಸ್ ಕೊಡಿ, ನಿಮ್ಗಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ. ಇಲ್ಲಿ ಮತ್ತೆ ಇದು ಎಡಗೈಗೆ ಅಷ್ಟೇ ಹಾಕ್ಬೇಕಂತೇನಿಲ್ಲ, ಬಲಗೈಗೂ ಕೂಡ ಹಾಕ್ಬೋದು. ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಸೆಕೆಂಡ್ ಜಾಯಿಂಟ್, ಮಂಡಿ ಜಾಯಿಂಟ್ ಅಂತ ಹೇಳ್ತೀವಿ, ಇಲ್ಲೂ ಕೂಡ ಹಾಕ್ಬೋದು. ಎರಡನ್ನೂ ಹಾಕ್ಬೋದು. ಒಂದಿನ ಎಡಗೈಗೆ ಹಾಕಿ, ಒಂದಿನ ಬಲಗೈಗೆ ಹಾಕಿ. ನಿಮ್ಗೆ ಹೇಗಾಗುತ್ತೋ ಹಾಗೆ ಮಾಡ್ಬೋದು. ದಿನ ನೈಟ್ ಹಾಕ್ಬೇಕು, ಬೆಳಿಗ್ಗೆ ತೆಗ್ದು ಬಿಡ್ಬೇಕು. ಇದೆಲ್ಲ ಒಂದಿನ 2 ದಿನಕ್ಕೆ ಕ್ಯೂರ್ ಆಗುವಂಥದ್ದಲ್ಲ. ಅಟ್ಲೀಸ್ಟ್ ನೀವು 3 to 4 months ಕಂಟಿನ್ಯೂಸ್ ಹಾಕ್ತಾ ಇರಬೇಕು. ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ ನಿಮ್ಗೆ, ಹಾಕ್ತಾ ಹೋಗಿ, ಒಳ್ಳೇದು. ಓಕೆ, ನೆಕ್ಸ್ಟ್ ಪವಿತ್ರ ಮೇಡಮ್ ಮಾತಾಡಿ. ಶಶಿಕಲಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮೇಡಮ್. ಮೇಡಮ್, ಸ್ಕಿನ್ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇದೆ, ಏನ್ ಮಾಡೋದು ಮೇಡಮ್? ಮೇಡಮ್ ಎಲ್ಲಿಂದ? ಮೇಡಮ್, ಬೆಂಗಳೂರಿಂದ. ಸ್ಕಿನ್ ಇಚಿಂಗ್ ಎಲ್ಲಿದೆ ಮೇಡಮ್? ಇಡೀ ಹೋಲ್ ಬಾಡಿ ಇದೆಯಾ, ಹೇಗೆ? ಹಾ ಮೇಡಮ್, ಇದು ಸ್ವಲ್ಪ ಹಾಸ್ಪಿಟಲೈಸ್ ಆಗಿದ್ರು ನಮ್ಮ ಮನೆಯವರು. ಸ್ವಲ್ಪ ಕಿಡ್ನಿದು ಕ್ರಿಯಾಟಿನ್ ಜಾಸ್ತಿ ಇತ್ತು ಅಂತ. ಅದು ಏನಾಗ್ತಾ ಇದೆ, ಬಾಡಿ ನೀರ್ನ ಇದ್ ಮಾಡಿದ್ದಾರೆ. ಜಾಸ್ತಿ ನೀರಿದ್ದು ಕಿಡ್ನಿಗೆ ಪ್ರೆಷರ್ ಆಗುತ್ತೆ ಅನ್ಬಿಟ್ಟು 10 kg ವೆಯ್ಟ್ ಲಾಸ್ ಮಾಡಿದ್ರು. ಮತ್ತೆ 10 ಲೀಟರ್ ಯೂರಿನ್ ಮುಖಾಂತರ ಇಂಜೆಕ್ಷನ್ ಅಲ್ಲಿ ನೀರು ಇದ್ ಮಾಡಿದಾಗಿಂದ ಬೆನ್ನು ಇಚ್ಚಿಂಗ್ ಜಾಸ್ತಿ ಆಗಿರುತ್ತೆ. ತುಂಬಾನೇ ಬೆನ್ನು ಇರಿಟೇಷನ್, ಇಚ್ಚಿಂಗ್. ಬರೀ ಬೆನ್ ಭಾಗದಲ್ಲಿ ಮಾತ್ರ? ಬೆನ್ನು ಮಾತ್ರ. BP ಶುಗರ್ ಏನ್ರ ಇದೆಯಾ, ಥೈರಾಯ್ಡ್ ಏನ್ರ ಇದೆಯಾ? ಹಾ ಮೇಡಮ್, BP ಶುಗರ್ ಇದೆ. BP ಶುಗರ್ ಎರಡೂ ಇದೆ? ಹಾ ಮೇಡಮ್. ಸರಿ, ಮೋಷನ್ ಕ್ಲಿಯರ್ ಆಗುತ್ತಾ? ಹಾ, ಮೋಷನ್ ಹೋಗ್ತಾ ಇದ್ದಾರೆ, ಯೂರಿನ್ ಹೋಗ್ತಾ ಇದ್ದಾರೆ.
ಮೋಷನ್ ಇಂದ ಹಾರ್ಡ್ ಇದೆಯಾ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತಾರಾ? ಇಲ್ಲ ಮೇಡಮ್, ಅದು ಸ್ವಲ್ಪ ಇದೆ ಕ್ಲಿಯರ್ ಆಗಿ ಇರ್ಲಿಲ್ಲ. ಯಾಕೆಂದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗಿಂದ ಒಂದ್ ದಿವಸ ಬಿಟ್ಟು ಇದಾಗತ್ತೆ ಅನ್ಬಿಟ್ಟು ಅವರು ಅದಕ್ಕೂ ಮೋಷನ್ಗೂ ಇದ್ ಕೊಟ್ಟಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ. ಔಷಧಿ ತಗೊಂಡು ಮೋಷನ್ ಎಲ್ಲ ಇದ್ ಮಾಡ್ತಾರೆ. ಇವಾಗ ಮೋಷನ್ಗೆ ಹೋಗ್ತಾ ಇದೆ, ನಾರ್ಮಲ್ ಬಂದಿದೆ. ಒಂದ್ 15 ದಿವಸ ನಾರ್ಮಲ್ ಇರ್ಲಿಲ್ಲ, ಒಂಥರ ಆರೆಂಜ್ ತರ ತೆಳುದು ಇದಾಗ್ತಾ ಇದ್ರು. ಈಗ ಒಂದು ಮನೆಗ್ ಬಂದು ಸ್ವಲ್ಪ ಮನೆ ಊಟ ಎಲ್ಲ ತಗೊಂಡ್ಮೇಲೆ ನಾರ್ಮಲ್ ಆಗಿ ಮೋಷನ್ ಹೋಗ್ತಾ ಇದ್ದಾರೆ. ಆದ್ರೂ ನಾವು ನೈಟ್ ಅಲ್ಲಿ ಕೊಟ್ಬಿಡ್ತೀನಿ, ಅದು ಡಾಕ್ಟರ್ ಕೊಟ್ಟಿದಾರಲ್ಲ ಔಷಧಿ, ಅದನ್ನ ಕೊಟ್ಟಿದ್ದೀನಿ ಮೇಡಮ್. ಔಷಧಿ ಬಿಟ್ರೆ ಆಗಲ್ಲ ಮೋಷನ್ ಅಂತಾನೆ? ಔಷಧಿ ಬಿಟ್ರೆ ಒಂದೊಂದ್ಸ ಬೆಳಗ್ಗೆ ಅಷ್ಟು ಬೇಗ ಹೋಗಲ್ಲ, ಅಂದ್ರೆ ಲೇಟ್ ಆಗಿ ಹೋಗ್ತಾರೆ. ಅಂದ್ರೆ ಇಲ್ಲಿ ಈಗ ಅವ್ರದ್ದೆಲ್ಲ ಹೆಲ್ತ್ ಇಶ್ಯೂಸ್ ಹೇಳಿದ್ರಿ ನೀವು. ಇಲ್ಲಿ ಅವ್ರಿಗೆ ಲಂಗ್ಸ್ ಅಲ್ಲಿ ನೀರ್ ತುಂಬ್ಕೊಳ್ತಿರುತ್ತೆ. ಮೊದಲು ಲಂಗ್ಸ್ ಅಲ್ಲಿ ಅಂದ್ರೆ ಲಂಗ್ಸ್ ಇಂದ ಕಿಡ್ನಿಗೆ ಎನರ್ಜಿ ಹೋಗ್ತಾ ಇರುತ್ತೆ. ಸೊ ನಿಮ್ಗೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ನೀವು ಈಗ ನಾರ್ಮಲಿ ಶುಗರ್ ಇದ್ದವ್ರಿಗೆ ಅಲ್ಲಿ ಕಿಡ್ನಿಗೆ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಸ್ಕಿನ್ ಇಚಿಂಗ್ ಬರ್ತಾ ಇದೆ ಅಂದ್ರೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಎಕ್ಸೆಸ್ ಹೀಟು ಆಗಿರ್ಬೋದು ಅಥವಾ ಕೋಲ್ಡ್ ಆಗಿರ್ಬೋದು. ನೀವು ಹೇಳಿರೋ ಇದ್ರ ಪ್ರಕಾರ ಅವ್ರಿಗೆ ಕೋಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ಕೋಲ್ಡ್ ಸಿಂಪ್ಟಮ್ಸ್ ನಾಲ್ಗೆ ಏನಾರ ನೋಡಿದ್ರಾ ಮೇಡಮ್ ಅವ್ರದ್ದು? ನೋಡಿದೀನಿ ಮೇಡಮ್, ಸ್ವಲ್ಪ ಹೀಟ್ ಸಿಂಪ್ಟಮೆ. ಮೊದ್ಲು ಕೋಲ್ಡ್ ಇತ್ತು ಮೇಡಮ್, ಇವಾಗ ಹಾಸ್ಪಿಟಲೈಸ್ ಆದಾಗ ಇದು ಕೊಟ್ಟಿರಲ್ಲ ಮೇಡಮ್ ಆಂಟಿಬಯೋಟಿಕ್. ಒಂದ್ 15 ದಿವಸನು ಬರೀ ಆಂಟಿಬಯೋಟಿಕ್ ಕೊಟ್ಟಿರೋದು ಅವ್ರು. ಹಂಗಾಗಿ ಅಲ್ಲಿ ಊಟನೇ ತಿಂದಿಲ್ಲ, 15 ದಿವಸ ನಿದ್ದೆನೂ ಮಾಡಿಲ್ಲ. ವಾಮಿಟ್ ಇದೆಲ್ಲ ಬರ್ದಂಗ ಆಗ್ತಿತ್ತು ಅಂದಾಗ ಮನೆಗ್ ಕರ್ಕೊಂಡ್ ಹೋಗ್ಬಿಡಿ, ಮನೆಗ ವಾತಾವರಣಕ್ಕೆ ಏನಾದ್ರು ತಿಂತಾರೇನೋ ಅಂದ್ರು. ಮನೆ ವಾತಾವರಣದಲ್ಲಿ ಇವಾಗ ಸ್ವಲ್ಪ ಊಟ ಮಾಡ್ತಾ ಇದ್ದಾರೆ, ಸ್ವಲ್ಪನೇ ಮಾಡ್ತಾ ಇದ್ದಾರೆ. ಆದ್ರೆ ಈ ಸ್ಕಿನ್ ಇಚ್ಚಿಂಗು ನೋಡಿ, ನಮ್ ತಂದೆಯವ್ರು ಇದ್ ಮಾಡ್ತಾ ಇದ್ದಾರೆ, ಮಸಾಜ್ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಮಸಾಜ್ ಮಾಡ್ಬೇಕು. ಇಚ್ಚಿಂಗ್ ಯಾವಾಗ ಜಾಸ್ತಿ ಇರುತ್ತೆ ಮೇಡಮ್? ಡೇ ಟೈಮ್ ಅಲ್ಲ ನೈಟ್? ಯಾವಾಗ ಜಾಸ್ತಿ ಇರುತ್ತೆ ಇಚ್ಚಿಂಗ್? ಅಂದ್ರೆ ಡೇನು ನೈಟ್ ಎರಡೂನು ಇರುತ್ತೆ ಮೇಡಮ್. ಎರಡು ಟೈಮ್ ಅಲ್ಲಿ ಇಚ್ಚಿಂಗ್ ಇರುತ್ತಾ? ಸೊ ಇಲ್ಲಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಸ್ಟ್ರೆಂತ್ ಆಗ್ಬೇಕು. ಇಲ್ಲಿ ನೋಡಿ, ಲಂಗ್ಸ್ ನ ಈ ರೀತಿ ಪ್ರೆಸ್ ಮಾಡ್ತಾ ಇದೀನಿ ಮೇಡಮ್. ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇದು ಸೆನ್ಸಿಟಿವಿಟಿ ಕಡಿಮೆ ಮಾಡಕ್ ಇಲ್ಲಿ ರೆಡ್ ಕಲರ್ ಹಾಕಿ. ಅಂದ್ರೆ ನಿಮ್ಗೆ ಸೆನ್ಸಿಟಿವಿಟಿ ಕಡಿಮೆ ಮಾಡುತ್ತೆ. ಅದೇನ್ ಇಚ್ಚಿಂಗ್ ಬರುತ್ತಲ್ಲ, ಇಚ್ಚಿಂಗ್ ಬರೋದು ನಿಮ್ಗೆ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಇಲ್ಲಿ ರೆಡ್ ಕಲರ್ ಹಾಕಿ ಮೇಡಮ್. ನಾನು ಕಾಲನ್ನ ಕಡಿಮೆ ಮಾಡಿ ರೆಡ್ ಹಾಕಿ ಮತ್ತೆ ಡೈರೆಕ್ಷನ್ ಕೊಟ್ಟಿದ್ದೆ ರೆಡ್. ಎರಡು ಮಾಡಿದ್ರಿ. ಕರೆಕ್ಟ್ ಇದೆ. ಇಲ್ಲಿ ಹಾಕಿ, ಈ ಸ್ಕಿನ್ ಜಾಯಿಂಟ್ ಗೆ ಹಾಕಿ. ಇದು ಸ್ಕಿನ್ ಜಾಯಿಂಟ್ ಅಂತ ಹೇಳ್ತೀವಿ. ಗೊತ್ತಾಯ್ತು ಮೇಡಮ್, ಸ್ಕಿನ್ ಜಾಯಿಂಟ್. ಇಲ್ಲಿ ರೆಡ್ ಕಲರ್ ಹಾಕಿ. ಮೇಡಮ್ 4 ಅವರ್ಸ್ ರೆಡ್ ಹಾಕಿ, 4 ಅವರ್ಸ್ ಬ್ಲಾಕ್ ಹಾಕಿ. ಇನ್ ಕೇಸ್ ಏನಾರ ಇನ್ಫೆಕ್ಷನ್ಸ್ ಏನಾರು ಇದ್ರೂ ಕೂಡ ರೆಡ್ಯೂಸ್ ಆಗುತ್ತೆ. ಮೇಡಮ್. ಆಮೇಲೆ ನೈಟ್ ಮಲ್ಕೊಳ್ಳುವಾಗ ಮೆಂತೆ ಸ್ಟ್ರಿಪ್ ಹಾಕಿ, ಎರಡೂ ಜಾಯಿಂಟ್ಗೂ ಹಾಕಿ ಇಲ್ಲಿ. ಓಕೆ ಮೇಡಮ್. ಈಗ ತೋರಿಸಿದ್ನಲ್ಲ ನಿಮ್ಗೆ, ಆ ರೀತಿ ಮೆಂತೆ ಸ್ಟ್ರಿಪ್ ಹಾಕಿ ಎರಡೂ ಜಾಯಿಂಟ್ಗೆ. ಮೇಡಮ್. ಲಂಗ್ಸ್ ಸ್ಕಿನ್ ಅಲ್ಲಿ ಇರೋದು ಇದು ಇನ್ಫೆಕ್ಷನ್ಸ್ ಏನಾರು ಇದ್ರೂ ರೆಡ್ಯೂಸ್ ಆಗುತ್ತೆ. ಆಮೇಲೆ ಇದು ಸ್ಟ್ರೆಂಥನ್ ಆಗುತ್ತೆ ನಿಮ್ಗೆ ಹಾಕಿ. ಮೆಂತೆ ಸ್ಟ್ರಿಪ್ ಹಾಕಿ ಅಟ್ಲೀಸ್ಟ್ ಡೈಲಿ ಹಾಕ್ತಾ ಹೋಗಿ. ಎಷ್ಟ್ ದಿನ ಹಾಕ್ಬೇಕು ಮೇಡಮ್? 1 ಮಂತ್ ಹಾಕ್ಬೇಕು. 1 ಮಂತ್? ಮತ್ತೆ ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಬಾರ್ದು. ಮೇಡಮ್ ಗೊತ್ತಾಯ್ತು ಮೇಡಮ್. ಡಾರ್ಕ್ ಬ್ಲೂ ಕಲರ್ ಹಚ್ಚಿದಾಗ ವಿಂಡ್ ಜಾಸ್ತಿ ಆಗ್ಬಿಟ್ಟು ಮತ್ತೆ ಇಚಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಎಲ್ಲಾನು ಡಾರ್ಕ್ ಬ್ಲೂ ಯೂಸ್ ಮಾಡಿಲ್ಲ. ಯಾಕೆಂದ್ರೆ ಮೇಡಮ್, ನೀರ್ ತೆಗ್ದಿ ಬಾಡಿ ಎಲ್ಲ ಡ್ರೈನೆಸ್ ಮಾಡ್ಬಿಟ್ಟಿದಾರೆ ಆಲ್ರೆಡಿ. ಕಾಲೆಲ್ಲ ಬ್ಲಾಕ್ ಇದಾಗ್ಬಿಟ್ಟು ಸ್ಕಿನ್ ಎಲ್ಲ ಲೇಯರ್ ಎಡ್ದ್ಬಿಟ್ಟಿದೆ ಫುಲ್. ಒಂದ್ ಲೇಯರ್ ಸ್ಕಿನ್ ಫುಲ್ ತೆಗೆದ್ಬಿಟ್ಟಿದೆ, ಅಂದ್ರೆ ಅದೇ ಬಂದ್ಬಿಟ್ಟಿದೆ. ಇವಾಗ ಏನಾಗ್ಬಿಟ್ಟಿದೆ, ಕಾಲ್ ಸಾಫ್ಟ್ ಆಗ್ಬಿಟ್ಟಿದೆ. ನೀರ್ ಯಾವಾಗ ಈಚೆ ತೆಗೆದ್ರು ಕಾಲಲ್ಲೆಲ್ಲ ಸಣ್ಣ ಆಗೋಯ್ತ್ರಲ್ಲ, ಒಂದ್ ಲೇಯರ್ ಸ್ಕಿನ್ ಫುಲ್ ಬಂದ್ಬಿಟ್ಟು ಮಗು ತರ ಸಾಫ್ಟ್ ಆಗ್ಬಿಟ್ಟು ಮುಟ್ಟಿದ್ರೆ ಟೊಮೊಟೊ ಹಣ್ಣು ತರ ಆಗಿದೆ ಕಾಲು. ಇವಾಗೆಲ್ಲ ಕ್ಯೂರ್ ಆಗಿದೆಯಾ? ಅದು ನೀರೆಲ್ಲ ಹೋಗಿದೆ ದೇಹದಲ್ಲಿರೋದು? ಹ್ಞೂ ಮೇಡಮ್, ಹೋಗಿದೆ. ಆದ್ರೂನು ಮನೇಲಿ ಒಂದೊಂದ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೇಡಮ್, ಇನ್ನು ನೀರು ಅಂದ್ರೆ ಅವ್ರಿಗೆ ಉಳಿಲೇಬಾರ್ದು ಅಂತ. ಏನಿಲ್ಲ ಮೇಡಮ್, ಈಸಿ ಇದೆ. ಇಷ್ಟ ಮಾಡಿ ನೀವು ಲಂಗ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಏನಾದ್ರು ನೀರು ಉಳ್ಕೊಂಡಿದ್ರೆ ಇಲ್ಲಿ ಶುಂಠಿ ವಾರದಲ್ಲಿ 3 ದಿವಸ ಹಾಕಿ. ಮೇಡಮ್ ಶುಂಠಿ ಹಾಕ್ಬೋದು, ಇಲ್ಲಾಂದ್ರೆ ಬೆಳ್ಳುಳ್ಳಿನೂ ಹಾಕ್ಬೋದು. ಮೇಡಮ್. ಬೆಳ್ಳುಳ್ಳಿ ನಂಗೆ ಹೀಟ್ ಮಾಡಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಮೇಡಮ್, ಎಲ್ಲ ಡ್ರೈನೆಸ್ ಮಾಡ್ಬಿಟ್ಟಿದಾರಲ್ಲ, ಹೀಟ್ ಆಗುತ್ತೆ ಅಂತ. ಮೊದ್ಲು ಇಚ್ಚಿಂಗ್ ಕಡಿಮೆ ಆಗ್ಲಿ. ಇಚ್ಚಿಂಗ್ ಫಸ್ಟ್ ಕಡಿಮೆ ಮಾಡ್ಕೊಳ್ಳಿ, ಅದ್ ಮಾಡಿ. ಆಮೇಲೆ ಪ್ರತಿಯೊಂದು ಎಲ್ಲಾ ಕೈ ಜಾಯಿಂಟ್ ಇರುತ್ತೆ ನೋಡಿ, ಜಾಯಿಂಟ್ ಮಧ್ಯಭಾಗದಲ್ಲಿ ಈ ರೀತಿ ಬ್ಲಾಕ್ ಹಾಕ್ತಾ ಹೋಗಿ. ಮೇಡಮ್. ಹೀಗೆ ಬ್ಲಾಕ್ ಎಲ್ಲಾ ಕೈ ಬೆರಳಿಗೂ ಹಾಕಿ, 10 ಬೆರಳಿಗೂ ಹಾಕಿ. ಓಕೆ ಮೇಡಮ್. ಯಾವ್ಯಾವ ಆರ್ಗನ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಇನ್ಫೆಕ್ಷನ್ಸ್ ರೆಡ್ಯೂಸ್ ಆದಾಗ ಅವ್ರಿಗೆ ಇಚ್ಚಿಂಗ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ.
ಓಕೆ ಆಮೇಲೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಬ್ಲಾಕ್ ಹಾಕ್ತಿದ್ರಾ? ಹಾ ಮೇಡಮ್, ಕಿಡ್ನಿ ರಿಫ್ಲೆಕ್ಸ್ ಬ್ಲಾಕ್ ಆಗ್ತದೆ, ರಾಜಮಾನ ಕಟ್ಟಿದೆ. ಹಾಕಿ. ರಾಜ್ಮಾ ಹಾಕೋದ್ ಗೊತ್ತಲ್ಲ ನಿಮ್ಗೆ? ಇದು ಈ ರೀತಿ ಇದು ಮೊಳಕೆ ಹಾ, ಬರೋದು ವೈಟ್ ಇರೋದು ಈ ಕಡೆ ಬರ್ಬೇಕು. ಹಾ ಮೇಡಮ್, ರಾಜಮಾನ ಕಟ್ಟಿದೆ. ಹಾಕಿ ಹಾಕಿ ಮೇಡಮ್, ಸರಿ ಹೋಗೋದು. ಇಷ್ಟ ಮಾಡಿ. ಮತ್ತೆ ಬದ್ನೆಕಾಯಿ ಕೊಡ್ಬಾರ್ದು, ಗೋರಿಕಾಯಿ ಕೊಡ್ಬಾರ್ದು. ಗೋರಿಕಾಯಿ ಕೊಡ್ಬಾರ್ದಾ ಮೇಡಮ್? ಗೋರಿಕಾಯಿ ಇಚ್ಚಿಂಗ್ ಜಾಸ್ತಿ ಮಾಡುತ್ತದು. ನೆನೆ ಫುಲ್ ಗೋರಿಕಾಯಿ ಪಲ್ಯ ಕೊಟ್ಬಿಟ್ಟಿದೆ ಮೇಡಮ್. ಅದು ಇಚ್ಚಿಂಗ್ ಆಗಿದೆ. ಹೌದ್ರಾ? ಅದು ಬೇಡ, ಬದ್ನೆಕಾಯಿ ಬೇಡ. ಹಾ ಮೇಡಮ್ ಈಗ ಒಂದೇ ಒಂದ್ ನಿಮಿಷ, ಇವ್ರಿಗೆ ತುಂಬಾ ಗಂಟ್ಲು ಮುಚ್ಕೊಂಬಿಟ್ಟಿದೆ ಅಂತೆ. ಒಂದೇ ಹೇಳ್ಬಿಡಿ ಏನಾಗಿದೆ? ನೋವು ಏನ್ರ ಇದೆಯಮ್ಮ? ಮೇಡಮ್. ಇದು ಥ್ರೋಟ್ ಪೈನಾಪಲ್ ಜ್ಯೂಸ್ ಕುಡಿದ್ಲು, ಆಗ ಥ್ರೋಟ್ ಇದಾಗಿತ್ತು. ಈಗ ಮತ್ತೆ ಕಬ್ಬನ್ ಜ್ಯೂಸ್ ಕುಡಿದ್ಲು. ಮೋಸ್ಟ್ಲಿ ಈಟಿಂದ ಏನೋ ಗೊತ್ತಿಲ್ಲ, ಗಂಟ್ಲು ಫುಲ್ ಮುಚ್ಕೊಂಡ್ಬಿಟ್ಟು ಕೆಮ್ಮು. ಡಾರ್ಕ್ ಬ್ಲೂ ಹಾಕಿದೀನಿ. ಡ್ರೈ ಕೆಮ್ಮ, ಕಫ ಬರ್ತಿದ್ಯಾ? ಹಾ ಮೇಡಮ್. ಕಫ ಇದೆಯಾ? ಡ್ರೈಯಾ? ಕಫ ಏನಿಲ್ಲ ಮೇಡಮ್, ಬರೀ ಕೆಮ್ಮು, ಗಂಟ್ಲು ಮುಚ್ಕೊಂಡಿದೆ, ಟಾನ್ಸಿಸ್ ತರ ಮುಚ್ಕೊಂಡಿದೆ. ಪೈನಾಪಲ್ ಜ್ಯೂಸ್ ಕುಡ್ದಾಗ ಹೀಟ್ ಆಯ್ತು, ಹೀಟ್ ಇಂದ ಕೆಮ್ಮು ಬಂತು. ಮತ್ತೆ ಕಬ್ಬಿನ ಜ್ಯೂಸ್ ಕುಡಿದ್ರು ಕೋಲ್ಡ್ ಆಯ್ತು, ಕೋಲ್ಡ್ ಇಂದ ಮುಚ್ಕೊಂಡ್ಬಿಟ್ಟಿದೆ. ಹಾ ಮೇಡಮ್. ಮುಚ್ಕೊಂಡಿದ್ದು ಓಪನ್ ಆಗ್ಬೇಕು ಇವಾಗ. ಹಾ ಮೇಡಮ್. ಡಾರ್ಕ್ ಬ್ಲೂ ಕೊಟ್ಟಿ ಇದಕ್ಕೆ ಬಲಗೈ. ಅಗ್ನಿ ತತ್ವ ರೇಸ್ ಮಾಡಿ. ಇಲ್ಲಿ ಇದು ಬರುತ್ತೆ ನೋಡಿ, ಥ್ರೋಟ್ ರಿಫ್ಲೆಕ್ಸ್. ಹಾ. ಥ್ರೋಟ್ ರಿಫ್ಲೆಕ್ಸ್ ಅಲ್ಲಿ ನಂಬರ್ 3 ಸ್ಕೈ ಬ್ಲೂನು ಬರಿಬಹುದು. ನಂಬರ್ 3 ಸ್ಕೈ ಬ್ಲೂ ಮತ್ತೆ ಬ್ಲಾಕ್ ಹಾಕಿ. ಒಂದ್ ಕೈಗೆ ನಂಬರ್ 3, ಒಂದ್ ಕೈ ಬ್ಲಾಕ್ ಹಾಕ್ಲಾ ಮೇಡಮ್? ಹಾಕ್ಬೋದು, ಹಾಗೂ ಮಾಡ್ಬೋದು. ಹಾ ಮೇಡಮ್. ಯಾವಾಗೂ ಈ ರೀತಿ ಹೀಟ್ ಕೋಲ್ಡ್ ಎರಡು ಅಪೋಸಿಟ್ ತಗೊಳ್ಬಾರ್ದು. ಓ ಹಂಗ ಮೇಡಮ್. ಈ ಪೈನಾಪಲ್ ಜ್ಯೂಸ್ ಕುಡ್ದು ಮತ್ತೆ ನಾವು ಕಬ್ಬಿನ ಜ್ಯೂಸ್ ಕುಡ್ದಾಗ ಎರಡು ಒಂದಕ್ಕೊಂದು ವಿರುದ್ಧ ಆಯ್ತು. ಹಾ. ನಾನ್ ಕಬ್ಬನ್ ಜ್ಯೂಸ್ ಹೀಟ್ ಅನ್ಕೊಂಡಿದೀನಿ ಇಷ್ಟ್ ದಿನ. ಕಬ್ಬನ್ ಜ್ಯೂಸ್ ಹೀಟ್ ಕಬ್ಬಿನ ಜ್ಯೂಸ್ ಕೋಲ್ಡ್, ಅದಕ್ಕೋಸ್ಕರ ಶುಗರ್ ಪೇಷಂಟ್ಸ್ ಗೆ ಕಬ್ಬಿನ ಜ್ಯೂಸ್ ಕೊಡಲ್ಲ. ಹೌದಾ ಮೇಡಮ್? ಹಾಗಾದ್ರೆ ನೀವು ಆಪೋಸಿಟ್ ಒಂದೇ ಕೊಡ್ಲಾ? ಸ್ಕೈ ಬ್ಲೂ ನಂಬರ್ 3 ಸಾಕು. ಸ್ಕೈ ಬ್ಲೂ ನಂಬರ್ 3 ಕೊಡಿ, ಮತ್ತೆ ಬ್ಲಾಕ್ ಹಾಕಿ, ಸರಿ ಹೋಗುತ್ತೆ. ಬ್ಲಾಕ್ ಹಾಕೋಣ ಮೇಡಮ್. ಅಷ್ಟೇ ಮಾಡಿ. ಮತ್ತೆ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಮಾಡಿ ಸ್ವಲ್ಪ. ಹಾ ಮೇಡಮ್. ಓಕೆ ಸರಿ ಮೇಡಮ್. ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸಕ್ಸಸ್ ಉಷಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಅದು ಫ್ಯಾಟ್ ಗುಳ್ಳೆ ತರ ಆಗಿದೆ ಮೇಡಮ್, ಕೈಯಲ್ಲಿ ತೊಡೆಲಿ, ಅದಕ್ಕೆ ಏನ್ ಮಾಡೋದು ಮೇಡಮ್? ಗುಳ್ಳೆ ದಪ್ಪಾಗಿದ್ಯಾ? ಅದು ತುಂಬಾ ದಿನದಿಂದ ಇದೆ. ದಪ್ಪ ಏನಂದ್ರೆ ಒಂದೊಂದ್ ಸ್ವಲ್ಪ ಆಗ್ತಾ ಇದೆ, ನೋವೇನಿಲ್ಲ. ಅದು ಆಪರೇಷನ್ ಮಾಡೇ ತೆಗಿಬೇಕು, ಟ್ಯಾಬ್ಲೆಟ್ ಇಲ್ಲ ಅಂತ ಅಂದ್ರು. ಲಿಪೋಮ ತರನಾ? ಗಂಟ? ಗಂಟು ಮೇಡಮ್, ಒಳಗಡೆ ಗಂಟು, ತೊಡೆಲಿ ಮತ್ತೆ ಕೈಯಲ್ಲಿ. ಓಕೆ, ನೀವೇನು ಯಾವ್ದೋ ಕಲರ್ ಥೆರಪಿ ಯಾವ್ದು ಟ್ರೈ ಮಾಡಿಲ್ವಾ? ಇಲ್ಲ ಮೇಡಮ್, ಮಾಡಿಲ್ಲ. ಯಾವ್ದು ಮಾಡಿಲ್ಲ. ಓಕೆ, ಹೊಸ ಸಬ್ಜೆಕ್ಟ್ ನಿಮ್ಗೆ? ಮೇಡಮ್. ಹೌದು ಮೇಡಮ್. ಇಲ್ಲಡಿ, ನಿಮ್ಗೆ ಅಲ್ಲಿ ಲಿವರ್ ಅಲ್ಲಿ ಸ್ಟಾಗ್ನೇಷನ್ ಆಗಿರುತ್ತೆ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಫಸ್ಟ್ ಸ್ಟಾಗ್ನೇಷನ್ ಆಗೋದು, ಈ ಗಡ್ಡೆಗಳಾಗೋದು, ಆರ್ಗನ್ಗಳು ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ನಾವು ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಎಲ್ಲೆಲ್ಲಿ ಗಡ್ಡೆ ಇದೆಲ್ಲ ಅಲ್ಲೆಲ್ಲ ಡಾರ್ಕ್ ಬ್ಲೂ ಕಲರ್ ಹಾಕಿ. ಅವಾಗ ಅದು ವಾಯು ತತ್ವ ಜಾಸ್ತಿ ಚಲನ ಕ್ರಿಯೇಟ್ ಮಾಡುತ್ತೆ, ವಾಯು ತತ್ವ ಜಾಸ್ತಿ ಮಾಡುತ್ತೆ. ಆಮೇಲೆ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ, ಆಕಾಶ ತತ್ವ ಕೂಡ ಕಡಿಮೆ ಆಗುತ್ತೆ. ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿದಾಗ ನಿಮ್ ಗಡ್ಡೆ ಕರ್ಕ್ತಾ ಬರುತ್ತೆ. ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ ಮೇಡಮ್ ಇದು. ಈ ಡಾರ್ಕ್ ಬ್ಲೂ ಕಲರ್ ಒಂದು ಹಾಕಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ ಗಂಟಿಗೆ ಸರ್ಕಲ್ ಹಾಕ್ಬೇಕಲ್ವಾ ಮೇಡಮ್? ನಿಮ್ದು ಬ್ರೇಕ್ ಆಯ್ತು ಮೇಡಮ್ ವಾಯ್ಸು. ಸರ್ಕಲ್ ಹಾಕಿ. ಆ ಲಿಪೋಮ ಸುತ್ತಾನೆ ಇರ್ತಿ. ಈಗ ಲಿಪೋಮ ಇತ್ತಂದ್ರೆ ಸರ್ಕಲ್ ಹಾಕಿಗೆ ಕಾಣಿಸ್ತಿದ್ಯಾ? ಸರ್ಕಲ್ ಹಾಕ್ಬೇಕು. ಜೊತೆಗೆ ಕಾಲಲ್ಲಿ ಇಲ್ಲಿ ಲಿವರ್ 3 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಹೆಬ್ಬೆರಳು ನೋಡಿ, ಹೆಬ್ಬೆರಳಲ್ಲಿ ಈ ಭಾಗದಲ್ಲಿ ಲಿವರ್ 3 ಅಂತ ಒಂದು ಪಾಯಿಂಟ್ ಬರುತ್ತೆ. ನೀವು ಗೂಗಲ್ ಸರ್ಚ್ ಮಾಡಿ, ಲಿವರ್ 3 ಅಂತ ಒಂದು ಪಾಯಿಂಟ್ ಸಿಗುತ್ತೆ. ಅಲ್ಲಿ 20 ಟೈಮ್ಸ್ ಪ್ರೆಸ್ ಕೊಡ್ಬೇಕು ಹೀಗೆ. ಜಿಮ್ಮಿ ಅಂತ ತೋರ್ಸಿದ್ನಲ್ಲ ಆಗ್ಲೇ, ಕಡ್ಡಿ ತೋರ್ಸಿದ್ನಲ್ಲ ನಿಮ್ಗೆ, ಅದರಿಂದ ಅಥವಾ ಪೆನ್ ತಗೊಂಡ್ಬಿಟ್ಟು ಪ್ರೆಸ್ ಕೊಡಿ 20 ಟೈಮ್ಸ್. ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಕೊಡಿ. ವಾರದಲ್ಲಿ 2 ದಿವಸ, ದಿನ ಕೊಡ್ಬಾರ್ದು. ವಾರದಲ್ಲಿ 2 ದಿನ ಮಾತ್ರ ಪ್ರೆಸ್ ಕೊಡ್ಬೇಕು. ಆಮೇಲೆ ನೈಟ್ ಮಲ್ಕೊಳ್ಳುವಾಗ ಒಂದು ಬಟಾಣಿ ಕಾಳು ಅಂಟಿಸಿ ಅದೇ ಜಾಗದಲ್ಲೇ. ಸರಿ. ಅರ್ಥ ಆಯ್ತಾ? ಮೇಡಮ್, ಆ ಬಟಾಣಿ ಕಾಳು ವಾರಕ್ಕೆ 2 ದಿನ ಮೇಡಮ್. ಲಿವರ್ 3 ಪಾಯಿಂಟ್ಗೆ ದಿನ ನೈಟ್ ಹಾಕ್ಬೇಕು, ಬೆಳಿಗ್ಗೆ ತೆಗೆದು ಬಿಡ್ಬೇಕು. ನಿಮ್ಗಲ್ಲಿ ಲಿವರ್ ಸ್ಟ್ರೆಂಥನ್ ಆಗುತ್ತೆ. ಲಿವರ್ ಸ್ಟ್ರೆಂತ್ ಆಯ್ತಂದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ನಿಮ್ಗೆ. ಮತ್ತೆ ವಾಕಿಂಗ್ ಮಿಸ್ ಮಾಡಬಾರ್ದು. ಡೈಲಿ 10,000 ಸ್ಟೆಪ್ಸ್ ವಾಕ್ ಮಾಡ್ಬೇಕು.
ಸರಿ ಮೇಡಮ್. ಆಯಿಲಿ ಪದಾರ್ಥಗಳನ್ನ ಕಡಿಮೆ ಮಾಡಿ. ಹಾ ಮತ್ತೆ ಸ್ವೀಟ್ಸ್ ತಿನ್ಬಾರ್ದು. ಹಾ ಇಲ್ಲಿ ಲಿವರ್ ಜಾಯಿಂಟ್ ಅಂತ ಹೇಳ್ತೀವಿ. ಎಡಗೈ, ತೋರು ಬೆರಳು, ಲಾಸ್ಟ್ ಜಾಯಿಂಟ್ ಲಿವರ್ ಜಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಹಾ ಮೇಡಮ್. ಇಲ್ಲಿ ಲಾಸ್ಟ್ ಗೆರೆ ಬರುತ್ತಲ್ಲ, ಒಂದು ಸ್ಕೈ ಬ್ಲೂ ಲೈನ್, ಇನ್ನೊಂದು ಆರೆಂಜ್ ಕಲರ್ ಲೈನ್, ಸರ್ಕಲ್ ಹಾಕ್ಬೇಕು ಈ ರೀತಿ ರೌಂಡಿಗೆ. ಸರಿ ಮೇಡಮ್. ಓಕೆ. ನೆಕ್ಸ್ಟ್ ಕಿಡ್ನಿಗೂ ಕೂಡ ಹಾಕ್ಬೋದು. ಬಲಗೈ, ತೋರು ಬೆರಳು, ಲಾಸ್ಟ್ ಜಾಯಿಂಟ್ ಕಿಡ್ನಿ ಜಾಯಿಂಟ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಈ ರೀತಿ ಸರ್ಕಲ್ ಹಾಕಿ. ಹಾ ಮೇಡಮ್. ಇಷ್ಟ ಮಾಡಿ ಮತ್ತೆ ಡೈಲಿ ಇದು ಲಿವರ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೆಸ್ ಕೊಡ್ಬೇಕು 20 ಸರಿ. ಹಾ ನೈಟ್ ಮಾಡಬಾರ್ದು. ಇವೆಲ್ಲ ಪ್ರೆಸ್ ಮಾಡೋದು ಡೇ ಟೈಮಲ್ಲಿ ಮಾತ್ರ. ಬೆಳಿಗ್ಗೆ ಸಂಜೆ 6 ಗಂಟೆ ಒಳಗೆ ಪ್ರೆಸ್ ಮಾಡ್ಕೊಡ್ಬೇಕು, ಯಾವುದೇ ಪಾಯಿಂಟ್ಸ್ ಆಗ್ಲಿ. ಸರಿ ಮೇಡಮ್. ಇಷ್ಟ ಮಾಡಿ ಮೇಡಮ್, ಸರಿ ಹೋಗುತ್ತೆ. ಥ್ಯಾಂಕ್ ಯು. ಆಶಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಳಿ. ನಮ್ಮ ತಾಯಿ 86 ಇಯರ್ ಓಲ್ಡ್, ಡಯಾಬಿಟಿಕ್ ಪೇಷಂಟ್. ರಾತ್ರಿ ತುಂಬಾ ಯೂರಿನೇಷನ್ ಆಗುತ್ತೆ, ಅಂದ್ರೆ 3-4 ಟೈಮ್ಸ್ ಹೇಳ್ಬೇಕಾಗತ್ತೆ. ನೀವು ಏನಾದ್ರು ಟ್ರೈ ಮಾಡಿದ್ರೆ ಮೇಡಮ್ ಥೆರಪಿಲಿ? ಥೆರಪಿಲಿ ಬ್ಲ್ಯಾಕ್ ಕಲರ್ ಹಾಕ್ತಿದೆ ಹ್ಮ್ ಇಲ್ಲಿ ಯೂಟ್ರಸ್ ಹ್ಮ್. ಇದಕ್ಕೆ, ಹ್ಮ್ ಅದ್ರಿಂದ ಏನು ಇದಾಗ್ತಾ ಇಲ್ಲ ಅವರಿಗೆ. ಅದ್ ಬ್ಲ್ಯಾಕ್ ಹಾಕೋದು ಇನ್ಫೆಕ್ಷನ್ ತೆಗಿಯುತ್ತಷ್ಟೇ ಅದು. ಓಕೆ ನಿಮ್ಗಲ್ಲಿ ವಾಟರ್ನೆಲ್ಲ ಅಬ್ಸರ್ವ್ ಮಾಡ್ಬೇಕಲ್ವಾ. ಈಗ ಕಿಡ್ನಿಯಲ್ಲಿ ಅವ್ರಿಗೆ ವಾಟರ್ ಜಾಸ್ತಿ ಇರುತ್ತೆ. ಕಿಡ್ನಿ ವಾಟರ್ ಓಕೆ ನೀರ್ ಹೆಂಗ್ ಬಂದಿರುತ್ತೆ ಅಂದ್ರೆ ಲಂಗ್ಸ್ ಇಂದ ಹೋಗಿರುತ್ತೆ. ಸೊ ನಾವಿಲ್ಲಿ ಓಕೆ ಕಿಡ್ನಿಯಲ್ಲಿ ಅಗ್ನಿ ತತ್ವ ಜಾಸ್ತಿ ಮಾಡ್ಬೇಕು, ವಾಯು ತತ್ವ ಜಾಸ್ತಿ ಮಾಡ್ಬೇಕು. ಆಗ ನಮ್ ಕಿಡ್ನಿಯಲ್ಲಿರೋ ನೀರು ಆಚೆ ಓಕೆ ಹೋಗ್ಬೇಕು. ಕಿಡ್ನಿಯಲ್ಲಿರೋ ನೀರು ಆಚೆ ಹೋಗ್ಬೇಕಂದ್ರೆ ನಂಬರ್ 2 ಡಾರ್ಕ್ ಬ್ಲೂ. ನಂಬರ್ 2 ಓಕೆ ಡಾರ್ಕ್ ಬ್ಲೂನ ನೀವು ಹೀಗ್ ಸುಮ್ನೆ ಅಂಗೈ ಮೇಲೆ ಬರೀರಿ ಅಷ್ಟೇ. ಸುಮ್ನೆ ನಂಬರ್ 2 ಓಕೆ ಅಂತ ಬರ್ದ್ಬಿಡಿ ಇಲ್ಲಿ. ಡಾರ್ಕ್ ಬ್ಲೂ ಅಲ್ಲಿ ಹಾ ಎರಡು ಡೇ ಕೈಯಲ್ಲಿ ಟೈಮಲ್ಲಿ ಬರ್ಬೇಕಾ? 2 ಕೈಲೂ ಬರಿಬೋದು, ಈ ಅದು time 1 ಕೈಲು ಎಡಗೈಲು ಮಾತ್ರ ಬರಿಬೋದು. ಡೇ ಟೈಮಲ್ಲಿ ಮಾತ್ರ ಓಕೆ ಬರಿಬೇಕು. 4 ರಿಂದ 5 ತಾಸು ಬರಿಬೇಕು. ಓಕೆ ನೈಟ್ ಬರಿಬಾರ್ದು. ನೈಟ್ ಬರೆದ್ರೆ ನಿದ್ದೆ ಬರಲ್ಲ. ಓಕೆ ಓಕೆ ಥ್ಯಾಂಕ್ ಡೇ ಯು. ಟೈಮಲ್ಲಿ ಮಾತ್ರ ಹಾಕಿ. ಬೇರೆ ಏನಾದ್ರು ಉಂಟಾ? ಹೇಳ್ತೀನಿ ಆಯ್ತು, ಡೇ ಹೇಳ್ತೀನಿ. ಟೈಮಲ್ಲಿ. ಬಲಗೈ, ಹಾ ತೋರು ಬೆರಳು, ಲಾಸ್ಟ್ ಓಕೆ ಜಾಯಿಂಟ್ ಇದೆ ನೋಡಿ, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿ. ಹಾ ಡಾರ್ಕ್ ಬ್ಲೂ ಕಲರ್, ಸ್ಕೈ ಬ್ಲೂ ಓಕೆ ಕಲರ್, ಓಕೆ ಆರೆಂಜ್ ಕಲರ್ 3 ಹಾಕಿ. ಡಾರ್ಕ್ ಬ್ಲೂ, ಸ್ಕೈ ಬ್ಲೂ, ಆರೆಂಜ್ 3 ಹಾಕ್ಬೇಕು. ಸರ್ಕಲ್ ಮೇಡಮ್? ಸರ್ಕಲ್, ಹೌದು. ಫ್ರಂಟ್ ಓಕೆ ಬ್ಯಾಕ್ ಕವರ್ ಆಗೋ ತರ ಓಕೆ ಸರ್ಕಲ್ ಹಾಕ್ಬೇಕು. ಆರೆಂಜ್ ಬಲಗೈ, ಕಿರುಬೆರಳು ಹ್ಮ್ ಹಿಂಭಾಗದಲ್ಲಿ ಡಾರ್ಕ್ ಬ್ಲೂ ಕಲರ್ ಲೈನ್ ಹಾಕ್ಬೇಕು. ಓಕೆ ಕಿರು ಬೆರಳು ಹ್ಮ್ ಡಾರ್ಕ್ ಬ್ಲೂ ಲೈನಾ? ಲೈನ್ ಹಾಕಿ ಉದ್ದಿಗೆ. ಎಲ್ಲ ಡೇ ಟೈಮ್ ಅಲ್ಲಿ ಓಕೆ ಹಾಕ್ಬೇಕು, ಯಾವ್ದು ನೈಟ್ ಹಾಕೋ ಹೋಗಿಲ್ಲ. ಓಕೆ ಸರಿನಾ? ಜೊತೆಗೆ ಅವ್ರಿಗೆ ಮೂವ್ಮೆಂಟ್ ಮಾಡ್ಬೇಕಲ್ಲ ವಾಯು ತತ್ವ. ಇಲ್ಲಿ ಇದ್ ಮಾಡಿ, ಹಾ ಕಡಿಮೆ ಮಾಡಿ ವಾಯು ತತ್ವನ. ಈಗ ಅಂದ್ರೆ ಹೋಗ್ತಾ ಇದೆ ಯೂರಿನ್ ಅವ್ರಿಗೆ, ಅದು ಕಡಿಮೆ ಆಗ್ಬೇಕು. ಹೌದು ಸೊ ಸ್ಕೈ ಬ್ಲೂ ಓಕೆ ಕಲರ್ ಹಾಕಿ, ವಾಯು ತತ್ವ ಕಡಿಮೆ ಮಾಡಿ. ಓಕೆ. ಸರಿನಾ? ಆಮೇಲೆ ಇಲ್ಲಿ ಬಲಗೈಗ ಮೇಡಮ್? ಎಡಗೈ ಎಡಗೈ ಎಡಗೈ. ಎಡಗೈ ಕಿರುಬೆರಳಿಗೆ ಸ್ಕೈ ಬ್ಲೂ ಕಲರ್. ಎಡಗೈ ಓಕೆ ತೋರು ಬೆರಳು ಅಗ್ನಿ ತತ್ವ ರೇಸ್ ಮಾಡ್ಬೇಕು. ಸೊ ಇಲ್ಲಿ ಸ್ಕೈ ಬ್ಲೂ ಓಕೆ ಕಲರ್ ಡಾಟ್ ಹಾಕಿ, ಓಕೆ ಅಗ್ನಿ ತತ್ವನ ಜಾಸ್ತಿ ಮಾಡಿ. ಓಕೆ ಬಲಗೈ ತೋರು ಓಕೆ ಬೆರಳು ಡಾರ್ಕ್ ಬ್ಲೂ ಇಲ್ಲಿ ನೀವು ಸ್ಕೈ ಬ್ಲೂ ಹೇಳ್ತಿದ್ದೆ. ಕಲರ್ ಹಾಕಿ, ಒಂದು ಡಾಟ್ ಹಾಕಿ ಓಕೆ ಇಲ್ಲಿ. ಓಕೆ ಡೇ ಹ್ಮ್ ಟೈಮ್ ಎಲ್ಲಾನು? ಎಲ್ಲ ಡೇ ಟೈಮ್ ಅಲ್ಲಿ ಹಾಕಿ. ಓಕೆ ಇನ್ನೊಂದು ಅಕ್ಯುಪ್ರೆಷರ್ ಥೆರಪಿಯಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ. ಓಕೆ ಮೇಡಮ್. ಇಲ್ಲಿ ಇದ್ರ ಹತ್ರ ಆಂಕಲ್ ಹತ್ರ ಇಲ್ಲೊಂದು K3 ಅಂತ ಒಂದು ಓಕೆ ಪಾಯಿಂಟ್ ಬರುತ್ತೆ. ಬರ್ಕೋಡ್ K3 ಅಂತ ಒಂದು ಪಾಯಿಂಟ್ ಬರುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಪ್ಲೇಸ್ ಗೊತ್ತಾಗ್ಬೇಕಂದ್ರೆ ನೀವು ಓಕೆ ಗೂಗಲ್ ಸರ್ಚ್ ಕೊಡಿ. ಓಕೆ K3 ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಹಾಕಿದ್ರೆ ನಿಮ್ಗೆ ಸಿಗುತ್ತದು. ಇಲ್ಲಿ ಓಕೆ ಮೇಡಮ್. 20 ಸರಿ ಈ ರೀತಿ ಪ್ರೆಸ್ ಕೊಡ್ಬೇಕು. ಹೀಗೆ 20 ಸರಿ. ಓಕೆ ಡೇ ಟೈಮಲ್ಲಿ ಮಾತ್ರ ಪ್ರೆಸ್ ಕೊಡಿ. ವಾರದಲ್ಲಿ 2 ದಿವಸ ಪ್ರೆಸ್ ಕೊಡ್ಬೇಕು. 2 ಓಕೆ ಡೇಸ್ ಮೇಡಮ್. ಒನ್ಸ್ ಮಾಡಿ ಸಾಕು. ಒಂದೇ ಕಾಲ ಹಾ? ಮೇಡಮ್? ಒಂದೇ ಕಾಲ? 2 ಕಾಲು, ಒಂದೇ 2 ಕಾಲಿಂದ 2 ಎರಡು? 2 ಕಾಲಲ್ಲೂ 20 ಸರಿ ಒತ್ತಬೇಕು. ವಾರಕ್ಕೆ 2 ಸರ್ತಿ? ಅಂದ್ರೆ ಅದು ಒತ್ತಿದಾಗ ಕಿಡ್ನಿ ಆಗುತ್ತೆ. ಅಲ್ಲಿರೋ ನೀರು, ಜಲತತ್ವ ಎಲ್ಲ. ಜೊತೆಗೆ ಫುಡ್ ಅಲ್ಲಿ ಹ್ಮ್ ಪೊಮೊಗ್ರಾನೇಟ್ ಜ್ಯೂಸ್ ವಾರದಲ್ಲಿ 2 ದಿವಸ ಕೊಡಿ. ಓಕೆ ದಾಳಿಂಬೆ ಕೊಡ್ತಾ ಇದ್ದೀನಿ. ಜ್ಯೂಸ್ ವಾರದಲ್ಲಿ 2 ದಿವಸ. ಹಾ ಪೈನಾಪಲ್ ಜ್ಯೂಸ್ ಓಕೆ. ವಾರದಲ್ಲಿ 2 ದಿವಸ ಓ ಡಯಾಬಿಟಿಕ್ ಪೈನಾಪಲ್ ಜ್ಯೂಸ್ ತಗೋಬೋದಾ ಮೇಡಮ್? ಕೊಡ್ಬೋದು. ದಾಳಿಂಬೆ ಜ್ಯೂಸ್, ಪೈನಾಪಲ್ ಜ್ಯೂಸ್ 2 ಕೊಡ್ಬೇಕು. ಮತ್ ಬೇರೆ ಯಾವ್ದು ಓಕೆ ಹಣ್ಣುಗಳು ಕೊಡಬಾರ್ದು. ಓಕೆ. ಸಂಜೆ ಓ 7 ಹಣ್ಣು ಗಂಟೆ ಯಾವ್ದು ತಿನ್ಲೇಬಾರ್ದಾ? ಯಾವ್ದು ಹಣ್ಣು ಬೇರೆ ಕೊಡಬಾರ್ದು. ಹಣ್ಣು? ಹಣ್ಣುಗಳೇ ಯಾವ್ದು ಬೇಡ. ಓಕೆ
ಇಷ್ಟ ಮಾಡಿ ಮೇಡಮ್, Okay. ನಂಗೆ ನೆಕ್ಸ್ಟ್ ಮೆಸೇಜ್ Okay. ಹಾಕಿ. ಶೋಭಾಪ್ರಿ ಮೇಡಮ್ Sure. ಮಾತಾಡಿ. Thank you, madam. Thank you. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಮ್ಯಾಮ್ ನನ್ಗೆ ಒಂದು ಇಯರ್ ಇಂದ ಹ್ಮ್ ರೈಟ್ ಸೈಡ್ ಸಿಸರಿನ್ ಆಪರೇಷನ್ ಆಗೈತಲ್ಲ, ಹ್ಮ್ ಆ ಆಪರೇಷನ್ ಆಗಿರೋ ಹತ್ರ ಲಿಪೋಮಾ ಬೆಳ್ಕೊಂಡಿದೆ. ಓಕೆ. ಅದು ಆನ್ಸರ್ ಕೊಟ್ಟೆ. ಕೊಟ್ರಿ. ಅದು ನಾನು 1 ವೀಕ್ ಹಚ್ಚಿದೆ ಮ್ಯಾಮ್. ಮೋಸ್ಟ್ಲಿ ಡಾರ್ಕ್ ಬ್ಲೂ ಅನ್ಸುತ್ತಲ್ಲ. ಡಾರ್ಕ್ ಬ್ಲೂ ಹಾಕಿ ಲಿವರ್ ನ ಹೇಳಿದೀನಿ, ನೀವು ರೆಕಾರ್ಡಿಂಗ್ ಕೇಳ. ಯಾಕಂದ್ರೆ ಒಂದೇ ಕ್ವಶನ್ ಎಲ್ರಿಗೂ ಆನ್ಸರ್ ಮಾಡ್ತಾ ಹೋಗ್ಬಿಟ್ರೆ ಬರೀ ಅದೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಇಲ್ಲ ಇನ್ನೊಂದಿದೆ, ಕೇಳ್ತೀನಿ. ಮತ್ತೆ ಅದು ಸರ್ಕಲ್ ಹಾಕೋದಷ್ಟೇನಾ, ಯಾವ ಜಾಗದಲ್ಲಿದೆ ಅಲ್ಲಿ? ಅಷ್ಟೇ, ಸರ್ಕಲ್ ಹಾಕಿ ಸಾಕು. ಸರಿ. ಮತ್ತೆ ನಮ್ಮ ಅಮ್ಮಗೆ ಥೈರಾಯ್ಡ್ ಇದೆ ಮ್ಯಾಮ್. ವೈಟ್ ಗೇನ್ ಆಗ್ತಾನೆ ಇದಾರೆ. ಥೈರಾಯ್ಡ್ ಇದ್ರೆ ವೇಟ್ ಗೇನ್ ಆಗ್ತಾರೆ. ಒಂದ್ಸಲ 80 ಇದ್ದರು, 1 ತಿಂಗಳಾದ್ಮೇಲೆ 3 ತಿಂಗಳಾದ್ಮೇಲೆ ಹೋಗಿ ಮಾಡ್ಸಿದ್ರೆ 86, 87 ಹಂಗ ಇದೆ ಮ್ಯಾಮ್. ಹೌದು, ಥೈರಾಯ್ಡ್ ಇದ್ರೆ ಅವ್ರಿಗೆ ಲಿವರ್ ಅಲ್ಲೂ ಪ್ರಾಬ್ಲಮ್ ಇರುತ್ತೆ, ಸ್ಟಮಕ್ ಸ್ಪ್ಲೀನ್ ಅಲ್ಲಿ ಕೂಡ ಇಶ್ಯೂ ಇರುತ್ತೆ. ಹೌದು, ಇದೆ ಮ್ಯಾಮ್. ಸೊ ಥೈರಾಯ್ಡ್ಗೆಲ್ಲ ನಾವು ಇದೆಲ್ಲ ಮಾಡೋ ಬದಲು ನೀವು ಪರ್ಸನಲ್ ಆಗಿ ಥೆರಪಿ ತಗೊಂಡಾಗ ತುಂಬಾ ಜನ ರಿಸಲ್ಟ್ ಕೊಟ್ಟಿದ್ದೀನಿ. ಥೈರಾಯ್ಡ್ 1 ಮಂತ್ ಅಲ್ಲೇ ನಿಮ್ಗೆ ರೀಡಿಂಗ್ ನಾರ್ಮಲ್ ಬರುತ್ತೆ, ವಿತ್ ಹೌದಾ? ರಿಪೋರ್ಟ್ ನಾನು ಕೊಟ್ಟಿದ್ದೀನಿ. ಹೌದು, ನೀವು ನೀವಿರೋದು ಫಸ್ಟೇ ಅದನ್ನ ರಿಪೋರ್ಟ್ ತಗೊಂಡ್ಬಿಟ್ಟು ನಾನು ಥೆರಪಿ ಮುಗಿದ್ಮೇಲೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ನನ್ನ ಥೆರಪಿ ಯಾವಾಗ್ಲೂ 5 ರಿಂದ 6 ವಾರ ಥೆರಪಿ ತಗೊಳ್ಳಿ ಅಂತ ನಾನು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡೋದು. 90% ರಿಸಲ್ಟ್ ಬರೋದು 5 to 6 ವೀಕ್ಸ್ ಅಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ. ನಾನು ಯಾವಾಗ್ಲೂ ರಿಪೋರ್ಟ್ ನಾನು ಅವ್ರಿಗೂ ಕನ್ಫರ್ಮ್ ಆಗ್ಬೇಕಲ್ವಾ ಅಂತ ನನ್ನ ಥೆರಪಿ ಮುಗಿದ್ಮೇಲೆ ನೀವು ಚೆಕ್ ಮಾಡಿಸಿ ಅಂತ ಹೇಳ್ತೀನಿ. 90% ಜನಕ್ಕೆ ಥೈರಾಯ್ಡ್ ನಾರ್ಮಲ್ ಬರುತ್ತೆ. ಸದ್ಯಕ್ಕೆ ನೀವು ಈ ಥೈರಾಯ್ಡ್ ರಿಫ್ಲೆಕ್ಸ್ ನ ಈ ರೀತಿ ಪ್ರೆಸ್ ಕೊಡಿ. ಇಷ್ಟ ಮಾಡಿ ಈ ಭಾಗಕ್ಕೆ, ಈ ಭಾಗಕ್ಕೆ ಪ್ರೆಸ್ ಕೊಡಿ. 2 ಕೈ ಪ್ರೆಸ್ ಕೊಡಿ. 2 ಕೈಗೂ ಪ್ರೆಸ್ ಕೊಡ್ಬೇಕು. ನೋವು ಇರುತ್ತೆ, ನಾ ಸುಮ್ನೆ ಇದೆ ಹಿಂಗ್ ಪ್ರೆಸ್ ಮಾಡಬಾರ್ದು. ಅದೇ ಸ್ವಲ್ಪ ನಾನ್ ಸುಮ್ನೆ ಪ್ರೆಸ್ ಮಾಡಿ ತೋರಿಸ್ತಿದ್ದೇನೆ ಅಷ್ಟೇ. ನೀವು ಜಿಮ್ಮಿ ಅಥವಾ ಪೆನ್ ಏನಾದ್ರು ತಗೊಂಡು ಜೋರಾಗಿ ಒತ್ತದಾಗ ನಿಮ್ ಒಂದು ಪಾಯಿಂಟ್ ಅಲ್ಲಿ ನೋವು ಇರುತ್ತೆ. ಯಾವ ಪಾಯಿಂಟ್ ಅಲ್ಲಿ ಪೇನ್ ಇರುತ್ತೋ ಅಲ್ಲಿ ಚೆನ್ನಾಗಿ ಒತ್ತಬೇಕು. ಇದನ್ನ 1 ಮಂತ್ ಮಾಡಿ ನಿಮ್ ಥೈರಾಯ್ಡ್ ರೀಡಿಂಗ್ ಅಲ್ಲಿ ಇದು ತೋರಿಸುತ್ತೆ, ಕಡಿಮೆ ಆಗೋ ತೋರಿಸುತ್ತೆ. ಊಟ ಮಾಡಿಲ್ಲ ಅಂದ್ರೂ ದಪ್ಪ ಆಗ್ತಾ ಇರ್ತಾರೆ. ಏನು ಊಟ ಮಾಡಿಲ್ಲ ಅಂದ್ರೂ ಸರಿಯಾಗಿ ದಪ್ಪ ಆಗ್ತಾನೆ ಇದ್ದಾರೆ. ಸ್ಟಮಕ್ ವೀಕ್ ಇರುತ್ತಲ್ಲ ಮೇಡಮ್, ಸ್ಟಮಕ್ ಸ್ಟ್ರೆಂತ್ ಇರಲ್ಲ. ಮತ್ತೆ ದಪ್ಪ ಆಗ್ತೀವಿ ಅಂತ ಊಟ ಬಿಡ್ಬಾರ್ದು. ಅಲ್ಲ, ಮತ್ತೆ ಹೊಟ್ಟೆ ಬೊಜ್ಜು ಜಾಸ್ತಿ ಇದೆ ಹೊಟ್ಟೆಯಲ್ಲಿ. ಇದೆಲ್ಲ ಅಂದ್ರೆ ಅವ್ರಿಗೆ ಲಿವರ್ ಅಲ್ಲಿ ಚೀಸ್ ಸ್ಟಾಗ್ನೇಷನ್ ಆಗಿರುತ್ತೆ. ಥೈರಾಯ್ಡ್ ಬಂದವ್ರಿಗೆ ಲಿವರ್ ಲಂಗ್ಸ್ ಅಲ್ಲೆಲ್ಲ ಚೀಸ್ ಸ್ಟಾಗ್ನೇಷನ್ ಆದಾಗ ಮೊಮೆಂಟಮ್ ಇರಲ್ಲ. ಅಂದ್ರೆ ಅವ್ರದ್ದು ಏನೇ ಒಂದ್ ನಮ್ಗೆ ಆರೋಗ್ಯದಲ್ಲಿ ಏನೇ ಒಂದ್ ತೊಂದರೆ ಬಂದಿದೆ ಅಂದ್ರೆ ಅದ್ ನಮ್ ಲೈಫ್ ಸ್ಟೈಲು ಕೂಡ ರೀಸನ್ ಆಗಿರುತ್ತೆ. ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ ಎಲ್ಲ. ಇವಾಗ ಯಾರೇ ನಾವು ಏನೇ ಒಂದು ಈಗ ಅಂತ ನೋಡಿ, ನಾರ್ಮಲಿ ಯಾರೇ ಈಗ ಪಕ್ಕದ ಮನೆಯವರೇ ಆಗ್ಲಿ, ಸುಮ್ನೆ ನಮ್ ಜೊತೆಗೆ ಏನಾರ ಅವ್ರು ಕಿರಿಕ್ ಜಗಳ ಮಾಡ್ಕೋತಾರ, ಇಲ್ಲ ತಾನೆ ಅವ್ರ ತಂಟೆ ಹೋಗ್ತಾನೆ ಜಗಳ ಮಾಡ್ಕೋತಾರೆ. ಹಾಗೆ ನಮ್ ಫುಡ್ ಅಲ್ಲಿ ಏನಾರ ಚೇಂಜಸ್ ಆದ್ರೆ ನಮ್ ಬಾಡಿ ಹೊರಗಡೆ ತೋರಿಸುತ್ತೆ. ಇದು ಯಾವ್ದೇ ಇಶ್ಯೂಸ್ ಆಗ್ಲಿ ಮೊದ್ಲು ನಮ್ ದೇಹ ತಂತಾನೆ ಹೀಲ್ ಮಾಡ್ಕೊಳಕ್ಕೆ ಟ್ರೈ ಮಾಡುತ್ತದು. ಅದು ತುಂಬಾ ಕೈ ಮೀರಿ ಹೋದಾಗ ಮಾತ್ರ ಈ ನಮ್ ಥೈರಾಯ್ಡ್, BP, ಶುಗರ್ ಅನ್ನೋದು ಇಶ್ಯೂಸ್ ಬರೋದು. ಅದೇ 35 ಕ್ರಾಸ್ ಆದ್ಮೇಲೆ ಜಾಸ್ತಿ ಆಗಿದ್ದು ಮ್ಯಾಮ್ ಅವ್ರಿಗೆ. ಹೌದು. ಅಂದ್ರೆ 35 ಆದ್ಮೇಲೆ ಹ್ಯುಮಿಡಿಟಿ ರೇಸ್ ಆಗುತ್ತೆ ನಮ್ ದೇಹದಲ್ಲಿ. ಅಗ್ನಿತತ್ವ ಎಲ್ಲ ಕಡಿಮೆ ಆಗಿರುತ್ತೆ. ಆ ಟೈಮಲ್ಲಿ ನಮಗೆ ಹ್ಯುಮಿಡಿಟಿ ಹೋಲ್ಡ್ ಮಾಡ್ಕೊಳುತ್ತೆ. ನೀವು ಆಫ್ಟರ್ 35 ಏನಾಗುತ್ತೆ ಅಂದ್ರೆ ಸ್ವಲ್ಪ ಏನಾರ ಅಂದ್ರೆ ಮನ್ಸಿಗೆ ಬೇಜಾರ್ ಮಾಡ್ಕೊಳ್ಳೋದು, ಆಮೇಲೆ ಅವ್ರಿಗೆ ಆಕ್ಟಿವಿಟಿ ಜಾಸ್ತಿ ಇರಲ್ಲ, ಮೂಡ್ ಯಾವಾಗ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಡಲ್ನೆಸ್ ಇರುತ್ತೆ, ಏನ್ ಕೆಲಸ ಮಾಡೋಕ್ಕೂ ಮನ್ಸಾಗಲ್ಲ. ಆಫ್ಟರ್ 35 ಏಜ್ ಆಯ್ತಂದ್ರೆ ತುಂಬಾ ಜನಕ್ಕೆ ಈ ರೀತಿ ಇಶ್ಯೂಸ್ ಇರುತ್ತೆ. ಅಂದ್ರೆ ಅದು ಹ್ಯುಮಿಡಿಟಿ ಟೈಮ್ ಅಂದ್ರೆ ಎಲ್ಲ ಹೋಲ್ಡ್ ಮಾಡ್ಕೊಳ್ಳೋದು. ನೀವು ಸದ್ಯಕ್ಕೆ ಇವಾಗ 2 ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ ಸರ್ಕಲ್. ಡೇ ಟೈಮ್ ಅಲ್ಲಿ ಹಾಕಿ 4 to 5 hours. ಇದು ವೇಟ್ ಲಾಸ್ ಆಗಕ್ಕೆ ಹೇಳ್ತಿದ್ದೀನಿ. ಸರಿ ಮ್ಯಾಮ್. ಜೊತೆಗೆ ಇಲ್ಲಿ ಥೈರಾಯ್ಡ್ ರಿಫ್ಲೆಕ್ಸ್ ಅಂತ ಹೇಳಿದೆ ನೋಡಿ, ಇಲ್ಲಿ 3 days ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ ಮ್ಯಾಮ್. 3 days ಆರೆಂಜ್ ಕಲರ್ ಹಾಕಿ. ಆಮೇಲೆ ಪ್ರೆಸ್ ಕೊಡಿ ಜೋರಾಗಿ ಈ ರೀತಿ, ಅಷ್ಟ್ ಮಾಡಿ. ಥ್ಯಾಂಕ್ ಯು. ಬರ್ತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾನು ಚಿಕ್ಕಮಂಗ್ಳೂರಿಂದ.
ಹಾ ಹೇಳಿ ಮೇಡಮ್. ಜೂನಿಯರ್ ಕಾಲೇಜಲ್ಲಿ PE ಟೀಚರ್ ಆಗಿದ್ದೀನಿ ನಾನು. ನಾನು ಟೀಮ್ ಸ್ಟೂಡೆಂಟ್ ಮೇಡಮ್. ಯಾವ ಬ್ಯಾಚ್ ಮೇಡಮ್? ಈ ವರ್ಷದ ಹೋದ ವರ್ಷನ? ಇಲ್ಲ, ಹೋದ ವರ್ಷದ್ದು ಮೇಡಮ್, ಹೋದ ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ರಾ? ಪ್ರಾಕ್ಟೀಸ್ ಅದೇ ಟೀಚರ್ ಎಲ್ಲ ಸ್ವಲ್ಪ ಅದೇ ಸ್ಕೂಲಲ್ಲಿ ಮಕ್ಕಳಿಗೆ ಎಲ್ಲವ ವರ್ಕ್ ಒಬ್ಳದು ಜಾಸ್ತಿ ಸ್ವಲ್ಪ ಒಂಚೂರು ಮೈಂಡ್ ಇದಾಗಿ ಓಡಾಡ್ತಾ ಇದ್ಲು ಒಂದ್ ಮಗು, ಹ್ಮ್ ಅವಳಿಗೆ ಪಿಂಕ್ ಆಗ್ತಾ ಇದ್ದೆ. ಒಂದ್ ಹ್ಮ್ ಸ್ವಲ್ಪ ಚೆನ್ನಾಗಾಗಿದ್ದಾಳೆ ಮೇಡಮ್. ಚೆನ್ನಾಗಿದ್ಯಾ? ಗುರ್ತಿಸಂಗೆ ಸ್ಕೂಲಲ್ಲಿ. ಹ್ಮ್ ಮತ್ತೊಬ್ರಿಗೆ ಅದೇ ಇಲ್ಲಿ ಗಂಟಿತ್ತು, ನೀವ್ ಹೇಳ್ದಂಗೆ ಡಾರ್ಕ್ ಬ್ಲೂ ಆಗ್ತಾ ಇದೆ ಟೀಚರ್ಗೆ. ಹ್ಮ್ ಅವ್ರಿಗೆ ಸ್ವಲ್ಪ ಕಡಿಮೆ ಆಗಿದೆ. ಮತ್ ನನಗ್ ಒಳ್ಳೇದು. ಸ್ವಲ್ಪ ಭುಜ ನೋವು ಬಲ್ಗಡೆ ಮೇಡಮ್, ಹೋಗ್ತಾನೆ ಇಲ್ಲ. ಭುಜ ನೋವು ಇದೆಯಾ? ಎತ್ತಕ್ ಬರುತ್ತಾ ಮೇಡಮ್? ಎತ್ತುತ್ತೀನಿ, ಎಲ್ಲ ಯೋಗ ಎಲ್ಲ ಮಾಡ್ತೀನಿ ಮೇಡಮ್, ಯೋಗ ಟೀಚರ್, PE ಟೀಚರ್ ಎಲ್ಲ. ಯಾವ ಟೈಮಲ್ಲಿ ಪೇನ್ ಬರುತ್ತಾ? ಎನಿ ಟೈಮ್ ಇರುತ್ತೆ ಮೇಡಮ್, ಮಲಗ್ದಾಗ ಒಂದ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಹ್ಮ್ ನಿಮ್ ಟೀಮ್ ಅಲ್ಲಿ ಗೊತ್ತಿರ್ಬೋದು, ನಮ್ಗೆ ಇಲ್ಲಿ ಏನೇ ಶೋಲ್ಡರ್ ಇಶ್ಯೂಸ್ ಬಂದ್ರು ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಲಂಗ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಇವನ್ ಲಿವರ್ ಅಲ್ಲೂ ಕೂಡ ಕೀ ಸ್ಟಾಗ್ನೇಷನ್ ಆಗಿರುತ್ತೆ. ಎತ್ತಕ್ ಬರಲ್ಲ ಅಂತಂದ್ರೆ ಅಲ್ಲಿ ಕೋಲ್ಡ್ ಅಕ್ಯುಮೇಟ್ ಆಗಿರುತ್ತೆ. ನಿಮ್ಗೆ ಎತ್ತಕ್ಕೆಲ್ಲ ಚೆನ್ನಾಗ್ ಬರ್ತಂದ್ರೆ ಹೀಟ್ ಎಕ್ಸೆಸ್ ಆಗಿನೂ ಶೋಲ್ಡರ್ ಪೇನ್ ಬರುತ್ತೆ. ಈಗ ರೈಟ್ ಸೈಡ್ ಅಂತಂದ್ರೆ ಒಂದೊಂದ್ಸಲ ಎರಡೂ ಇರುತ್ತೆ. ಎತ್ತಕ್ಕೆಲ್ಲ ಬರುತ್ತೆ ಫುಲ್, ಅದೇ ಎಕ್ಸರ್ಸೈಸ್ ಎಲ್ಲ ಮಾಡ್ತಾನೆ ಇರ್ತೀನಿ. ಪೇನ್ ಇದೆ ಅಷ್ಟಲ್ವಾ? ಪೇನ್ ಇದೆ ತುಂಬಾನೇ, ಒಂದೊಂದ್ಸಲ ಅನ್ಸುತ್ತೆ ಪೇನಿಗೆ ಮಲಗ್ದಾಗ. ಒಂದು ಮರ್ಮದಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಇಲ್ಲೊಂದು ಇದು ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ಬರುತ್ತೆ, ಇಲ್ಲೊಂದು ಕುಳಿ ಬೀಳುತ್ತಲ್ಲ, ಇಲ್ಲಿ ಕುಳಿ ಬೀಳುತ್ತೆ. ಅಲ್ಲಿ 20 ಸರಿ ಪ್ರೆಸ್ ಮಾಡಿ. ಹಾ, ಹೆಬ್ಬೆರಳಿಂದ 2 ಕೈಲೂ ಮಾಡಿ. 2 ಕೈಲು ಮೇಡಮ್. 20 ಟೈಮ್ಸ್ ಪ್ರೆಸ್ ಕೊಡ್ಬೇಕು. ಎಡಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್, ಬಲಗೈ ಕಿರುಬೆರಳು ಲಾಸ್ಟ್, ಎಡಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್. ಎರಡನೇ. ನೈಟ್ ಮಲ್ಕೊಳ್ಳುವಾಗ ಮೆಂತೆ ಪಟ್ಟಿ ಹಾಕಿ, ಹೀಗೆ ಎರಡಕ್ಕೂ ಮೆಂತೆ ಪಟ್ಟಿ ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಕೊಡಿ. ಒಂದ್ 5 ನಿಮಿಷ ಮಸಾಜ್ ಮಾಡಿ, ಹೀಗೆ ಸರಿ ಹೋಗುತ್ತೆ ಮೇಡಮ್. ಅದೇ ಎಡ ಬೆರಳಲ್ಲಿ ಇವತ್ತು ಅನ್ನಿಸ್ತಾ ಇರೋದು, ಇಲ್ಲೊಂಥರ ನೋವು ಇದನ್ನಿಸ್ತಾ ಇದೆ, ಕಿರುಬೆರಳು ಸೈಡ್ ಒಳಮುಖ. ಪೇನ್ ಇದೆಯಾ? ಒಂದ್ ಸ್ವಲ್ಪ ಒಂಥರ ಇದಾಗ್ದಂಗ ಅನ್ಸುತ್ತೆ ಸೆನ್ಸೇಷನ್. ಇಲ್ಲಿ ಹಾಕಿ, ಇಲ್ಲಿ ಮೆಂತೆ ಸ್ಟ್ರಿಪ್ ಹಾಕಿದ್ರೆ ಇಡೀ ಎಲ್ಲದಕ್ಕೂ ಇದಾಗುತ್ತೆ. ಮೇಡಮ್, ನನ್ನ ಫ್ರೆಂಡ್ ಒಬ್ರಿಗೆ ಈ ಬೆರಳು ಎಡಗೈ ಉಂಗುರ ಬೆರಳು ಇಲ್ಲಿ ತುಂಬಾ ಪೇನ್ ಅಂತಾರೆ, ಕರೆಂಟ್ ಹೊಡೆದಂಗ ಆಗುತ್ತೆ ಪೇನ್ ಅಂತ ತುಂಬಾ ದಿನದಿಂದ ಕೇಳ್ತಾರೆ. ಸ್ಕೈ ಬ್ಲೂ ಎಲ್ಲ ಹಾಕ್ತಿದೀನಿ, ಆಗ್ತಾನೆ ಇಲ್ಲ. ಆರೆಂಜ್ ಹಾಕಿ. ಆರೆಂಜಾ? ಆರೆಂಜ್ ಹಾಕಿ ಸರಿ ಹೋಗುತ್ತೆ. ಆರೆಂಜ್ ಹಾಕಿ. ಸರಿ, ಥ್ಯಾಂಕ್ ಯು. ಜ್ಞಾನೇಶ್ವರಿ ಮೇಡಮ್ ಮಾತಾಡಿ. ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ, ಹೇಳಿ. ಅದು ಮ್ಯಾಮ್, ನನ್ಗೆ ಹಿಪ್ಪು ಪೇನ್ ಇದೆ, ಮತ್ತೆ ಲೆಫ್ಟ್ ತೊಡೆ ಸೈಡು, ಮಂಡಿ ಸೈಡು, ಆಮೇಲೆ ಕಾಲ್ ಫೋಲ್ಡ್ ಮಾಡಕ್ಕೆ ಆಗಲ್ಲ ಸ್ವಲ್ಪನೂ. ಇದು ಎರಡು ಚಕ್ಕಲ್ ಬಕ್ಕ ಹಾಕಕ್ ಆಗಲ್ಲ, ಮತ್ತೆ 2 ಪಾದ ನೋವು, ನಿಂತ್ರೆ ಸ್ವಲ್ಪ ನಡಿಯಕ್ಕೆಲ್ಲ ಕಷ್ಟ. ಸ್ವಲ್ಪ ದೂರ ನಡಿಬೇಕು, 2 ಕಾಲು. ಮುಂಚೆ ರೈಟ್ ಪಾದ ಮಾತ್ರ ಪೇನ್ ಇತ್ತು, ಇವಾಗ 2 ಪೇನ್ ಇದೆ. ಮತ್ತೆ ನೈಟ್ ಮಲ್ಕೊಂಡಾಗ ಅಷ್ಟಿರಲ್ಲ, ರಾತ್ರಿ 3 ಗಂಟೆ ಆದ್ರೆ ತುಂಬಾ ಪೇನ್ ಆಗತ್ತೆ ನಂಗೆ. ಇಲ್ಲಿ ರೈಟ್ ಸೈಡ್ ಪಕ್ಕೆ ನೋವಾಗತ್ತೆ, ತಿರ್ಗಕ್ ಆಗಲ್ಲ. ಮತ್ತೆ ಕಾಲು ತುಂಬಾ ಪೇನ್ ಬರುತ್ತೆ, ಕೆಳಗ ಕೂರಕ್ಕೆ ಆಗ್ತಾ ಇಲ್ಲ, ಈಗ ಜಾಸ್ತಿ ಆಗ್ಬಿಟ್ಟಿದೆ. ಮಂಡಿ ಥೈರಾಯ್ಡ್ ಇದೆ, ತೊಡೆ ಹತ್ರ ನೋವು ಬರುತ್ತೆ, ರೈಟ್ ಎಳಿ ಹತ್ರ, ತೊಡೆ ಹತ್ರ. ನೀವ್ ಹೇಳೋ ಸಿಂಪ್ಟಮ್ಸ್ ಎಲ್ಲ ಹೀಟ್ ಸಿಂಪ್ಟಮ್ಸ್ ಇದೆ. ಅದು ರೈಟ್ ತೊಡೆ ಇಲ್ಲ, ಲೆಫ್ಟ್ ತೊಡೆ ಪೇನ್ ಇದೆಯಾ? ಇದು ಫೋಲ್ಡ್ ಮಾಡಕ್ ಆಗಲ್ಲ ಅನ್ನೋದೆಲ್ಲ ಅಲ್ಲಿ ಫ್ಲೂಯಿಡ್ಸ್ ಡ್ರೈ ಆಗಿರುತ್ತೆ. ತುಂಬಾ ಹೇಳ್ತಾ ಬರ್ತಾ ಇದೆ ಮಂಡಿ. ಮತ್ತೆ ಜಾಯಿಂಟ್ಸ್ ಬಲಗಡೆನಾ ಎಡಗಡೆನಾ? ಎಡಗಡೆ ಇದೆಯಾ? ಅಂದ್ರೆ ಹೀಟ್ ಮತ್ತೆ ತೊಡೆಗ್ ಮಾತ್ರ 2 ಜಾಯಿಂಟ್ ಪೇನ್ ಇದೆ, ಆದ್ರೆ ಹಿಪ್ಪೆಲ್ಲ ಲೆಫ್ಟೇ. ಮಂಡಿ ಲೆಫ್ಟ್, ತೊಡೆ ಲೆಫ್ಟ್ ಎಳಿತಾ ಇರೋದೆಲ್ಲ. ಅಂದ್ರೆ ಹೀಟ್ ಕೋಲ್ಡ್ 2 ಇಂಬ್ಯಾಲೆನ್ಸ್ ಇದೆ. ಶುಗರ್ BP ಏನಾರ ಇದೆಯಾ? ಇದು BP ಇಲ್ಲ, ಶುಗರ್ ಇದೆ, ಥೈರಾಯ್ಡ್ ಇದೆ, ಮತ್ತೆ ಅದು ಕೊಲೆಸ್ಟ್ರಾಲ್ ಇದೆ. ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು. ಇದು ಅಟ್ಲೀಸ್ಟ್ ನೀವು 6 ವೀಕ್ಸ್ ಥೆರಪಿ ತಗೊಂಡಾಗ ಇವೆಲ್ಲ ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಪರ್ಸನಲ್ ಎಲ್ಲ ಆಗಿ ನಾರ್ಮಲ್ ಬಂದಿತ್ತು ಥೈರಾಯ್ಡ್. ಇದು ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಡಾರ್ಕ್ ಬ್ಲೂ ಎಲ್ಲ ಹಾಕ್ತಾ ಇದೀನಿ, ಆದ್ರೂ ಕಡಿಮೆ ಆಗ್ತಾ ಇಲ್ಲ. ತುಂಬಾ ದಿನದಿಂದ ಆಗ್ತಾ ಇದೀನಿ, ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಬರೀ ಒಂದು ಆರ್ಗನ್ ಅಷ್ಟೇ ನಿಮ್ಗೆ ಫಂಕ್ಷನಿಂಗ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರಲ್ಲ, ಎಲ್ಲಾ ಆರ್ಗನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇವಾಗ ಲಿವರ್ ಗಾಲ್ ಬ್ಲಾಡರ್ ಆಗಿದೆ, ಸ್ಟಮಕ್ ಸ್ಪ್ಲೀನ್ ಅಲ್ಲೂ ಇದೆ, ಕಿಡ್ನಿಯಲ್ಲೂ ಕೂಡ ಇದೆ, ಆಮೇಲೆ ಸ್ಟಮಕ್ ಕೂಡ ಲೋಯರ್ ಬ್ಯಾಕ್ ಪೇನ್ ತುಂಬಾ ಇದೆ. ಕಿಡ್ನಿಯಲ್ಲೂ ಕೂಡ ಪ್ರಾಬ್ಲಮ್ ಇರುತ್ತೆ. ಇವೆಲ್ಲ ತುಂಬಾ ಇಶ್ಯೂಸ್ ಇದ್ದಾಗ ನಾವು ಹಾಗೆ ಬಿಡ್ತಾ ಹೋಗ್ಬಿಟ್ರೆ, ಮುಂದೆ ಕಿಡ್ನಿ ಪ್ರಾಬ್ಲಮ್ ಬಂದ್ಬಿಟ್ರೆ ಕಿಡ್ನಿನ ಒಂದ್ ಮರದ ಬೇರಿಗೆ ಹೋಲಿಸ್ತೀವಿ ನಾವು. ಮರದ ಬೇರ್ ಗಟ್ಟಿ ಇದ್ರೆ ಮರನೇ ಗಟ್ಟಿಯಾಗಿರುತ್ತೆ ಅಲ್ವಾ?
ಮರದ ಬೇರೆ ವೀಕ್ ಆದಾಗ ಮರ ಒಣಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಮೊದ್ಲು ಕಿಡ್ನಿ ಸ್ಟ್ರೆಂಥನ್ ಮಾಡ್ಕೋಬೇಕು. ನಾವು ಇಲ್ಲಿ ಕಲರ್ ಹಾಕೊಳ್ಳೋದು ಅದೆಲ್ಲ ಮಾಡ್ತಾ ಹೋದಂಗೆ ನೀವ್ 3 ತಿಂಗಳು 4 ತಿಂಗಳು ಹಾಕೊಂಡ್ರೆ ನಿಮ್ಗೆ ಅನ್ಸ್ಬಿಡುತ್ತೆ, ಆಮೇಲೆ ಹಾಕೊಂಡ್ ನಮ್ಗೆ ಬೋರ್ ಆಗೋಯ್ತು ಅನ್ಸ್ಬಿಡುತ್ತೆ. ಬಟ್ ಕೆಲವೊಂದು ನಾವು TM ಪಾಯಿಂಟ್ಸ್ ಅಂತ ಹೇಳ್ತೀವಿ, TCM ಪಾಯಿಂಟ್ಸ್ ಅಲ್ಲಿ ಕೆಲವೊಂದು ನಾನು ಅದು point ಮಾಡ್ಕೊಂಡಿದೀನಿ, ನನ್ನ ಹತ್ರ ನಾನು TM ಕೋರ್ಸ್ ಆಗಿದೆ, ಅದು ಮಾಡ್ಕೋತಾ ಇದೀನಿ. ಏನು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ, ಈಗ ಜಾಸ್ತಿ ಆಗ್ತಾ ಇದೆ. ಅನಾಲಿಸಿಸ್ ಕರೆಕ್ಟ್ ಆಗಿರ್ಬೇಕು ಮೇಡಮ್. ಯಾವ್ದಕ್ಕೆ ಆಗ್ಲಿ ಸೊಲ್ಯೂಷನ್ ಇದ್ದೇ ಇರುತ್ತೆ. ನಮ್ಮ ಅನಾಲಿಸಿಸ್ ಚೆನ್ನಾಗಿದ್ದಾಗ ಮತ್ತೆ ಕರೆಕ್ಟ್ ಆಗಿ ನಾಲ್ಗೆ ನಾವು ಅದಕ್ಕೋಸ್ಕರ ನಾಲ್ಗೆ ಕೇಳ್ತೀವಿ. ನಾಲ್ಗೆ ನೋಡಿದಾಗ ನಮ್ಗೆ ಎಕ್ಸಾಕ್ಟ್ ನಾವು ಅನಾಲಿಸಿಸ್ ಒಬ್ರೊಬ್ರದ್ದು ಒಂದೊಂದು ಅನಾಲಿಸಿಸ್ ಬೇರೆ ಇರುತ್ತೆ. ಈಗ ನಿಮ್ಮನ್ನ ನೋಡಿದಾಗ ನನ್ಗೇನ್ ಅನ್ಸುತ್ತೆ, ಇನ್ನೊಬ್ರು ನಿಮ್ಮನ್ನ ನೋಡಿದಾಗ ಅವ್ರಿಗೇನೋ ಬೇರೆ ಅನಿಸ್ಬೋದು ಅಲ್ವಾ. ಒಬ್ರೊಬ್ರದೊಂದು ಅನಾಲಿಸಿಸ್ ಬೇರೆ ಇರುತ್ತೆ. ಟ್ರೈ ಮಾಡಿ, ಪರ್ಸನಲ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಎಲ್ಲಾನು 6 ವಾರ ಕರೆಕ್ಟ್ ತಾಳ್ಮೆಯಿಂದ ನೀವು ಥೆರಪಿ ತಗೊಂಡ್ರೆ ಸಾಕು. 6 ವಾರ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ, ಅದನ್ನಷ್ಟು ಕಂಟಿನ್ಯೂ ಮಾಡಿದ್ರೆ ಥೈರಾಯ್ಡ್, ಶುಗರ್ ಇವರೆಲ್ಲ ರಿವರ್ಸೇಬಲ್. ಇವನ್ ನಾನು ಫೀಡ್ಬ್ಯಾಕ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ, ನೋಡಿರ್ಬೋದು ನೀವು. ನಾನು ಏನೇ ಒಂದು ನೋಡ್ತಾ ಇರ್ತಾರೆ. ಫೀಡ್ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ವಿತೌಟ್ ರಿಪೋರ್ಟ್ ನ ಅಪ್ಲೋಡ್ ಮಾಡ್ಸೋದಿಲ್ಲ. ರಿಪೋರ್ಟ್ ತೋರಿಸಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಎಲ್ರು ನಂಬೋದು ರಿಪೋರ್ಟ್ನ. ನೀವು ಎಷ್ಟೇ ಅನ್ಬೋದು ನನಗೇನು ಸಿಂಪ್ಟಮ್ಸ್ ಇಲ್ಲ, ವಾಸಿ ಆಗಿದ್ದೀನಿ ಅಂದ್ರು ನಿಮ್ಗೆ ಅನ್ಸ್ತಿರುತ್ತೋ, ಒಂದ್ಸಲ ರಿಪೋರ್ಟ್ ತೋರಿಸ್ಬಿಡೋಣ, ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ ಅಂತ ನಿಮ್ಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ನಮ್ಗೆ ರಿಪೋರ್ಟ್ ಅಲ್ಲಿ ಏನಾದ್ರು ನಾರ್ಮಲ್ ಬಂದ್ರೆ ಅವಾಗ ಒಂದ್ ಸ್ವಲ್ಪ ನೆಮ್ಮದಿ. ನಮ್ ತಲೆಯಲ್ಲಿ ಮೊದ್ಲು ಪಾಸಿಟಿವ್ ಬರ್ಬೇಕಂತಂದ್ರೆ ನಮ್ಗೆ ರಿಪೋರ್ಟ್ ನೋಡ್ದಾಗ ಬಂದ್ಬಿಡುದು. ಈಗ ನೀವು ಈಗ BP ಆಗ್ಲಿ ಶುಗರ್ ಆಗ್ಲಿ ಏನೇ ಚೆಕ್ ಮಾಡಿಸ್ತೀವಿ ಅಂದ್ರೆ ಅದು ದಿನ ಒಂದೇ ತರ ರೀಡಿಂಗ್ ತೋರ್ಸಲ್ಲ. ಅದು ತುಂಬಾ ಟೆನ್ಷನ್ ಎಲ್ಲ ಇದ್ದಾಗ ಹೋಗಿ ಚೆಕ್ ಮಾಡಿಸಿ BP ಜಾಸ್ತಿ ತೋರಿಸುತ್ತೆ. ಖುಷಿಯಾಗಿ ನಗ್ನಗ್ತಾ ಇದ್ದಾಗ BP ಚೆಕ್ ಮಾಡಿಸಿ BP ನಾರ್ಮಲ್ ತೋರಿಸುತ್ತೆ. ಹಾಗೆ ನಾವ್ ಏನಿದ್ರು ರೀಡಿಂಗ್ ನ ನೋಡ್ತೀವಿ. ಹಾಗೆ ಸಾಧ್ಯ ಆದ್ರೆ ಪರ್ಸನಲ್ ತಗೊಳ್ಳಿ ಮೇಡಮ್. ಮೇಡಮ್ ಗಣೇಶ್ ಅವ್ರೆ, ಮೇಡಮ್ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ಅವ್ರ ನಂಬರ್ ಸೆಂಡ್ ಮಾಡ್ತೀನಿ. ಹಾ, ಓಕೆ ಸರ್. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ. ನಮ್ಮ ಮೊಮ್ಮಗಳಿಗೆ ನಾನು TM ಸ್ಟೂಡೆಂಟ್. ಹೇಳಿಮ್ಮ. ನಾಲಿಗೆ ಸೈಡ್ ತುಂಬಾ ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಆಗಿದೆಯಾ? ಮಚ್ಚೆ ಎಷ್ಟು ದಿವಸದಿಂದ? ಅದೇ ಪ್ಯಾಚಸ್. ಎಷ್ಟು ದಿವಸದಿಂದ? ಸುಮಾರು ಒಂದು 2 ವರ್ಷದಿಂದ ಹಾಗೆ ಇದೆ, ಕಡಿಮೆನೆ ಆಗಿಲ್ಲ ಅವಳಿಗೆ. ಸಿಂಪ್ಟಮ್ಸ್ ಏನಿದೆಮ್ಮ? ಲಂಗ್ಸ್ ಇದೆ ಅಂತ ಅಂದ್ಬಿಟ್ಟು ಲಂಗ್ಸ್ ಇದಕ್ಕೆಲ್ಲ ಕೊಟ್ಟೆ, ಬಟ್ ಕಡಿಮೆ ಆಗಿಲ್ಲ, ಹಾಗೆ ಇದೆ. ಅಲ್ಲ, ಸಿಂಪ್ಟಮ್ಸ್ ಮತ್ ಬೇರೆ ಇಶ್ಯೂಸ್ ಏನಿದೆ? ಹಲೋ, ಆಕ್ಟಿವಿಟೀಸ್ ಎಲ್ಲ ಹೇಗಿದೆ? ಹಸು ಹೇಗಿದೆ? ಸಿಂಪ್ಟಮ್ಸ್ ಅಂದ್ರೆ ಆಕ್ಟಿವಿಟೀಸ್ ಅಂದ್ರೆ 6ನೇ ಕ್ಲಾಸ್ ಓದ್ತಿದ್ದಾಳೆ ಅವಳು. ಮತ್ತೆ ಹಸು ಕಡಿಮೆ ಇದೆ, ಹಸು ಕಡಿಮೆ ಇದೆ. ಇದು ಜಂಕ್ ಫ್ರೂಟ್ಸ್ ಜಾಸ್ತಿ ತಿಂತಾಳೆ ಅವಳು. ಮೋಷನ್ ಹೇಗಿದೆ? ಮತ್ತೆ ಈಗ ಅವಳು 13 years 12 ರನ್ ಆಗಿ ಮೋಷನ್ ನಾರ್ಮಲ್ ಇದೆ. ದಿನಕ್ಕೆ ಬೆಳಿಗ್ಗೆ 13 years ಅಲ್ಲಿ ಇದೆ ಮೇಡಮ್. ಬೆಳಗ್ಗೆ ಎದ್ದು ಹೋಗ್ತಾಳೆ. ಲಿವರ್ ಅಲ್ಲಿ ಚೀಸ್ ಸ್ಟಾಗ್ನೇಷನ್ ಆಗಿರುತ್ತಮ್ಮ ಅವ್ರಿಗೆ. ಲಿವರ್ ಅಲ್ಲಿ ಚೀಸ್ ಸ್ಟಾಗ್ನೇಷನ್ ಆಗಿರುತ್ತೆ. ನಾವು ಲಿವರ್ ನ ಸ್ಟ್ರೆಂತ್ ಮಾಡ್ಬೇಕು. ಇಲ್ಲಿ ನೀವು ದಿನ ಆರೆಂಜ್ ಕೊಟ್ಟಿದ್ದೆ ಮೇಡಮ್ ನಾನು ಅವಳಿಗೆ ಲಿವರ್ಗೆ. ನಿಮ್ದು ವಾಯ್ಸ್ ಬ್ರೇಕ್ ಆಯ್ತಮ್ಮ, ಹೇಳಿ. ನಿಮ್ದು ಬ್ರೇಕ್ ಆಗ್ತಿದೆ ಮೇಡಮ್. ನಾನು ಬ್ರೇಕ್ ಲಿವರ್ ರಿಫ್ಲೆಕ್ಸ್ ಗೆ ಆರೆಂಜ್ ಅಂಡ್ ಸ್ಕೈ ಬ್ಲೂ ಕೊಟ್ಟಿದ್ದೆ ಮ್ಯಾಮ್. ಹಲೋ, ಇಲ್ಲಿ ಲಿವರ್ ರಿಫ್ಲೆಕ್ಸ್ ಲಿವರ್ ಇದಕ್ಕೆ ಇಲ್ಲಿನೂ ಇದು ಸ್ಕೈ ಬ್ಲೂ ಅಂಡ್ ಆರೆಂಜ್. ನಾನು ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ. ಇದನ್ನ ದಿನ ಬೆಳಿಗ್ಗೆ 20 ಸರಿ ಪ್ರೆಸ್ ಮಾಡಿ, 2 ಕೈಯಲ್ಲಿ. ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡ್ಬೇಕು 20 ಸರಿ. ಬರ್ತಾ ಇಲ್ಲ ಮೇಡಮ್ ನಿಮ್ದು? ಮಂಜುನಾಥ್ ಸರ್, ನಂದು ಬರ್ತಾ ಇಲ್ವಾ? ಸರಿ ಇದೆ ಮೇಡಮ್. ಬರ್ತಾ ಇಲ್ಲ ಮೇಡಮ್, ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ಲಕ್ಷ್ಮಿ ಮೇಡಮ್, ನಿಮ್ದು ಆಗಿಲು ಫಸ್ಟ್ ನಿಮ್ದೇ ಇದನ್ನ ಅನ್ಮ್ಯೂಟ್ ಮಾಡಿದೆ. ನೀವು ಅಷ್ಟೊಂದು ನೆಟ್ವರ್ಕ್ ಪ್ಲೇಸ್ ಅಲ್ಲಿ ಬನ್ನಿ ಮೇಡಮ್. ಓಕೆ ಸರ್. ನಿಮ್ಮ ಒಂದ್ ಕೆಲಸ ಮಾಡಿ ಮೇಡಮ್, ಇನ್ನೊಂದೆರಡು ಇವ್ರು ತಗೊಳ್ತೀವಿ, ಆಮೇಲೆ ನೀವು ನೆಟ್ವರ್ಕ್ ಇದ್ದಲ್ಲಿ ಬನ್ನಿ ಮೇಡಮ್. ಅವ್ರಿಗೆ ಆನ್ಸರ್ ಮಾಡ್ತೀನಿ ನಾನು, ರೆಕಾರ್ಡಿಂಗ್ ನೋಡ್ಕೋಬಹುದು. ಸರಿ ಮೇಡಮ್, ಸರಿ ಆನ್ಸರ್ ಮಾಡಿ ಮೇಡಮ್. ಮಗುಗಿಲ್ಲಿ ಟಂಗ್ ಅಲ್ಲಿ ಸೈಡ್ ಪ್ಯಾಚ್ ಆಗಿದೆ ಅಂದ್ರೆ ಲಿವರ್ ಅಲ್ಲಿ ಚೀಸ್ ಸ್ಟಾಗ್ನೇಷನ್ ಆಗಿರುತ್ತೆ. ಸೊ ದಿನ ಬೆಳಿಗ್ಗೆ ಇಲ್ಲಿ ಲಿವರ್ ರಿಫ್ಲೆಕ್ಸ್ ನ 20 ಸರಿ ಪ್ರೆಸ್ ಕೊಡಿ. ಜೊತೆಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಸ್ಕೈ ಬ್ಲೂ ಕಲರ್ ಇಲ್ಲ ಮೇಡಮ್, ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ಬರ್ತಾ ದಿನ ಇಲ್ಲ. ಹಾಕ್ಬೇಕು 4 to 5 hours. ಆಮೇಲೆ 20 ಸರಿ ಇಲ್ಲಿ ಪ್ರೆಸ್ ಕೊಡ್ಬೇಕು.
ಜೊತೆಗೆ ಅವಳಿಗೆ ದಿನ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸಿ. ಬಿಸ್ಲಿಗೆ ಸ್ವಲ್ಪ ಆಟ ಆಡಕ್ ಬಿಡ್ಬೇಕು, ಅಥವಾ ಯೋಗ ಕ್ಲಾಸ್ಗಳನ್ನ ಜಾಯಿನ್ ಮಾಡಿಸಿ. ಆಮೇಲೆ ಸ್ವಲ್ಪ ದಿವಸ ಹಾಲು, ಮೊಸರು ಮತ್ತೆ ಹಣ್ಣುಗಳು ಯಾವ್ದು ಕೊಡ್ಬೇಡಿ. ವಾರದಲ್ಲಿ 2 ದಿನ ದಾಳಿಂಬೆ ಜ್ಯೂಸ್ ಕೊಡಿ, ಮತ್ತೆ ಪೈನಾಪಲ್ ಜ್ಯೂಸ್ ಕೊಡಿ. ಸರಿನಾ? ಇದು ಮತ್ತೆ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಕೊಡಿ, ತಿನ್ನಕ್ ಸರಿ ಹೋಗುತ್ತೆ. ಲಿವರ್ ಅಲ್ಲಿ ಮೂವ್ಮೆಂಟ್ ಬಂದ್ರೆ ಈ ಬ್ಲ್ಯಾಕ್ ಕಲರ್ ಏನಾಗಿದೆ ಅಲ್ಲ ಅದೆಲ್ಲ ಸರಿ ಹೋಗ್ತಾ ಬರುತ್ತೆ. ಲಿವರ್ ಮುಂದೆ ನೀವು ಹಿಂಗೆ ಬಿಡ್ತಾ ಹೋಗ್ಬಿಟ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ, ಲಿವರ್ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಲಿವರ್ನ ಸ್ಟ್ರೆಂತ್ ಮಾಡಿ ಈ ಇಶ್ಯೂಸ್ ಡೇ ಬೈ ಡೇ ಕ್ಲಿಯರ್ ಆಗ್ತಾ ಬರುತ್ತೆ. ಚಂದ್ಗೌಡ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ಸರ್ ನಮಸ್ತೆ, ಹೇಳಿ. ಮೇಡಮ್ ನಾವು ಬೆಳಗಾವಿ ಡಿಸ್ಟಿಕ್ ರಾಯಬಾಗ್ ತಾಲೂಕು ಮಾತಾಡೋದು ಮೇಡಮ್. ಟೀಮ್ ಹೀಲರ್ ಮೇಡಮ್. ಸರ್ ಹೇಳಿ, ಹೇಗ್ ನಡೀತಿದೆ ಪ್ರಾಕ್ಟೀಸ್ ಮಾಡ್ತಾ ಇದೀರಾ? ಚೆನ್ನಾಗಿ ನಡೀತಿದೆ ಮೇಡಮ್. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಿದ್ದೇನೆ ಮೇಡಮ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ ನನ್ನ ಮಗನೊಂದು ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಮೇಡಮ್. ಏನಾಗಿದೆ ಸರ್? ಅದು ಲೆಫ್ಟ್ ಸೈಡ್ ಅಲ್ಲಿ ನೋಸ್ ದುರ್ಮಾಂಸ ಬೆಳ್ತಾ ಇದೆ ಮೇಡಮ್, ಮುನಿಗೆ ಮೇಡಮ್. ಹಾ 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 ಇವಾಗ 14 ವರ್ಷ ಮೇಡಮ್ ಅವ್ಗೆ. ಪಾಯಿಂಟ್ಸ್ ಎಲ್ಲ ಹಾಕಿದ್ದೀರಾ? TM ಪಾಯಿಂಟ್ಸ್ ಟ್ರೈ ಮಾಡಿದ್ದೀರಾ? ಇಲ್ಲ, ಅವ್ನು ಕಲರ್ ಥೆರಪಿ ಮಾಡ್ತಾ ಇದ್ದಾನೆ ಮೇಡಮ್. ಇವಾಗ ಹಾಸ್ಟೆಲ್ ಇದ್ದ ಮೇಡಮ್, ಇವಾಗ ಬಂದಿದ್ದಾನೆ ಮೇಡಮ್. 2-3 ದಿವಸ ಆಯ್ತು ಮೇಡಮ್. ಓಕೆ. ಅದೇ ಡಾಕ್ಟರ್ ಏನ್ ಇವಾಗ ಹೇಳ್ತಾರ? ಆಪರೇಷನ್ ಹೇಳಿದಾರಾ? ಹಾ ಮೇಡಮ್, ಹಾಗೆ ಹೇಳಿದ್ದಾರೆ ಮೇಡಮ್. ಡಾರ್ಕ್ ಬ್ಲೂ ಕಲರ್ ಹಾಕಿ ಸರ್, ಸರಿ ಹೋಗುತ್ತೆ. ಹಾ ಮೇಡಮ್. ಅವ್ರಿಗೆ ಲಂಗ್ಸ್ ಮತ್ತು ಲಿವರ್ ಅಲ್ಲಿ ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಅಗ್ನಿ ತತ್ವ ರೇಸ್ ಮಾಡಿದಾಗ ಸರಿ ಹೋಗುತ್ತೆ. ಲಿವರ್ ಟು ಕೊಡ್ಬೇಕಾ ಮೇಡಮ್? SP5 SP9? ಲಿವರ್ ಟು ಸೆಡೇಟ್ ಮಾಡಿ, SP9 ಮಾಡಿ. ಲಿವರ್ ಟು ಮಾಡಿದ್ದಾನೆ ಮೇಡಮ್. ಲಿವರ್ ಟು ಮಾಡಿ, ಲಿವರ್ ರಿಫ್ಲೆಕ್ಸ್ ನ ದಿನ ಪ್ರೆಸ್ ಕೊಡಿ. ಹಾ ಮೇಡಮ್. ಆಮೇಲೆ ಲಿವರ್ 3 ನ ವಾರದಲ್ಲಿ 2 ದಿನ ಪ್ರೆಸ್ ಕೊಡಿ. ಆಮೇಲೆ ನೈಟ್ ಮಲ್ಕೊಳ್ಳೋವಾಗ ಅಲ್ಲೊಂದು ಬಟಾಣಿ ಕಾಳು ಅಂಟಿಸಿ. ಎಲ್ಲಿ ಮೇಡಮ್? ಇದು ಲಿವರ್ 3? ಲಿವರ್ 3ಗೆ ಹಾ ಮೇಡಮ್. ಬಟಾಣಿ ಕಾಳು ಅಂಟಿಸಿ. ಇಲ್ಲಿ ನೋಸ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಅದ್ ಮಾಡ್ತಾ ಇದ್ದೀನಿ ಮೇಡಮ್. ಅದು ಅದು ಹಾಕಿ ಸರಿ ಹೋಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಸರ್, ಬಟ್ ರಿಸಲ್ಟ್ ಇದೆ, ಬಂದೇ ಬರುತ್ತೆ. ಆಮೇಲೆ ಹಾ ಮೇಡಮ್. K3 25 ಮಾಡಿ. ಆಮೇಲೆ SP9 ಅದು SP5 ಬೇಡ ಮೇಡಮ್? ಬೇಡ, SP5 ಮಾಡಬಾರ್ದು. ಅದು ಯಾವ್ದಿಗೆ ನಾವು ದುರ್ಮಾಂಸ ಅದಕ್ಕೆಲ್ಲ ಕೊಡ್ತೀವಲ್ಲ ಮೇಡಮ್, ಯಾವ್ದಾರ ಗಡ್ಡೆ ಶಿಸ್ಟ್ ಅದು ಅದ್ರಲ್ಲ ಅದೇ ಟೈಪ್ ಇದು ಕನ್ಸಿಡರ್ ಶಿಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದಲ್ಲ ಮೇಡಮ್? SP5 ಬೇಡ, SP9 ಕೊಡಿ. ಆಮೇಲೆ ನೆಕ್ಸ್ಟ್ K3 ಕೊಡಿ. ಮತ್ತೆ ಹಾ K3 ಮೇಡಮ್. ಪ್ರೆಸ್ ಮಾಡಿ ವಾರದಲ್ಲಿ 2 ದಿವಸ. ಲಿವರ್ 3 ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ. ಹಾ ಮೇಡಮ್. ಮಾಡಿ ಸರ್, ಓಕೆ ಸರಿ ಮೇಡಮ್. ಹೋಗುತ್ತೆ. ಥ್ಯಾಂಕ್ ಯು ಮತ್ತೆ ಮೇಡಮ್. ಫಿಸಿಕಲ್ ಆಕ್ಟಿವಿಟಿ ಮಾಡಿಸಿ, ಪ್ರಾಣಾಯಾಮ ಮಾಡಿಸಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದು ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಉಸಿರಾಡ್ಸಕ್ ತ್ರಾಸ ಆಗ್ತದೆ ಮೇಡಮ್. ಸ್ಪೇಸ್ ಕಡಿಮೆ ಇದೆ ಮೇಡಮ್. ಅಂದ್ರೆ ಒಂದೇ ದಿನಕ್ಕೆ ಮಾಡ್ಬಿಡ್ಬಾರ್ದು. ಸ್ಲೋಲಿ ಹಾ ಸ್ಲೋಲಿ ಮೇಡಮ್. ಸ್ಲೋಲಿ ಮಾಡ್ತಾ ಬರ್ಬೇಕು. ಹಾ ಮೇಡಮ್. ಸರಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಕಿಯಾ ಅಂತ ಹೆಸರಿದೆ, ಮಾತಾಡಿ ಮೇಡಮ್. ನೋಕಿಯಾ 2.3 ಮೇಡಮ್. ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ, ಬುಕ್ ಹಿಡ್ಕೊಂಡು ಕೂತಿದಾರೆ. ನೋಕಿಯಾ 2.3 ನೀವೇ ಎಸ್. ಮಾತಾಡಿ ಮೇಡಮ್. ಈಗ 4 ಜನಕ್ಕೆ ನಂಬರ್ ಕಳಿಸಿದೀನಿ. ಪವಿತ್ರ ಮೇಡಮ್ ಇರ್ಬೋದು, ರಾಜೇಶ್ ಮೇಡಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ನಿಮ್ ನಂಬರ್ ಕಳಿಸಿದೀನಿ. ಜೊತೆಗೆ ಬೆಂಗಳೂರಲ್ಲಿ ಮೇಡಮ್ ಅವರು ಇರ್ತಾರೆ, ಜೊತೆಗೆ ಕನ್ಸಲ್ಟೇಷನ್ ಅಲ್ಲಿ ತಗೋತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರು ಹತ್ರ ಇದ್ದವರು ಬೆಂಗಳೂರಲ್ಲಿ ಅವ್ರನ್ನ ಮೀಟ್ ಆಗ್ಬೋದು. ಜೊತೆಗೆ ಬೇರೆ ಊರ್ದವ್ರು ಇದ್ದವರು ಅವ್ರು ಕಾಂಟ್ಯಾಕ್ಟ್ ಮಾಡಿ. ಈಗ ಆಲ್ರೆಡಿ ಒಂದು 6 ಜನಕ್ಕೆ ಕಳಿಸಿದೀನಿ. ಸೊ ನಂಗೆ ಮೆಸೇಜ್ ಮಾಡಿ ಕಳಿಸ್ತೀನಿ. ಪವಿತ್ರ ಮೇಡಮ್ ಮಾತಾಡಿ. ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ತಾರೆ ಮೇಡಮ್. ನೀವು ನಮಗ್ ಕೇಳಿದ ತಕ್ಷಣ ನಾವು ನಿಮ್ಗೆ ನಂಬರ್ ಕೊಡ್ತೀವಿ. ದೂರ ಇದ್ದವರೆಲ್ಲ, ಬೆಂಗಳೂರಿನಲ್ಲಿ ಇದ್ದವ್ರು ಅವ್ರ ಕ್ಲಿನಿಕ್ಗೆ ಹೋಗ್ಬಿಡಿ, ಸೂಪರ್ ಆಗಿ ವರ್ಕ್ ಆಗುತ್ತೆ. ಮೇಡಮ್ ಮಾತಾಡಿ. ನೋಕಿಯಾ 2.3 ಅಂತಿದೆ ನೋಡಿ. ಅವ್ರು ಮ್ಯೂಟ್ ಅಲ್ಲಿ ಇದಾರೆ ಸರ್, ಮ್ಯೂಟ್ ಅಲ್ಲಿ ಮ್ಯೂಟ್. ಇದಾರೆ. ಹೌದು, ಅದು ಅವ್ರ ಹೆಸರು ಗೊತ್ತಿಲ್ಲ ಮೇಡಮ್. ಅವ್ರ ಪಾಪ ಅನ್ಮ್ಯೂಟ್ ಮಾಡ್ಕೊಳಕ್ ಕೇಳಿ. ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಅಂತ ಬರುತ್ತೆ ಮೇಡಮ್, ಅಲ್ಲಿ ಅದನ್ನ ಕ್ಲಿಕ್ ಮಾಡಿ. ಸರಿ, ಓಕೆ. ಪವಿತ್ರ ಮೇಡಮ್ ಏನಾದ್ರು ಮಾತಾಡೋದಿತ್ತಾ? ರಾಜಪ್ಪ ಮದ್ಲೂರ್ ಸರ್. ಓಕೆ. ಕುಸುಮ ಮೇಡಮ್. ಹಾ, ನೋಕಿಯಾ ಮೇಡಮ್ ಮಾತಾಡಿ. ನಮಸ್ತೆ, ಹೇಳಿ. ನಮಸ್ತೆ. ನಾವು ಹುಬ್ಳಿಯಿಂದ ಮಾತಾಡೋದು. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ರೀ. ನಮ್ಗೆ ನಮ್ಮನೆಯವ್ರಿಗೆ ಶೋಲ್ಡರ್ ಪೇನ್ ರೀ, ಕೈ ಮ್ಯಾಲೆ ಎತ್ತಕ್ ಬರಲ್ರಿ. ಯಾವ್ದು? ಎಡಗೈಯ ಬಲಗೈಯ? ಬಲಗೈ. ಬಲಗೈ ಎತ್ತಕ್ ಬರ್ತಿಲ್ವಾ? ಶುಗರ್ ಎತ್ತಕ್ ಬರಲ್ರಿ. ಅವ್ರು ಹಾರ್ಟ್ ವೀಕ್ ಅಂತ ಪೇಸ್ ಮೇಕರ್ ಹಾಕೊಂಡಿದ್ದಾರೆ. ಚೆಕ್ ಒಂದ್ಸತಿ ಮಾಡಿಸಿದ್ರೆ ಚೆಕ್ ಮಾಡಿ 2 ಸತಿ ಮಾಡಿಸ್ಕೊಂಡ್ರಿ. ನಾರ್ಮಲ್ ಇದೆ ಅಂತ ಅದ ಹೇಳಿ.
ನಾರ್ಮಲ್ ಐತ್ರಿ, ಎಡಗಡೆ ಹಾಕೊಂಡಿದ್ದೀವಿ, ಆಮೇಲೆ ಬಲಕ್ ಹಾಕಿದಾರೆ ಈಗ. ಅದ್ ಹಾಕಿದಾಗಿಂದ ಶೋಲ್ಡರ್ ಪೇನ್ ಮ್ಯಾಲೆ ಕೈ ಎತ್ತಕ್ ಬರಲ್ರಿ, ಪೇನ್ ಐತಿ ಅಂತ ಹೇಳ್ತಾರೆ. ಸರಿ ಹೋಗುತ್ತಮ್ಮ. ಇಲ್ ಅವ್ರಿಗೆ ಲಿವರ್ ಅಲ್ಲಿ ಸ್ಟಾಗ್ನೇಷನ್ ಇರುತ್ತೆ. ಲಿವರ್ನ ಟ್ರೀಟ್ ಮಾಡಿದಾಗ ಹಾರ್ಟ್ ಇಶ್ಯೂಸ್ ಕ್ಲಿಯರ್ ಆಗುತ್ತೆ ಕೂಡ, ಆಮೇಲೆ ಇದು ಶೋಲ್ಡರ್ ಪೇನು ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿಲಿ. ಓಕೆ. ಮತ್ತೆ ದಿನಾ ಬೆಳಿಗ್ಗೆ 20 ಸರಿ ಪ್ರೆಸ್ ಕೊಡ್ಬೇಕು. ಇವಾಗ ಪ್ರೆಸ್ ಮಾಡಿದ್ರೆ ನೈಟ್ ನಿದ್ದೆ ಬರಲ್ಲ, ಸೊ ನಾವು ಪ್ರೆಸ್ ಮಾಡಿ ತೋರಿಸ್ತಾ ಇಲ್ಲ. ನೀವು 20 ಸರಿ ಹೆಬ್ಬೆರಳಿಂದ ಪ್ರೆಸ್ ಕೊಡ್ಬೇಕು. ಇಲ್ಲಿ 20 ಸರಿ ಮಾಡಿ, ಇಲ್ಲಿ 20 ಸರಿ ಪ್ರೆಸ್ ಮಾಡಿ. ಜೊತೆಗೆ ಇದು ಎಡಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಹಾರ್ಟ್ ಜಾಯಿಂಟ್ ಅಂತ ಹೇಳ್ತೀವಿ. ಇದು ಹಾರ್ಟ್, ಇದು ಸ್ಮಾಲ್ ಇಂಟೆಸ್ಟೈನ್ ಜಾಯಿಂಟ್. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ. ವಾಯು ತತ್ವ ಜಾಸ್ತಿ ಆಗುತ್ತೆ. ಲಾಸ್ಟ್ ಜಾಯಿಂಟ್ ಅಲ್ಲಿ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕ್ಬೇಕು. ವಾಯು ತತ್ವ ಕಡಿಮೆ ಇರುತ್ತವ್ರಿಗೆ, ಅಂದ್ರೆ ಲಿವರ್ ಇಂದ ಹಾರ್ಟ್ ಗೆ ಬ್ಲಡ್ ಹೋಗ್ತಾ ಇರಲ್ಲ, ಎನರ್ಜಿ ಪಾಸ್ ಆಗ್ತಾ ಇರಲ್ಲ. ಸೊ ನೀವು ಇಲ್ಲಿ ಡಾರ್ಕ್ ಬ್ಲೂ ಹಾಕಿದಾಗ ವಾಯು ತತ್ವ ಜಾಸ್ತಿ ಆಗಿ ಹಾರ್ಟ್ ಅಲ್ಲಿ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಡೇ ಟೈಮ್ ಅಲ್ಲಿ 4 to 5 hours ಹಾಕ್ಬೇಕು. ಜೊತೆಗೆ ಎಡಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಕಲರ್ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು. ಯಾವುದೇ ಕಲರ್ ಹಾಕಿದ್ರು ಫುಲ್ ಆಗಿ ಸರ್ಕಲ್ ಹಾಕ್ಬೇಕು ಈ ರೀತಿ, ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್. ಸರಿನಾ? ಜೊತೆಗೆ ಕಿಡ್ನಿಗೂ ಕೂಡ ಟ್ರೀಟ್ ಮಾಡ್ಬೇಕು. ಇಲ್ಲಿ ಬಲಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು. ಸರಿನಾ? ಜೊತೆಗೆ ನೈಟ್ ಮಲ್ಕೊಳ್ಳುವಾಗ ಇಲ್ಲೊಂದು ಮೆಂತೆ ಪಟ್ಟಿ ಹಾಕಿ, ಫುಲ್ಲು ಒಂದ್ ಟೇಪ್ ತಗೋಬೇಕು ಉದ್ದಿಗೆ, ಲೈನಿಗೆ ಹಿಂಗ್ ಮೆಂತೆ ಅಂಟಿಸ್ಕೊಂಡು ಈ ರೀತಿ ರೌಂಡ್ ಉಂಗುರ ತರ ಹಾಕಿ. ಹಾರ್ಟ್ ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ಲಿವರ್ ಜಾಯಿಂಟ್ ಮೆಂತೆ ಪಟ್ಟಿ ಹಾಕಿ. ಲಿವರ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಲಿವರ್ ಹಾರ್ಟ್ ಎರಡು ಸ್ಟ್ರೆಂಥನ್ ಆಗುತ್ತೆ. ಶೋಲ್ಡರ್ ಪೇನ್ ಕೂಡ ಕಡಿಮೆ ಆಗುತ್ತೆ. ನಿಮ್ ಶೋಲ್ಡರ್ ಪೇನ್ ಕಡಿಮೆ ಆಗ್ತಾ ಬಂದ್ರೆ ನಿಮ್ಗೆ ಹಾರ್ಟ್ ಚೆನ್ನಾಗಿದೆ ಅಂತ ಅರ್ಥ. ಇವಾಗ ಹಾರ್ಟ್ ಅವ್ರಿಗೆ ವೀಕ್ ಇರುತ್ತೆ. ಜೊತೆಗೆ ವಾಕ್ ಮಾತ್ರ ಕಂಪಲ್ಸರಿ ಮಾಡ್ಲೇಬೇಕು. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ಆ ಟೈಮಲ್ಲಿ ವಾಕ್ ಮಾಡ್ಬೇಕು. 11 ಗಂಟೆಯಿಂದ 1 ಗಂಟೆಗೆ ದಾಳಿಂಬೆ ಜ್ಯೂಸು ವಾರದಲ್ಲಿ 2 ದಿನ ತಗೊಳ್ಳಿ. ಕೇಳಿಸ್ತಿಲ್ವಾ ಸರ್? ಅಲ್ಲ ಮೇಡಮ್, ಅವ್ರ ಹ್ಯಾಂಡಿಕ್ಯಾಪ್ಟ್ ಅದಾರೆ, ವಾಕ್ ಮಾಡಕ್ ಆಗಲ್ಲ. ಹ್ಯಾಂಡಿಕ್ಯಾಪ್ಟ್ ಅದಾರೆ. ಸರಿ ಸರಿ, ಓಕೆ. ಬಿಸಿಲಲ್ಲಿ ಕೂಡ್ಸಿದ್ರೆ ಸಾಕು ಮೇಡಮ್. ಬಿಸಿಲಲ್ಲಿ ಬಿಸಿಲಲ್ಲಿ ಕೂತ್ಕೊಂಡ್ರೆ ಸಾಕು. ಸುಮ್ನೆ ಚೇರ್ ಹಾಕೊಂಡು ಬಿಸಿಲಲ್ಲಿ ಕೂತ್ರೆ ಸಾಕು. ಅಷ್ಟು ಮಾಡಿಸಿ. ಆಮೇಲೆ ಶುಗರ್ ಇದೆ ಮೇಡಮ್, ಶುಗರ್ ಇದೆ. 11 ಗಂಟೆಯಿಂದ 1 ಗಂಟೆಗೆ ದಾಳಿಂಬೆ ಜ್ಯೂಸ್ ತಗೋಬೇಕು ವಾರದಲ್ಲಿ 2 ದಿವಸ. ಇಲ್ಲಿ ನಾನು ಗ್ರೀನ್ ಕಲರ್ ಡಾಟ್ ಇಟ್ಟಿದ್ದೆ ನೋಡಿ, ನೀವು ಇಲ್ಲಿ ಯೆಲ್ಲೋ ಕಲರ್ ಹಾಕಿ. ಯೆಲ್ಲೋ ಕಲರ್ ಹಾಕ್ಬೇಕು. ಡೇ ಟೈಮ್ ಅಲ್ಲಿ 4 ರಿಂದ 5 ತಾಸು ಹಾಕ್ಬೇಕು. ಆಮೇಲೆ ನೈಟ್ ಮಲ್ಕೊಳ್ಳಾಗ ಬಟಾಣಿ ಕಾಳು ಅಂಟಿಸಿ ತೆಗೆದ್ಬಿಡಿ. ನೈಟ್ ಹಾಕಿ ಬೆಳಿಗ್ಗೆ ತೆಗಿಬೇಕು. 1 month ಅಥವಾ 2 months ಮಾಡ್ಬೇಕು. ಮೇಡಮ್ ಸಾಧ್ಯ ಆದ್ರೆ ನಾನು ಹೇಳಿರೋದೆಲ್ಲ 1 month ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೆ ಇದರಿಂದ ಏನಾದ್ರು ವಾಸಿ ಆಗದಿದ್ರೆ ಪರ್ಸನಲ್ ಆಗಿ ನೀವು ಥೆರಪಿ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಮುಂದೆ ಹಾರ್ಟ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ ಇವ್ರಿಗೆ. ಹಾರ್ಟ್ ಏನಾದ್ರು ಇಶ್ಯೂಸ್ ಇದ್ರೆ ಮೊದ್ಲು ನಮ್ ಸಿಂಪ್ಟಮ್ಸ್ ಬರೋದೇ ಈ ಶೋಲ್ಡರ್ ಪೇನ್ ಬರೋದು, ಈ ಕತ್ ನೋವು ಬರೋದು, ಆಮೇಲೆ ಊಟ ಮಾಡಿದ ಹಿಂಗ್ ತೇಗ್ ತರ ಬರೋದು. ಇದೆಲ್ಲ ನಮ್ಗೆ ಹಾರ್ಟ್ ವೀಕ್ ಇದೆ ಅಂತ ನೋಡಿ. ಯಾವಾಗೂ ಹಾರ್ಟ್ ಅಟ್ಯಾಕ್ ಆಗೋದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡಲ್ಲ. ನಮ್ ದೇಹ 2-3 years ಬ್ಯಾಕೇನೆ ಈ ರೀತಿ ಸಿಂಪ್ಟಮ್ಸ್ ಗಳನ್ನ ತೋರಿಸ್ತಿರುತ್ತೆ. ಶೋಲ್ಡರ್ ಪೇನ್ ಬರೋದಾಗ್ಲಿ, ನೆಕ್ ಪೇನ್ ಬರೋದಾಗ್ಲಿ, ಆಮೇಲೆ ಕೆಲವರಿಗೆ ಎದೆ ಹಿಂಭಾಗದಲ್ಲಿ ಇಲ್ಲಿ ಪೇನ್ ಬರುತ್ತೆ, ಅದು ಪೇನ್ ಬರೋದು, ಆಮೇಲೆ ಇಲ್ಲಿ ಚುಚ್ಚಿದಂಗ ಆಗೋದು, ಆಮೇಲೆ ತೇಗ್ ಬರೋದು. ಇದೆಲ್ಲ ಒಂದೊಂದೇ ಅದು ಸಿಂಪ್ಟಮ್ಸ್ ತೋರಿಸ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಎಕ್ಸಸೈಸ್ಗಳು ಅಥವಾ ಫಿಸಿಯೋಥೆರಪಿ ಏನಾರ ಅಥವಾ ಏನೋ ಸ್ವಲ್ಪ ನಿಂಬೆಹಣ್ಣು ಸೋಡಾ ಏನಾರ ಕುಡ್ದು ಏನಾಗಿಲ್ಲ ಬಿಡು ಇಷ್ಟೇ ಹಿಂಗೆ ಕ್ಲಿಯರ್ ಮಾಡ್ತಾ ಹೋಗ್ತೀವಿ, ಬಂದಾಗ ಮತ್ತೆ ತಗೋತೀವಿ. ಅದು ಕಂಪ್ಲೀಟ್ ಆಗಿ ರೂಟಿಗೆ ನಾವು ಟ್ರೀಟ್ ಮಾಡಿದಾಗ ಮುಂದೆ ಹಾರ್ಟ್ ಇಶ್ಯೂಸ್ ಬರಲ್ಲ. ಈಗ ನಿಮ್ಗೆ ಗೊತ್ತು, ಸಡನ್ ಆಗಿ ರಾತ್ರಿನೇ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಅಥವಾ ಏನಾದ್ರು ಜಿಮ್ಮಲ್ಲಿ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಆದ್ರೂ ಸಡನ್ ಆಗಿ ಬಿದ್ಬಿಟ್ರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಈಗ ಹೇಳ್ತೀವಿ. ಅದು ಸಡನ್ ಆಗಿ ಒಂದೇ ದಿವಸಕ್ಕೆ ಹಾರ್ಟ್ ಇಶ್ಯೂಸ್ ಬಂದಿರಲ್ಲ ಅವ್ರಿಗೆ. 2-3 years ಬ್ಯಾಕೆ ಈ ರೀತಿ ಬೇಸಿಕ್ ಸಿಂಪ್ಟಮ್ಸ್ ತೋರಿಸ್ತಾ ಇರುತ್ತೆ. ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಿರುತ್ತೆ. ನಾವೇನ್ ಮಾಡ್ತೀವಿ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಸಡನ್ ಆಗಿ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಇದೆಲ್ಲ ನಾವು ಅದು ಏನ್ ಸಿಂಪ್ಟಮ್ಸ್ ತೋರಿಸ್ತಿರುತ್ತೋ ಅವಾಗ್ಲೇ ನಾವು ಎಚ್ಚೆತ್ಕೊಂಡು ಒಳ್ಳೆ ಕಡೆ ನೀವು ಥೆರಪಿ ತಗೊಳ್ಳೋದು ಒಳ್ಳೇದು. ನಮ್ಮ ಹತ್ರನೇ ತಗೋಬೇಕಂತಿಲ್ಲ. ನಿಮ್ಗೆ ಆಯುರ್ವೇದದಲ್ಲಿ ನಂಬಿಕೆ ಇದ್ರೆ ಆಯುರ್ವೇದ ತಗೊಳ್ಳಿ, ಅಥವಾ ಹೋಮಿಯೋಪತಿ ತಗೊಳ್ಳಿ. ಇವೆಲ್ಲ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಜಾಸ್ತಿ ಆಗಕ್ ಬಿಡ್ಬೇಡಿ.
ಓಕೆ ಕುಸುಮ ಮೇಡಮ್ ಸರಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ನನಗೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ. ಹೇಳಿ. ತಲೆಯಿಂದ ಕಾಲ್ವರೆಗೂ ಹ್ಮ್ ಬಾಡಿ ಫುಲ್ ಪೇನ್ ಮೇಡಮ್, ಮತ್ತೆ ಹ್ಮ್ ಸ್ಟಿಫ್ನೆಸ್. ನನಗೆ ಕತ್ತು ನಿಮಗೆ ಕಾಣಿಸುತ್ತೋ ಏನೋ, ಕತ್ತುನು ಅಲ್ಲಾಡ್ಸಕ್ ಆಗಲ್ಲ. ಹೌದು. ನೆಕ್ಕಿಂದ ಹಿಡಿದು ಫುಲ್ ಬಾಡಿ, ಕೈನು ಮೇಲೆತ್ತಕ್ ಆಗಲ್ಲ ಮೇಡಮ್. ಇಷ್ಟೇ ಆಗೋದು. ಕಾಣಿಸುತ್ತಾ ನಿಮ್ಗೆ? ಕಾಣಿಸ್ತದೆ ಕಾಣಿಸ್ತದೆ. ಇಷ್ಟೇ. ತಲೆ ಬಾಯಿ ಹತ್ರ ತನಕ ಮಾತ್ರ ಕೈ ಹೋಗುತ್ತೆ ಮೇಡಮ್, ತಲೆವರೆಗೂ ಹೋಗೋದೇ ಇಲ್ಲ. ಹ್ಮ್ ನನಗೆ ತಲೆ ಬಾಚ್ಕೊಳಕ್ಕೂ ಆಗಲ್ಲ, ಡ್ರೆಸ್ ಹಾಕೊಳಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಹ್ಮ್ ಮತ್ತೆ ಬೆನ್ನು ಮೂಳೆನು ಮುಂದೆ ಕೂತ್ರೆ, ಇವಾಗ ನಿಮ್ಗೆ ಕಾಣಿಸ್ಬೋದು ನಾನು ಹೇಗ್ ಕೂತಿದೀನಿ ಅಂತ. ಹ್ಮ್ ಈಗ ಹಿಂದಕ್ಕೆ ಹೋಗ್ತೀನಿ, ಎದ್ರೆ ಫುಲ್ ಬಗ್ಬಿಡ್ತೀನಿ ಮೇಡಮ್, ಮುಂದಕ್ಕೆ ಅರ್ಧ ಬಗ್ಬಿಡ್ತೀನಿ. ಹ್ಮ್ ತಲೆ ಹ್ಮ್ ಎತ್ತಿ ಕಣ್ಣೆತ್ತಿ ಏನು ನೋಡಕ್ ಆಗಲ್ಲ. ಹ್ಮ್ ಹ್ಮ್ ಮತ್ತೆ ಈಗ ಒಂದು 6 months ಇಂದ ಈ ಎರಡೂ ಕಾಲ್ಗಳು ಮೇಡಮ್ ತುಂಬಾ ನೋವು. ಅದರಲ್ಲಿ ರೈಟ್ ಲೆಗ್ ಸಿಕ್ಕಾಬಟ್ಟೆ ನೋವು. ಯಾವಾಗ ಅಂತಾರೆ ಬೆಳಗ್ಗೆ ಎದ್ರೆ ನರಗಳೆಲ್ಲ ಎಳ್ದಂಗ ಆಗಿರುತ್ತೆ ಮೇಡಮ್. ಬೆಳಗ್ಗೆ ಎದ್ರೆ ನನಗೆ ಹೆಜ್ಜೆನೆ ಊರಕ್ ಆಗಲ್ಲ. ಯಾರಾದ್ರೂ ಇಬ್ರು ಹಿಡಿದು ಎತ್ತಬೇಕು, ಇಬ್ರು ಹಿಡಿದು ಕೂಡಿಸ್ಬೇಕು ನನ್ನನ್ನ. ಹ್ಮ್ ಎತ್ತದಾಗ 2 ನಿಮಿಷ ನಿಂತ್ಕೊಂಡು ಆಮೇಲೆ ಚೇರಲ್ಲಿ ಕೂತ್ಕೊಂಡ್ಬಿಡ್ಬೇಕು ಮೇಡಮ್, ಇಲ್ಲ ಅಂತ ನಂಗೆ ಹೆಜ್ಜೆನೆ ಊರಕ್ ಆಗಲ್ಲ. ಈ ಬಲಗಡೆ ಕಾಲು ಎಸ್ಪೆಷಲಿ ತೊಡೆ ಹತ್ರ ನನಗೆ ಸ್ವೆಲ್ಲಿಂಗ್ ಇದೆ. ಮತ್ತೆ ಇದು ಕಾಲ್ಗಳೆಲ್ಲ ಜುಮ್ 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 ಅಂತ ಒಂಥರ ಜೋಮ್ ಹಿಡ್ದಾಗ ಆಗತ್ತೆ ಮೇಡಮ್. ಎರಡೂ ಕಾಲ್ಗಳು ಜೋಮ್ ಹಿಡ್ದಾಗ ಆಗತ್ತೆ. ಮತ್ತೆ ನರಗಳು ತುಂಬಾ ಎಳ್ದಂಗ ಆಗತ್ತೆ. ಹ್ಮ್ ತುಂಬಾನೇ ಬಾಡಿ ಪೇನ್ ಅಂತೂ ದಿನ ರಾತ್ರಿ ಒಂದ್ ಪೇನ್ ಕಿಲ್ಲರ್ ಅಂತೂ ತಗೊಳ್ಳೇಬೇಕು ನಾನು. ಅದ್ ಪೇನ್ ಕಿಲ್ಲರ್ ತಗೊಳ್ಳಿಲ್ಲ ಅಂತ ಅಂದ್ರೆ ಬೆಳಗ್ಗೆ ಎದ್ದಾಳಕ್ಕೂ ಆಗಲ್ಲ ನನಗೆ. ಹ್ಮ್ ನೆಕ್ಸ್ಟ್ ಡೇಗೆ ನೋವೆಲ್ಲ ಜಾಸ್ತಿ ಆಗ್ಬಿಟ್ಟು ಜ್ವರ ಬಂದಂಗ ಆಗ್ಬಿಡತ್ತೆ. ಒಂದು ದಿನಾನು ನೋವಿಲ್ದೆ ಇದ್ದಿದ್ದೇ ಇಲ್ಲ ಮೇಡಮ್. ಹೀಗಾಗಿ ತುಂಬಾ ವರ್ಷಗಳೇ ಆಯ್ತು. ಸುಮಾರು ಟ್ರೀಟ್ಮೆಂಟ್ಗಳು ತಗೊಂಡಿದೀನಿ, ಈಗ್ಲೂನು ತಗೋತಾನೆ ಇದೀನಿ. ಬಸವ ಅಕಾಡೆಮಿ ಹೀಲರ್ಸ್ ಹತ್ರನೂ ತಗೊಂಡಿದ್ದೀನಿ. ಹ್ಮ್ ಇನ್ನು ಏನೇನೋ ಮಾಡ್ತಾ ಇದೀನಿ ಮೇಡಮ್, ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ನನ್ಗೆ ಏನು ಅಂತಂದ್ರೆ ಈ ಪೇನ್ ಒಂದ್ ಸ್ವಲ್ಪ ಕಡಿಮೆ ಆಗಿ ನನ್ನ ಸ್ವಂತ ಕೆಲ್ಸ ನಾನ್ ಮಾಡ್ಕೊಳ್ಳೋ ಹಾಗೆ ಆಗ್ಬೇಕು ಅನ್ನೋದೇ ಮೇಡಮ್ ನನ್ಗೆ. ಏನಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾನು ಎದ್ದು ನನ್ ಸ್ನಾನ ಮಾಡ್ಕೊಂಡು ನನ್ ಡ್ರೆಸ್ ಹಾಕೊಂಡು ತಲೆ ಬಾಚ್ಕೋಬೇಕು, ಅಷ್ಟಾದ್ರೂ ಆಗ್ಲಿ. ಎಲ್ಲದಕ್ಕೂ ನಾನು ಎಷ್ಟು ವರ್ಷದಿಂದ ಮೇಡಮ್ ಎಷ್ಟು ವರ್ಷದಿಂದ ಇದೆ ಮೇಡಮ್ ಇದು? ಅಟ್ಲೀಸ್ಟ್ ಇವಾಗ ಅಷ್ಟಾದ್ರೂ ಆಗ್ಲಿ ಮೇಡಮ್. ಆಯ್ತು ಆಲ್ಮೋಸ್ಟ್ 20 years ಆಯ್ತು. ಆಲ್ಮೋಸ್ಟ್ 20 years. 20 years ಇಂದ ಇದೇ ರೀತಿ ಇದೀರಾ? ಹ್ಞೂ ಮೇಡಮ್. ಹೀಗೆ ಇಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ ಇರುತ್ತೆ ಮೇಡಮ್. ಒಂದ್ ಅಂದ್ರೆ ನಿಮ್ ನೋಡ್ದಾಗ ನಂಗೆ ಅನ್ಸ್ತಿರೋದು, ಜಲತತ್ವನೂ ಹೆಚ್ಚಿಗೆ ಇದೆ, ಆಕಾಶ ತತ್ವನೂ ಜಾಸ್ತಿ ಇದೆ, ವಾಯು ತತ್ವ ಕಡಿಮೆ ಇದೆ, ಅಗ್ನಿ ತತ್ವ ಕಡಿಮೆ ಇದೆ. ಇವೆಲ್ಲ ನಾವು ಒಂದೊಂದೇ ರೇಸ್ ಮಾಡ್ತಾ ಹೋಗ್ಬೇಕು. ಒಂದೊಂದೇ ಟೆಸ್ಟ್ ಮಾಡಿದಾಗ ಅಟ್ಲೀಸ್ಟ್ ನಿಮ್ಗೆ 3 to 6 months ಟೈಮ್ ತಗೊಳುತ್ತೆ. ಇದೆಲ್ಲ ಒಂದಿನ 2 ದಿನಕ್ಕೆ ಅಟ್ಲೀಸ್ಟ್ ನೀವು 6 months ಥೆರಪಿ ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, ನಮ್ಮ ಬಲಗೈ ಕಿರುಬೆರಳು ಆಕಾಶ ತತ್ವನ ಇಂಡಿಕೇಟ್ ಮಾಡುತ್ತೆ. ಆಕಾಶ ತತ್ವಕ್ಕೆ ಇಲ್ಲಿ ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿ, ಇದು ಆಕಾಶ ತತ್ವನ ಕಡಿಮೆ ಮಾಡುತ್ತೆ. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಲೈನ್ ಹಾಕಿ, ಜೊತೆಗೆ ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ ವೇಟ್ ಲಾಸ್ ಆಗುತ್ತೆ. ಆಮೇಲೆ ನಂಬರ್ 2 ಅಂತ, ನಂಬರ್ 1 ಡಾರ್ಕ್ ಬ್ಲೂ ಅಲ್ಲೂ ಬರಿಬಹುದು, ಅದು ನಂಬರ್ 2 ಡಾರ್ಕ್ ಬ್ಲೂ ಬರಿಬಹುದು. ಇಲ್ಲಿ ಆಕಾಶ ತತ್ವನ ಕಡಿಮೆ ಮಾಡ್ಬೇಕು. ಅಂದ್ರೆ ನಿಮ್ದು ಇವಾಗ ಎಲ್ಲೆಲ್ಲಿ ಸ್ವೆಲ್ಲಿಂಗ್ ಇದೆಯಲ್ಲ, ಆ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಇಲ್ಲಿ ಎಡಗೈ ಕಿರುಬೆರಳು ಹಿಂಭಾಗದಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ, ಸ್ಕೈ ಬ್ಲೂ ಕಲರ್ ಹಾಕ್ಬೇಕು ಇಲ್ಲಿ. ಪೇನ್ ಇದೆ ಅಂದ್ರಲ್ಲ ನೀವು, ಪೇನ್ ನ ಕಡಿಮೆ ಮಾಡಕ್ಕೆ ಸ್ಕೈ ಬ್ಲೂ ಕಲರ್ ಹಾಕಿ, ಪೇನ್ ಕಡಿಮೆ ಆಗಕ್ಕೆ. ಸರಿನಾ? ಇಲ್ಲಿ 4 hours ಸ್ಕೈ ಬ್ಲೂ ಹಾಕಿ, ವಾರದಲ್ಲಿ 3 ದಿವಸ ಇಲ್ಲಿ ಹಾರ್ಟ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ, ಸ್ವಲ್ಪ ಮೂವ್ಮೆಂಟ್ ಆಗ್ಲಿ. ವಾಯು ತತ್ವ ಜಾಸ್ತಿ ಮಾಡೋಣ ಇಲ್ಲಿ. ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ವಾಯು ತತ್ವ ಜಾಸ್ತಿ ಆಗುತ್ತೆ. ವಾಯು ತತ್ವ ಜಾಸ್ತಿ ಆದ್ರೆ ನಿಮ್ಗೆ ಅಲ್ಲಿ ಹಾರ್ಟ್ ಅಲ್ಲಿ ಕೂಡ ಸ್ಟಾಗ್ನೇಷನ್ ಏನೇ ಇದ್ರೂ ಸರಿ ಹೋಗುತ್ತೆ. ಸರಿನಾ? ಇಲ್ಲಿ ಅದೇ ಕಾಲ್ಗಳೇ ತುಂಬಾ ನೋವು ಮೇಡಮ್. ಅದು ರೈಟ್ ಲೆಗ್ ಬಟ್ಟೆ ನೋವು. ಅಲ್ಲ, ಈಗ ನೀವು ಇದೆಲ್ಲ ನಾನು ಹೇಳ್ತಾ ಇರೋದು ಟ್ರೈ ಮಾಡಿ, ಅಟ್ಲೀಸ್ಟ್ 1 month ಆದ್ರೂ ಟ್ರೈ ಮಾಡಿ. ನಿಮ್ಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಎರಡು ತೋರು ಬೆರಳು ಉಗುರು ಕೆಳಗಡೆ ಸ್ಕೈ ಬ್ಲೂ ಕಲರ್ ಡಾಟ್ ಹಾಕಿ, ಲಿವರ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಸರ್ಕಲ್ ಹಾಕ್ಬೇಕು, ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು. ಜೊತೆಗೆ ಬಲಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಕಲರ್ ಸರ್ಕಲ್ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು. ಇಲ್ಲಿ ಪೃಥ್ವಿ ತತ್ವ ಬರುತ್ತೆ. ಇಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ಅಲ್ಲೂ ಕೂಡ ನೀವು ರೇಸ್ ಮಾಡ್ಬೇಕು. ಏನ್ ಹೋಲ್ಡ್ ಆಗಿದೆಲ್ಲ, ಅದು ಹಿಡ್ಕೊಂಡಿದೆಲ್ಲ, ಅದು ಹಿಡ್ಕೊಂಡಿದ್ದಲ್ಲಿ ಮೂವ್ಮೆಂಟ್ ಬರ್ಬೇಕು ನಿಮ್ಗೆ. ಸೊ ಇಲ್ಲಿ ಕೂಡ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕಿ ಸ್ಪ್ಲೀನ್ ಜಾಯಿಂಟ್ ಗೆ, ಸ್ಟಮಕ್ ಜಾಯಿಂಟ್ ಕೂಡ ಸ್ಕೈ ಬ್ಲೂ ಮತ್ತೆ
ಆರೆಂಜ್ ಕಲರ್ ಸರ್ಕಲ್ ಹಾಕಿ, ಸರಿನಾ? ಓಕೆ ಜೊತೆಗೆ ಹ್ಮ್ ಮಂಡಿ ನೋವಿಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ ರೌಂಡ್ಗೆ. ಓಕೆ ಮೇಡಮ್ ಮಂಡಿ ಬ್ಲ್ಯಾಕ್ ಕಲರ್ ನೋವಿಲ್ಲ. ಬ್ಲ್ಯಾಕ್ ಕಲರ್ ಸರ್ಕಲ್ ಹಾಕ್ಬೇಕು, ಸರಿನಾ? ಮತ್ತೆ ಇನ್ನೊಂದ್ ನಿಮ್ಗೆ ಹೇಳ್ಕೊಡ್ತೀನಿ, ಇದ್ರಲ್ಲಿ ಹ್ಮ್ ಚಕ್ರ ಹೀಲಿಂಗ್ ಅಂತ ಬರುತ್ತೆ. ಹ್ಮ್ ಚಕ್ರ ಹೀಲಿಂಗ್ ಬರುತ್ತೆ. ಎಲ್ಲಾ ಚಕ್ರಗಳನ್ನು ಸ್ಟ್ರೆಂತ್ ಮಾಡ್ಕೊಳ್ಬೇಕು ನಿಮ್ಗೆ. ಯಾಕಂದ್ರೆ ಎಲ್ಲ ಒಂದಕ್ಕೊಂದು ಈ ಚಕ್ರ ಅನ್ನೋದು TCM ಬೇಸ್ ಮೇಲೆ, ಈಗ ಮೂಲಾಧಾರ ಚಕ್ರ ಅಂತಂದ್ರೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಗೆ ನಾವು ಕನೆಕ್ಟ್ ಮಾಡ್ತೀವಿ. ಅಂದ್ರೆ ಮೂಲಾಧಾರ ಚಕ್ರ ವೀಕ್ ಇದ್ರೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಕೂಡ ವೀಕ್ ಇರುತ್ತೆ. ನೀವಲ್ಲಿ ಅದೇ ಮೇಡಮ್ ಬ್ಲ್ಯಾಕ್ ಪ್ರಾಬ್ಲಮ್. ಮೇಡಮ್ ಕೇಳಿಸ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಕೇಳಿಸ್ತಿದೆ. ಕೇಳಿಸ್ತಾ ಇದೆ. ಹಾ, ಹಲೋ. ನೀವ್ ಮಾತಾಡ್ಬೇಡಿ, ನಾನು ಆನ್ಸರ್ ಮಾಡ್ತಾ ಹೋಗ ಕೇಳಿಸ್ಕೊಳ್ಳಿ. ಅಲ್ಲ ಮೇಡಮ್, ನನಗೆ ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ. ನೈಟ್ ಟೈಮ್ ಮೇಡಮ್ ನನಗೆ ಯೂರಿನ್ ಕಂಟ್ರೋಲ್ ಆಗಲ್ಲ. ಅದೇ ಹೇಳ್ತಾ ಇದೀನಿ, ಅದೊಂದು ಎಲ್ಲ ಒಂದೊಂದೇ ಈಗ ಯೂರಿನ್ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ಸೊ ಅದು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ನೀವು ಸ್ಕೈ ಬ್ಲೂ ಆರೆಂಜ್ ಹಾಕಿ, ಅಲ್ಲಿ ಕಿಡ್ನಿಯಲ್ಲಿ ಓಕೆ. ನಿಮ್ಗೆ ವಾಟರ್ ಕಂಟೆಂಟ್ ಎಲ್ಲ ಹೋದ್ರೆ ಯೂರಿನ್ ಇದಾಗಲ್ಲ, ಕಂಟ್ರೋಲ್ ಬರುತ್ತೆ, ಹ್ಮ್ 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 ಸರಿನಾ? ಹ್ಮ್ ಜೊತೆಗೆ ಇಲ್ಲಿ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇಲ್ಲಿ ಹ್ಮ್ ಬ್ಲ್ಯಾಕ್ ಕಲರ್ ಹಾಕಿ, ಇಲ್ಲಿ ಇಲ್ಲಿ ಹ್ಮ್ 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 ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕ್ಬೇಕು. ಇಲ್ಲಿ ಕಿಡ್ನಿನೂ ಸ್ಟ್ರೆಂಥನ್ ಆಗುತ್ತೆ, ಯೂರಿನರಿ ಬ್ಲಾಡರ್ ಸ್ಟ್ರೆಂಥನ್ ಆಗುತ್ತೆ. ಹ್ಮ್ 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 ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಸ್ಟ್ರೆಂಥನ್ ಆದ್ರೆ ನಿಮ್ಗೆ ಒಂದೊಂದೇ ಕ್ಲಿಯರ್ ಆಗ್ತಾ ಬರುತ್ತೆ, ಎಲ್ಲಾ ಹೆಲ್ತ್ ಇಶ್ಯೂಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಈಗ ಮೇನ್ ಬೇಸ್ ಆರ್ಗನ್ ನಮ್ಗೆ ಮೂಲಾಧಾರ ಚಕ್ರಗಳಲ್ಲಿ ಮೇನ್ ಆಗಿ ಚಕ್ರ ನಮ್ಗೆ ಸ್ಟ್ರೆಂತ್ ಆಗ್ಬೇಕಂದ್ರೆ ಮೂಲಾಧಾರ ಚಕ್ರ ಸ್ಟ್ರೆಂತ್ ಆದ್ರೆ ಎಲ್ಲಾ ಚಕ್ರಗಳನ್ನು ಸ್ಟ್ರೆಂತ್ ಆಗುತ್ತೆ. ಮೂಲಾಧಾರ ಓಕೆ. ಚಕ್ರ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಒಂದ್ ಬಕೆಟಿಗೆ ಹೋಲ್ ಮಾಡಿ ಮೇಲಿಂದ ನೀರ್ ಹಾಕ್ತಾ ಇದ್ರೆ ಅದ್ ಸೋರ್ತಾ ಹೋಗುತ್ತೆ ಕೆಳಗೆ. ಹ್ಮ್ ಹ್ಮ್ ಹಾಗೆ ಹ್ಮ್ ಮೂಲಾಧಾರ ಚಕ್ರ ವೀಕ್ ಇದ್ರೆ ನೀವು ಏನೇ ಎಲ್ಲಾ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡು ಮೂಲಾಧಾರ ಚಕ್ರನ ವೀಕ್ ಮಾಡ್ಕೊಂಡ್ರೆ ಯಾವ ಚಕ್ರಗಳು ನಮ್ಗೆ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಸೊ ಮೇನ್ ಬೇಸ್ ತಳ ಸ್ಟ್ರಾಂಗ್ ಇರ್ಬೇಕು. ತಳ ಸ್ಟ್ರಾಂಗ್ ಇರ್ಬೇಕಂದ್ರೆ ಮೂಲಾಧಾರ ಚಕ್ರಕ್ಕೆ ಇಲ್ಲಿ ಬ್ಲ್ಯಾಕ್ ಕಲರ್ ಹ್ಮ್ ಹಾಕಿ. ಬ್ಲ್ಯಾಕ್ ಕಲರ್ ಹ್ಮ್ ಹಾಕಿದಾಗ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಸ್ಟ್ರೆಂಥನ್ ಆಗುತ್ತೆ, ಓಕೆ. ಸರಿನಾ? ನೆಕ್ಸ್ಟ್ ಬರೋದು ಸ್ವಾದಿಷ್ಠಾನ ಚಕ್ರ. ಹ್ಮ್ ಸ್ವಾದಿಷ್ಠಾನ ಚಕ್ರನ ನಾವು ಇಲ್ಲಿ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಗೆ ಹೋಲಿಸ್ತೀವಿ. ಇಲ್ಲಿ ನೀವು ಓಕೆ. ಬ್ರೌನ್ ಕಲರ್ ಹಾಕ್ಬೇಕು, ಬ್ರೌನ್ ಕಲರ್ ಡಾಟ್. ಓಕೆ. ಇಲ್ಲಿ ನಾನು ಬರೀ ನಿಮ್ಗೆ ಬ್ಲ್ಯಾಕ್ ಇಂದ ತೋರಿಸ್ತಾ ಇದ್ದೀನಿ, ಓಕೆ ಮೇಡಮ್. ಹ್ಮ್ ಕಾಣಿಸುತ್ತೆ. ಇದು ಬ್ರೌನ್ ಕಲರ್ ನೋಡಿ. ಓಕೆ. ಈ ಫಸ್ಟ್ ಹಾ ಗೆರೆ ಬರುತ್ತಲ್ಲ, ಇಲ್ಲಿ ಕೆಳಭಾಗದಲ್ಲಿ ಬ್ರೌನ್ ಕಲರ್ ಡಾಟ್ ಹಾಕಿ. ಬ್ರೌನ್ ಕಲರ್ ಓಕೆ ಡಾಟ್ ಮೇಡಮ್. ಹಾಕಿದಾಗ ನಿಮ್ಗೆ ಸ್ವಾದಿಷ್ಠಾನ ಚಕ್ರ ಸ್ಟ್ರೆಂತ್ ಆಗುತ್ತೆ, ಓಕೆ. ಹ್ಮ್ ಸರಿನಾ? ಆಮೇಲೆ ಹ್ಮ್ ನೆಕ್ಸ್ಟ್ ಬರೋದು ಹ್ಮ್ ಮಣಿಪುರ ಚಕ್ರ. ಇಲ್ಲಿ ಬರುತ್ತೆ. ಈ ನೀವು ಕೈ ಹಿಂಗೆ ಫೋಲ್ಡ್ ಮಾಡಿದಾಗ ಇಲ್ಲಿ ಇಲ್ಲಿ ಆಗುತ್ತೆ ನೋಡಿ, ಇಲ್ಲಿಗೆ ಎಂಡ್ ಆಗುತ್ತಲ್ಲ, ಇದನ್ನ ನಾವು ಮಣಿಪುರ ಚಕ್ರ ಅಂತ ಹೇಳ್ತೀವಿ. ಮಣಿಪುರ ಓಕೆ. ಚಕ್ರ ಮಣಿಪುರ ಚಕ್ರ ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ ನ ಸ್ಟ್ರೆಂತ್ ಮಾಡುತ್ತೆ. ಸ್ಟಮಕ್ ಓಕೆ ಮತ್ತೆ ಮೇಡಮ್. ಸ್ಪ್ಲೀನ್ ಸ್ಟ್ರೆಂತ್ ಆಗ್ಬೇಕಂದ್ರೆ ನಾವಿಲ್ಲಿ ಯೆಲ್ಲೋ ಕಲರ್ ಹ್ಮ್ ಹಾಕ್ಬೇಕು, ಸ್ಟ್ರೆಂತ್ ಆಗುತ್ತೆ, ಹ್ಮ್ ಸರಿನಾ? ಹ್ಮ್ ಇಲ್ಲಿ ಈ ನಾನು ಗ್ರೀನ್ ಹ್ಮ್ ಇಟ್ಟಿದ್ದೀನಲ್ಲ, ನೀವಲ್ಲಿ ಯೆಲ್ಲೋ ಕಲರ್ ಹಾಕಿ. ಯೆಲ್ಲೋ ಕಲರ್ ಹಾಕಿದಾಗ ನಿಮ್ ಮಣಿಪುರ ಚಕ್ರ ಸ್ಟ್ರಾಂಗ್ ಹ್ಮ್ ಆಗುತ್ತೆ, ಸರಿನಾ? ಓಕೆ ನೆಕ್ಸ್ಟ್ ಓಕೆ ಬರೋದು ಮೇಡಮ್. ಯಾವ್ದು? ಅನಾಹತ ಚಕ್ರ. ಅನಾಹತ ಚಕ್ರ ಇಲ್ಲಿ ಹ್ಮ್ ಬರುತ್ತೆ, ಎದೆ ಮಧ್ಯಭಾಗದಲ್ಲಿ ಬರುತ್ತೆ. ಓಕೆ. ಅದು ಹ್ಮ್ ಅನಾಹುತ ಚಕ್ರ ನಮ್ ಕೈಯಲ್ಲಿ ಹೇಳ್ಬೇಕಂದ್ರೆ ಈ ಭಾಗದಲ್ಲಿ ಬರುತ್ತೆ. ಓಕೆ. ಇಲ್ಲಿ ಹ್ಮ್ ಆಮೇಲೆ ರೆಕಾರ್ಡಿಂಗ್ ನೋಡ್ಕೋಬಹುದು, ಸಿಗುತ್ತೆ, ಸರ್ ಕೊಡ್ತಾರೆ. ಇಲ್ಲಿ ಓಕೆ ಮೇಡಮ್. ಲಿವರ್ ಹ್ಮ್ ಮತ್ತೆ ಗಾಲ್ ಬ್ಲಾಡರ್ ಹ್ಮ್ ರೆಪ್ರೆಸೆಂಟ್ ಮಾಡುತ್ತೆ ಅನಾಹತ ಚಕ್ರನ. ಸೊ ನಾವು ಇಲ್ಲಿ ಓಕೆ. ಗ್ರೀನ್ ಕಲರ್ ಗ್ರೀನ್ ಕಲರ್ ಹಾಕಿದಾಗ ತೋರಿಸ್ತೇನೆ ಒಂದ್ ನಿಮಿಷ. ಹ್ಮ್ ಇಲ್ಲಿ ಇಲ್ಲಿ ಹ್ಮ್ ಪರ್ಟಿಕ್ಯುಲರ್ ಈ ಪಾಯಿಂಟ್ ಅಲ್ಲಿ ಗ್ರೀನ್ ಕಲರ್ ಹಾಕಿದಾಗ ಲಿವರ್ ಮತ್ತು ಓಕೆ. ಗಾಲ್ ಬ್ಲಾಡರ್ ಎರಡು ಸ್ಟ್ರೆಂಥನ್ ಆಗುತ್ತೆ. ನೆಕ್ಸ್ಟ್ ಓಕೆ. ಬರೋದು ಹ್ಮ್ ಯಾವ್ದು? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಓಕೆ. ವಿಶುದ್ಧಿ ಓಕೆ. ಚಕ್ರ ಓಕೆ. ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್. ಓಕೆ. ಹ್ಮ್ ಇಲ್ಲಿ ನಾವು ರೆಡ್ ಕಲರ್ ಹಾಕ್ಬೇಕು. ರೆಡ್ ಕಲರ್ ಹಾಕಿದಾಗ ನಮ್ಮ ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಎರಡು ಸ್ಟ್ರೆಂಥನ್ ಆಗುತ್ತೆ. ಇದ್ ಓಕೆ ಮಾಡಿ. ಮೇಡಮ್. ಹ್ಮ್ ನೆಕ್ಸ್ಟ್ ಬರೋದು ಆಜ್ಞಾ ಚಕ್ರ. ಆಜ್ಞಾ ಚಕ್ರಕ್ಕೆ ನೀವು ಇಲ್ಲಿ ಆರೆಂಜ್ ಹಾಕಿ. ಹ್ಮ್ 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 ಆರೆಂಜ್ ಕಲರ್ ಹಾಕಿದಾಗ ನಿಮ್ಮ ಆಜ್ಞಾ ಚಕ್ರ ಸ್ಟ್ರಾಂಗ್ ಆಗುತ್ತೆ. ಓಕೆ. ಓಕೆ ಮೇಡಮ್. ನೆಕ್ಸ್ಟ್ ಬರೋದು ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರಕ್ಕೆ ಇಲ್ಲಿ ವೈಟ್ ಹಾಕ್ಬೇಕು. ವೈಟ್ ಓಕೆ. ವೈಟ್ ಕಾಣಿಸಲ್ವಲ್ಲ, ವಿಭೂತಿ ಪೌಡರ್ ಏನಾರ ತಗೊಂಡ್ಬಿಟ್ಟು ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಈ ಕೈಯಲ್ಲಿ ಓಕೆ. 10 ಬೆರಳಿಗೂ ನೀವು ಕಲರ್ ಹಾಕೋದು ಅದಕ್ಕಿಂತ ಹ್ಮ್ ಪವರ್ಫುಲ್ ಆಗಿ ನಿಮ್ಗೆ ಈ ಚಕ್ರ ನಿಮ್ಗೆ ಸ್ಟ್ರೆಂತ್ ಮಾಡುತ್ತೆ. ಈ ಓಕೆ. ಚಕ್ರಗಳಿಗೆ ನಾವು ಡೈರೆಕ್ಟ್ ಆಗಿ ಕಲರ್ ಕೊಟ್ಟಾಗ ಎಲ್ಲಾ ಚಕ್ರಗಳು ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಓಕೆ. ಇದನ್ನ ಓಕೆ ನಾವು ಮೇಡಮ್. ಚಕ್ರ ಹೀಲಿಂಗ್ ಕಲರ್ ಥೆರಪಿ ಅಂತ ಹೇಳ್ತೀವಿ. TCM ಬೇಸಿಸ್ ಮೇಲೆ ನೀವು ಓಕೆ. ಈ ಚಕ್ರ ಹೀಲಿಂಗ್ ಅಂತಾನೆ ಬರುತ್ತೆ. ಸ್ಪಿರಿಚುವಲ್ ಅಲ್ಲಿ ಹೋದ್ರೆ ಈ ಹ್ಮ್ ಹ್ಮ್ ಕ್ರಿಸ್ಟಲ್ ಹೀಲಿಂಗ್, ಆಮೇಲೆ ಇದು ಹ್ಮ್ ಚಕ್ರ ಹೀಲಿಂಗ್ ಎಲ್ಲ ಬರುತ್ತೆ. ಅದು ಕಲರ್ಸ್ ಬೇರೆ. ನೀವು ಅದಕ್ಕೂ ಇದಕ್ಕೂ ಓಕೆ. ಕಂಪೇರ್ ಮಾಡಬಾರ್ದು. ನಾನ್ ಹೇಳ್ತಿರೋದು ಓಕೆ. TCM ಬೇಸ್ ಮೇಲೆ. TCM ಬೇಸ್ ಓಕೆ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮೂಲಾಧಾರ ಚಕ್ರಕ್ಕೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಕಂಪೇರ್ ಮಾಡಿದ್ವಿ. ಈ ರೀತಿ ಒಂದೊಂದು ಚಕ್ರಕ್ಕೂ ಒಂದೊಂದು ಆರ್ಗನ್ಗಳು ರಿಲೇಟೆಡ್ ಇರುತ್ತೆ.
ಸೊ ನೀವು ಇಲ್ಲಿ ಓಕೆ ಮೇನ್ ಚಕ್ರಕ್ಕೆ ನೀವು ಆಕ್ಟಿವೇಟ್ ಮಾಡಿದಾಗ ಆ ಚಕ್ರದಿಂದ ಯಾವ್ದು ಹೆಲ್ತ್ ಇಶ್ಯೂಸ್ ಬರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಓಕೆ ಮೂಲಾಧಾರ ಚಕ್ರದಿಂದ ಕಿಡ್ನಿಯಿಂದ ಏನೇನ್ ಪ್ರಾಬ್ಲಮ್ ಬಂತು, ಇವಾಗ ನೀವೊಂದು ಯೂರಿನ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ, ಹೌದು ಆಮೇಲೆ ಮೇಡಮ್. ಕಾಲ ಸ್ವೆಲ್ಲಿಂಗ್ ಬರೋದು, ಹಿಂಬಡಿ ನೋವು ಬರೋದು, ಆಮೇಲೆ ಇದು ಲಂಗ್ಸ್ ಅಲ್ಲಿ ನೀರ್ ತುಂಬ್ಕೊಂಡಿದೆ ಅಂತ ಹೇಳ್ತಾರ ಅದು, ಆಮೇಲೆ ಹಾರ್ಟ್ ಇಶ್ಯೂಸ್ ಬರೋದಾಗ್ಲಿ, ಪ್ರತಿಯೊಂದು ಇಶ್ಯೂಸ್ ಮೇನ್ ಕಿಡ್ನಿ ಮತ್ತೆ ಓಕೆ ಯೂರಿನ್ ಬ್ಲಾಡರ್ ಸ್ಟ್ರೆಂಥನ್ ಮಾಡ್ಬೇಕು. ಜೊತೆಗೆ ಲೇಡೀಸ್ ಇಶ್ಯೂಸ್ ಬರುತ್ತೆ, ಇದು ಯೂಟ್ರಸ್ ಅಲ್ಲೆಲ್ಲ ಗಡ್ಡೆಗಳೆಲ್ಲ ಆಗ್ತಿರುತ್ತೆ ನೋಡಿ, ಅವರು ಕೂಡ ಯೂರಿನರಿ ಬ್ಲಾಡರ್ ಇಲ್ಲಿ ನಾವು ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೋಬೇಕು. ನನ್ಗೆ ಯಾವ್ದು ಹೆಲ್ತ್ ಇಶ್ಯೂಸ್ ಇಲ್ಲಪ್ಪ, ನಾನ್ ಚೆನ್ನಾಗಿರ್ಬೇಕು ಅಂದ್ರೂ ಕೂಡ ನೀವು ನಾನು ಏನ್ ಹೇಳ್ಕೊಟ್ಟಲ್ಲ ಚಕ್ರ ಸ್ಟ್ರೆಂಥನ್ ಮಾಡೋದು, ಇದಿಷ್ಟೇ ಕಲರ್ಸ್ ಹಾಕೊಳ್ಳಿ. ಓಕೆ ಓಕೆ ಮೇಡಮ್. ಓಕೆ ಬಟ್ ಕೆಲವೊಬ್ರಿಗೆ ತುಂಬಾ ಹೈಪರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೂಲಾಧಾರ ಚಕ್ರ ತುಂಬಾ ಹೈಪರ್ ಆಕ್ಟಿವ್ ಇರುತ್ತೆ, ಅಂದ್ರೆ ಕಿಡ್ನಿ ಓಕೆ ಮತ್ತೆ ಯೂರಿನ್ ಬ್ಲಡ್ ಜಾಸ್ತಿ ಅಂದ್ರೆ ಹೈಪರ್ ಅಂದ್ರೆ ಅದ್ರದ್ದು ಎನರ್ಜಿ ಜಾಸ್ತಿ ಇರುತ್ತೆ. ಕಿಡ್ನಿ ಮತ್ತೆ ಯೂರಿನ್ ಬ್ಲಡ್ ಎನರ್ಜಿ ಜಾಸ್ತಿ ಇದ್ದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಯೂರಿನ್ ಬರ್ನಿಂಗ್ ಸೆನ್ಸೇಷನ್ ಬರೋದು, ಆಮೇಲೆ ಕಿಡ್ನಿಯಲ್ಲಿ ಸ್ಟೋನ್ ಆಗೋದು, ಅವರೆಲ್ಲ ಇಲ್ಲಿ ಹಾಕ್ಬಾರ್ದು ಬ್ಲ್ಯಾಕ್. ಅವ್ರಿಗೆ ಓಕೆ ಹಾಕಿದಾಗ ಓಕೆ ಇನ್ನು ಕಿಡ್ನಿ ಇನ್ನು ಜಾಸ್ತಿ ಹೀಟ್ ಆಗುತ್ತೆ, ಮತ್ತೆ ಇನ್ನು ಅವ್ರ ಸಿಂಪ್ಟಮ್ಸ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಕಿಡ್ನಿ ಮತ್ತೆ ಯೂರಿನ್ ಬ್ಲಡ್ ಯಾರಿಗೆ ಹೀಟ್ ಇರುತ್ತೋ ನಾನ್ ಹೇಳಿರೋದು ಅಪ್ಲೈ ಮಾಡಬಾರ್ದು. ಯಾರಿಗೆ ಎಲ್ಲಾ ಆರ್ಗನ್ಸ್ ಗಳು ವೀಕ್ ಇರುತ್ತೋ ಅವ್ರು ಮಾತ್ರ ನಾನು ಹೇಳಿರೋದನ್ನ ಅಪ್ಲೈ ಮಾಡ್ಕೋಬೇಕು. ಈ ಫಾರ್ ಓಕೆ ಎಕ್ಸಾಂಪಲ್ ಲೋ ಬಿ ಪಿ ಇತ್ತಪ್ಪ, ಲೋ ಬಿ ಪಿ ಇದ್ದಾಗ ನೀವು ಇಲ್ಲಿ ಹೋಗ್ಬಿಟ್ಟು ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಹೋಗಿ ಅಲ್ಲಿ ನೀವು ಗ್ರೀನ್ ಕಲರ್ ಹಾಕ್ಬಾರ್ದು. ಹಾಗೆ ಓಕೆ ನಿಮ್ದು ಯಾವ್ದು ಎಲ್ಲಾ ನನ್ಗೆ ಎಲ್ಲ ಈಗ ನೀವು ನಿಮ್ದು ಹೆಲ್ತ್ ಸಿಂಪ್ಟಮ್ಸ್ ನೋಡ್ಬಿಟ್ಟು ನಾನು ನಿಮ್ಗೆ ಪರ್ಟಿಕ್ಯುಲರ್ ನಿಮ್ಗೆ ಹೇಳ್ತಾ ಇದ್ದೇನೆ ಇದನ್ನ. ನೀವು 20 ವರ್ಷದಿಂದ ನೀವು ಆರೋಗ್ಯ ಸಮಸ್ಯೆಲಿ ಇದೀನಿ ಅಂದಿದ್ದಕ್ಕೋಸ್ಕರ ನಾನು ಈ ಥೆರಪಿ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ನಿಮ್ಗೆ ಎಲ್ಲಾ ಚಕ್ರಗಳು ವೀಕ್ ಇದೆ, ಸೊ ನೀವು ಇದನ್ನೆಲ್ಲ ಕಲರ್ ಹಾಕ್ಬಿಟ್ಟು ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ ಇದು ಮೇಡಮ್. ಮೇಡಮ್ ಅಟ್ಲೀಸ್ಟ್ ನಿಮ್ಮನ್ನ ನೀವು 3 months ಹಾಕ್ಬೇಕು. ಕುಸುಮಾ ಮೇಡಮ್, ಈಗ ಒಂದ್ ಕೆಲಸ ಮಾಡಿ, ಅಂದ್ರೆ ನಾವು ಮೇಡಮ್ ಹೇಳೋದು ನೋಡಿದ್ರೆ ನೀವು ಹೆಂಗ ಆನ್ಲೈನ್ ಅವ್ರು ಮೇಡಮ್ ತಗೊಳ್ತಾರೆ, ಸೊ ನನಗೆ ಮೆಸೇಜ್ ಮಾಡಿ, ನಾನು ಮೇಡಮ್ ಅವ್ರ ನಂಬರ್ ತಗೊಳ್ತೀನಿ. ಅವ್ರಿಗೆ ನೀವು ನಾಲಿಗೆ ಫೋಟೋ ಅವ್ರು ಏನ್ ಕೇಳ್ತಾರೆ ಅವನ್ನೆಲ್ಲ ಪ್ರತಿಯೊಂದನ್ನು ಅವಂತ ಮಾಡಿ ಅಟ್ಲೀಸ್ಟ್ ಒಂದ್ ವೀಕ್ ಮಾಡಿ. ಸ್ವಲ್ಪ ಏನಾದ್ರು ಚೇಂಜಸ್ ಆದ್ರೆ ಅವ್ರು ಎಷ್ಟು ಸೆಟ್ಟಿಂಗ್ ಹೇಳ್ತಾರೆ ಆ ಸೆಟ್ಟಿಂಗ್ ನೀವು ತಗೊಳ್ಬೋದು. ಖಂಡಿತ ಸರ್. ಚೇಂಜಸ್ ಓಕೆ ಓಕೆ ಮೇಡಮ್, ಓಕೆ ಥ್ಯಾಂಕ್ ಓಕೆ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ಯಾಮ್ಸಂಗ್ ಮೇಡಮ್ ಮಾತಾಡಿ. ಸ್ಯಾಮ್ಸಂಗ್ ಮೇಡಮ್, ಸ್ಯಾಮ್ಸಂಗ್ ಅಂತಿದೆ, ಮೆಸೇಜ್ ಸ್ಯಾಮ್ಸಂಗ್ ಮಾಡಿದ್ರಿ, ಅಂತ ಇಟ್ಕೊಂಡ್ಬಿಟ್ರ ಮಾತಾಡಿ. ಹಸನಾಮಕರಣ. ಆಶಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಮೇಡಮ್, ನನ್ನ ಮಗಳು 29 years ಓಲ್ಡ್. ಅವಳದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಆಯುರ್ವೇದಿಕ್ ಅಲ್ಲಿ ಬಸ್ತಿ ಮಾಡಿಸಿದ್ವಿ, ವಿರೇಚನ ಮಾಡಿಸಿದ್ವಿ, 3 ತಿಂಗಳು ಸರಿ ಆಯ್ತು. ಮತ್ತೀಗ 75 days ಆದ್ರೂ ಆಗ್ಲಿಲ್ಲ ಅಂತ ಹೇಳಿ ಪ್ರಿಮೋಲೆಟ್ 10 ಹೇಳಿದ್ರು. ಅದ್ ತಗೊಂಡ್ಮೇಲೆ ಆಯ್ತು, ಬಟ್ ಮಾತ್ರ ಬೇಡ ಅಂತ ನಮ್ಮ ಅಂದಾಜು. ಕರೆಕ್ಟ್. ಸೊ ಏನ್ ಮಾಡ್ಬೋದು? ಅವ್ರ ಲಿವರ್ ಅಲ್ಲಿ ಸ್ಟಾಗ್ನೇಷನ್ ಇರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಏನಿದೆ ಮೇಡಮ್ ಅವ್ರದ್ದು? ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಮಾಡ್ತಾಳೆ, ಯೋಗ ಮಾಡ್ತಾಳೆ, ಮೆಡಿಟೇಷನ್ ಮಾಡ್ತಾಳೆ. ಸೊ ಅಂದ್ರೆ ಇವಾಗ ನಾನು ಲಿವರ್ ಅಲ್ಲಿ ಸ್ಟಾಗ್ನೇಷನ್ ಆಗಿರುತ್ತೆ, ಲಿವರ್ ಅಲ್ಲಿ ಮೂವ್ಮೆಂಟ್ ಇರಲ್ಲ. ಸೊ ಯಾರಿಗ್ ಲಿವರ್ ಅಲ್ಲಿ ಸ್ಟಾಗ್ನೇಷನ್ ಆದವ್ರಿಗೆ ಪಿರಿಯಡ್ಸ್ ಇಶ್ಯೂಸ್ ನಾರ್ಮಲ್ ಇರುತ್ತೆ, ನಾರ್ಮಲ್ ಪಿರಿಯಡ್ಸ್ ಆಗಲ್ಲ. ಸೊ ನೀವು ಇಲ್ಲಿ ಲಿವರ್ ನ ಸ್ಟ್ರೆಂತ್ ಮಾಡ್ಬೇಕು. ಸೊ ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, 2 ಕೈಯಲ್ಲೂ ಹಾಕ್ಬೇಕು. ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಡೇ ಟೈಮ್ ಅಲ್ಲಿ ಹಾಕಿ ಸ್ಕೈ ಬ್ಲೂ, ಮತ್ತೆ 20 ಸರಿ ಪ್ರೆಸ್ ಕೊಡಿ. ಜೊತೆಗೆ ಇದು ಯೂಟ್ರಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಇಲ್ಲಿ. ಇವಾಗ ಇಲ್ಲಿ ಆರೆಂಜ್ ಕಲರ್ ಹಾಕಿ. ಆಮೇಲೆ ನಂಬರ್ 6 ಅಂತಾನು ಬರಿಬಹುದು ಆರೆಂಜ್ ಕಲರ್ ಅಲ್ಲಿ. ಅದು ಕೂಡ ನಿಮ್ಗೆ ಪೀರಿಯಡ್ಸ್ ಇದಾಗುತ್ತೆ. 2 ಕಿರುಬೆರಳು ಸೆಕೆಂಡ್ ಜಾಯಿಂಟಿಗೆ ಇನ್ನೇನ್ ಪೀರಿಯಡ್ಸ್ ಆಗಕ್ಕೆ ಒನ್ ವೀಕ್ ಮುಂಚೆ ಆರೆಂಜ್ ಕಲರ್ ಹಾಕಿಲ್ಲಿ 2 ಜಾಯಿಂಟಿಗೆ. ಪೀರಿಯಡ್ಸ್ ಆಗಕ್ಕೆ ಹೆಲ್ಪ್ ಆಗುತ್ತೆ, ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಕಿರುಬೆರಳಲ್ವಾ? ಕಿರುಬೆರಳು ಸೆಕೆಂಡ್ ಜಾಯಿಂಟಿಗೆ ಆರೆಂಜ್ ಕಲರ್. ಬಲಗೈ ಉಂಗುರದ ಬೆರಳು ಲಾಸ್ಟ್ ಜಾಯಿಂಟ್ ಸ್ಪ್ಲೀನ್ ಜಾಯಿಂಟ್ ಅಂತ ಬರುತ್ತೆ. ಈ ಸ್ಪ್ಲೀನ್ ಜಾಯಿಂಟ್ ಅಲ್ಲಿ ಆರೆಂಜ್ ಕಲರ್ ಹಾಕಿ. ಸ್ಪ್ಲೀನು ಕೂಡ ಆಕ್ಟಿವೇಟ್ ಆಗ್ಬೇಕು. ಅಂದ್ರೆ ಅಲ್ಲಿ ಹೋಲ್ಡಿಂಗ್ ಆಗಿರುತ್ತೆ, ಅಂದ್ರೆ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂದ್ರೆ ಹೋಲ್ಡ್ ಆಗ್ತಾ ಇರುತ್ತೆ, ಅಂದ್ರೆ ಪೃಥ್ವಿತತ್ವ ಕೂಡ ಜಾಸ್ತಿ ಇರುತ್ತೆ. ಸೊ ನೀವು ಇಲ್ಲಿ ಆರೆಂಜ್ ಹಾಕ್ಬಿಟ್ಟು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿ. ಮೂವ್ಮೆಂಟ್ ಆಗುತ್ತೆ ಇಲ್ಲಿ ಆರೆಂಜ್ ಹಾಕ್ದಾಗ. ಯೂಟ್ರಿಸ್ ರಿಫ್ಲೆಕ್ಸ್ ನ ಈ ರೀತಿ 20 times ಪ್ರೆಸ್ ಕೊಡಿ. ಇಷ್ಟ ಮಾಡಿ ಮೇಡಮ್. ಲೆಫ್ಟ್ ಹ್ಯಾಂಡ್ ಮೇಡಮ್ ಯೂಟ್ರಸ್ ರಿಫ್ಲೆಕ್ಸ್? ಎರಡೂನು ಯೂಟ್ರಸ್ ರಿಫ್ಲೆಕ್ಸ್. ಇಲ್ಲಿ ಇದು
ಎರಡು ಆರೆಂಜ್ ಕಲರ್ ಅಲ್ಲಿ 6 ಬರಿಬೋದು ಅಥವಾ ಡಾಟ್ ಹಾಕ್ಬೇಕು? ಹಾ, ಎರಡು ಯಾವ್ದಾದ್ರು ಒಂದಾ? ಮಾಡ್ಬೋದು, ಎರಡು ಮಾಡ್ಬೋದು. ಜೊತೆಗೆ ಎರಡು ಮಾಡ್ಬೋದು. ನೈಟ್ ಮಲ್ಕೊಳ್ಳೋವಾಗ ಒಂದ್ ಕಡ್ಲೆಕಾಳು ಓಕೆ ಯೂಟ್ರಸ್ ರಿಫ್ಲೆಕ್ಸ್ ಗೆ ಒಂದ್ ಕಡ್ಲೆಕಾಳು ಇಟ್ಟು ಟೇಪ್ ನಿಂದ ಅಂಟಿಸಿ, ಓಕೆ ಸರಿನಾ? ಜೊತೆಗೆ ಓಕೆ ಕಿಡ್ನಿ ರಿಫ್ಲೆಕ್ಸ್ ಗೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಓಕೆ ಕಲರ್ ಹಾಕಿ. ಸ್ಕೈ ಬ್ಲೂ. ಓಕೆ ಡೇ ಟೈಮ್ ಅಲ್ಲಿ ಹಾಕಿ 4 to 5 hours. ಹಾ, ಅಂದ್ರೆ ಈಗ ಪೀರಿಯಡ್ಸ್ ಆಯ್ತಲ್ಲ, ಈಗ ಹಾಕೋದು ಬೇಡವಾ ಬೇಡ ಅಥವಾ ಬೇಡ, 5 days ಹಾಕ್ಬೋದಾ? ಹಾ 5 days ಏನು ಥೆರಪಿ ಯಾವುದು ಮಾಡಬಾರ್ದು. ಮಾಡ್ಬೋದು. ಓಕೆ, ನಂತರ ನೆಕ್ಸ್ಟ್ ಹಾಕೋಕ್ ಶುರು ಮಾಡ್ಬೋದಾ ಮಾಡಿ ಅಥವಾ ಮಾಡಿ ಪೀರಿಯಡ್ಸ್ ಆಗೋಕೆ ಮಾಡ್ಬೋದಾ? ಓಕೆ ಮಾಡಿ. ಮತ್ತೆ ಓಕೆ ವಾಕಿಂಗ್ ಕಂಪಲ್ಸರಿ ಮಾಡ್ಬೇಕು. ಓಕೆ ವಾಕಿಂಗ್ ಮಾಡ್ತಾಳೆ. ಓಕೆ, ಮಾಡಿ ಮೇಡಮ್, ಇಷ್ಟ ಸರಿ ಹೋಗುತ್ತೆ. Thank you. ಅಂದ್ರೆ ಶಿಲ್ಪಾ ಜವಳಿ ಮೇಡಮ್ ಮಾತಾಡಿ. ಸ್ಲೀಪಿಂಗ್ ಇದು ರೆಗ್ಯುಲರ್ ಇಲ್ಲ, ಅಂದ್ರೆ ಅವಳು ಜಾಬ್ ಇಂದ ಬರೋದೇ ರಾತ್ರಿ 10:30 11 ಆಗತ್ತೆ. ಯಾವ್ದು ಸರಿ ರೆಗ್ಯುಲರ್ ಇಲ್ಲ? ನಿದ್ದೆ ಮಾಡೋದು, ನಿದ್ದೆ ಹಾ ಹಾ ಹಾ, ರಾತ್ರಿ ಬರೋದೇ 11:30 ಆಗತ್ತೆ ಅವಳು. ಬೆಟರ್ ಜಾಬ್ ಚೇಂಜ್ ಮಾಡ್ಬೇಕಷ್ಟೇ. ಬೆಳಿಗ್ಗೆ ಯಾಕಂದ್ರೆ 10 ಪ್ರತಿಯೊಬ್ಬರಿಗೂನು ಇವಾಗ ಟ್ರಾವೆಲಿಂಗ್ ಹೋಗುವಾಗ ಎಂಜಿನ್ ಹೌದು ಹೀಟ್ ಆಗುತ್ತೆ ಅನ್ಕೊಂಡು ನಿಂತ್ಕೊಂಡ್ ಹೋಗ್ತೀವಿ ನಾವು. ಅದೇ ರೀತಿ ಬೆಳಗ್ಗೆಯಿಂದ ನಮ್ ದೇಹ ಚಲನೆಯಲ್ಲಿ ಇರುತ್ತೆ. ಸೊ ಎಲ್ಲ ಬಾಡಿ ಟೈರ್ಡ್ ಆದಾಗ ನಮ್ಗೆ 9 ಗಂಟೆ ಮೇಲೆ ಮಲ್ಕೊಂಡ್ಬಿಡ್ಬೇಕು. 9 ಗಂಟೆ ಮೇಲೆ 9 ಗಂಟೆ 9:30 ಮಲ್ಕೊಳ್ದೇ ಇದ್ರೆ ಕಿಡ್ನಿ ಹೀಟ್ ಆಗ್ತಾ ಹೋಗುತ್ತೆ ಅವ್ರಿಗೆ. ಕಿಡ್ನಿ ಓಕೆ ಹೀಟ್ ಆಗಿ ಮುಂದೆ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಿಡ್ನಿ ಫಂಕ್ಷನಿಂಗ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ ಸೊ ನಿಮ್ ಬೇಗ ಮಲ್ಕೋದು ಒಳ್ಳೇದು ಮೇಡಮ್. ಅದೇ 2 hours ಜರ್ನಿ ಬೇರೆ ಮಾಡ್ಬೇಕು ಅವಳು. 8:30 ಬಿಟ್ರೆ ಮನೆ ಬರುವಾಗ 10:30 11 ಆಗುತ್ತೆ. ಸೊ ಮೊದ್ಲು ಹಾಗಾಗಿ ಅದೇ ಏನೇ ಆಗ್ಲಿ ಹೆಲ್ತ್ ಇಂಪಾರ್ಟೆಂಟ್ ಅಷ್ಟೇ. ಅದೇ ಓಕೆ ಆರೋಗ್ಯನೇ ಮೇಡಮ್. ಭಾಗ್ಯ ಅಂತಲ್ಲ ಆ ರೀತಿ. ಹೌದು, ಅದು ಎಷ್ಟೇ ಮಾತ್ರ ದುಡ್ಡು ನಿಜ. ಕೊಟ್ರು ಆರೋಗ್ಯ ಸಿಗಲ್ಲ. ಸಿಗಲ್ಲ, ಕರೆಕ್ಟ್. ಸೊ ಆರೋಗ್ಯ ಓಕೆ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವ್ದಕ್ಕಾರ ಒಂದಕ್ಕೆ ಕಾಂಪ್ರಮೈಸ್ ಆಗ್ಬೇಕು. ಕಾಂಪ್ರಮೈಸ್. ಓಕೆ, ಶಿಲ್ಪಾ ಮೇಡಮ್ ಮಾತಾಡಿ. ಶಿಲ್ಪಾ ಜವಳಿ ಮೇಡಮ್. ಎಸ್ ಸರ್, ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಮ್ಯಾಮ್ ಕ್ಯಾಮ್ರಾ ಪ್ರಾಬ್ಲಮ್ ಇದೆ ಮ್ಯಾಮ್, ಸೊ ವಿಡಿಯೋ ಅದು ಬರಲ್ಲ. ಹಾ ಹೇಳಿ. ಹಾ ಮ್ಯಾಮ್ ನನಗೆ ಆಲ್ಮೋಸ್ಟ್ 10-15 ಇಯರ್ಸ್ ಇಂದ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಮ್ಯಾಮ್. ಎಲ್ಲ ಚಿಕ್ಕದಿರುತ್ತೆ. ಅದು ಆದಾಗ ನನಗೆ ಪೇನು ಇದೆಲ್ಲ ಗೊತ್ತಾದಾಗ ಎಳ್ನೀರು ಏನೇನು ಡಯಟ್ ಅಲ್ಲಿ ಎಲ್ಲ ಚೇಂಜ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡಿದೀನಿ ಮ್ಯಾಮ್. ಅದೇನಂದ್ರೆ ನಿಮ್ದು ಬಾಡಿ ಒಳಗೇನೆ ಆ ತರ ಇದೆ ನಿಮ್ದು. ಅದು ಆಕ್ಸಲೈಟ್ ಅಂತ ಏನೋ ಹೇಳ್ತಾರಲ್ಲ, ಆ ತರ ಅಬ್ಸಾರ್ಪ್ಷನ್ ನಿಮಗ್ ಬಾಳ ಇದೆ ಅಂತ ಹೇಳ್ತಾರೆ. ತುಂಬಾ ಕಡೆ ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ತೋರ್ಸಿದೀನಿ ಮ್ಯಾಮ್. ಬಟ್ ಏನಂದ್ರೆ ಇದು ಬಾಳೆ ದಿಂಡಿನ ಜ್ಯೂಸು, ಬಾರ್ಲಿ ನೀರು ಇದೆಲ್ಲ ಕುಡಿತಾ ಇರ್ತೀನಿ. ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ರೂನು ಚಿಕ್ಕದಂತೆ ಇರುತ್ತೆ. ಸ್ಕ್ಯಾನ್ ಮಾಡಿಸಿದಾಗ ಎವ್ರಿ 6 months ನಾನು ಸ್ಕ್ಯಾನ್ ಮಾಡಿಸ್ತೀನಿ. ಹೇಳಿದ್ದಾರೆ ಆ ತರಾನೇ ಮಾಡಿಸ್ಬೇಕು, ಇಲ್ಲ ದೊಡ್ಡದಾಗ್ಬಿಟ್ರೆ ಮತ್ತೆ ನಿಮ್ಗೆ ತೊಂದ್ರೆ ಅಂತ. ಈ ತರ ಹೋಗ್ತಾ ಪ್ರಾಬ್ಲಮ್ ಇರುತ್ತೆ ಅದು. ಹೋಗ್ತಾ ಇರುತ್ತೆ ಮತ್ತೆ ಹೊಸದ್ ಆಗ್ತಾ ಇರುತ್ತೆ ಮ್ಯಾಮ್. ಅಂದ್ರೆ ಅಲ್ಲಿ ಕಿಡ್ನಿ ಸ್ಟ್ರೆಂತ್ ಇರಲ್ಲ ಮೇಡಮ್ ನಿಮ್ಗೆ. ಸೊ ಇದು ಕಿಡ್ನಿ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು. ಇವನ್ ಜೊತೆಗೆ ಸ್ಟಮಕ್ ಕೂಡ ಸ್ಟ್ರೆಂತ್ ಆಗ್ಬೇಕು. ಓಕೆ ಮ್ಯಾಮ್. ಸ್ಟಮಕ್ ಅಲ್ಲೂ ಕೂಡ ಎಕ್ಸೆಸ್ ಹೀಟ್ ಇರುತ್ತೆ. ಇವನ್ ಲಾರ್ಜ್ ಇಂಟೆಸ್ಟೈನ್ ನಿಮ್ಗೆ ಮೋಷನ್ ಪ್ರಾಬ್ಲಮ್ ಇದೆಯಾ? ಇಲ್ಲ ಮ್ಯಾಮ್, ಅದೆಲ್ಲ ಕ್ಲಿಯರ್ ಆಗುತ್ತೆ. ಮೋಷನ್ ಏನೋ ಸ್ಟಾರ್ಟಿಂಗ್ ಏನಾರ ಹಾರ್ಡ್ ಆಗುತ್ತಾ? ಸ್ಟಾರ್ಟಿಂಗ್ ಮೋಷನ್ ಇಲ್ಲ ಮ್ಯಾಮ್, ಅದು ಡಿಪೆಂಡ್ಸ್ ಅಪಾನ್ ದ ಫುಡ್ ಮ್ಯಾಮ್. ಈ ಚಪಾತಿ ನಾನು ಅದೆಲ್ಲ ತಿನ್ನೋದೇ ಇಲ್ಲ, ಬಿಟ್ಬಿಟ್ಟಿದೀನಿ ಈಗ. ಮೀನ್ಸ್ ಜೋಳ ಯೂಸ್ ಮಾಡ್ತೀನಿ, ಆಮೇಲೆ ರಾಗಿನೂ ರೇರ್ ಆಗಿ ಯೂಸ್ ಮಾಡ್ತೀನಿ. ಪಾಲಕ್ ಈ ತರದ್ದೆಲ್ಲ ಬಿಟ್ಬಿಟ್ಟಿನಿ. ಕಿಡ್ನಿ ಸ್ಟೋನ್ಸ್ ಗೆ ಎಫೆಕ್ಟ್ ಆಗೋದು ಪ್ಲಸ್ ಮೋಷನ್ ಹಾರ್ಡ್ ಆಗಂತದನ್ನು ನಾನು ಯೂಸ್ ಮಾಡ್ತಿಲ್ಲ. ಆಲ್ಮೋಸ್ಟ್ ಆಗ್ಲೇ 2-3 years ಆಯ್ತು. ಡಯಟ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಏನಂತಂದ್ರೆ ಈ ಹಿಂದಿನ ಕಾಲದಲ್ಲಿ ಹೇಳ್ತಿರ್ತಾರೆ ಕಲ್ ತಿಂದ್ರು ಕರಗಿಸ್ಬೇಕಂತ. ಆ ರೀತಿ ನೀವೇನ್ ಮಾಡ್ತಿದ್ರಿ ಅಂದ್ರೆ ಇವಾಗ ಮೋಷನ್ ಎಲ್ಲ ಹಾರ್ಡ್ ಆಗುತ್ತಾ ಅನ್ಕೊಂಡು ಹೀಟ್ ರಿಲೇಟೆಡ್ ಫುಡ್ ನೇ ಬಿಟ್ಬಿಟ್ಟಿದ್ರಿ. ಅದೇ ಇದು ಗೋಧಿ. ಅದೇ ಇಲ್ಲಿ ಸ್ಟಮಕ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಕಿಡ್ನಿಯಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅಂದ್ರೆ 5 elements ಬೇಸ್ ಮೇಲೆ ನಾವು ಥೆರಪಿ ಕೊಡೋದು. ಒಂದು ತತ್ವ ಇಂಬ್ಯಾಲೆನ್ಸ್ ಆದ್ರೆ ಇನ್ನೊಂದು ತತ್ವಕ್ಕೂ ಅಲ್ಲಿ ರಿಲೇಟೆಡ್ ಇರುತ್ತೆ. ಅಂದ್ರೆ ಆಕಾಶ ತತ್ವದಲ್ಲಿ ಪ್ರಾಬ್ಲಮ್ ಆದ್ರೆ ವಾಯು ತತ್ವಕ್ಕೂ ಪ್ರಾಬ್ಲಮ್ ಆಗುತ್ತೆ, ವಾಯು ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ಸ್ಟಮಕ್ ಗೆ ನಂಬರ್ 4 ಡಾರ್ಕ್ ಗ್ರೀನ್ ಹಾಕ್ಬೋದು. ಇಲ್ಲಿದ್ರೆ ಬರೀ ಡಾರ್ಕ್ ಗ್ರೀನ್ ಕಲರ್ ಹಾಕ್ಬೋದು. ಡಾರ್ಕ್ ಗ್ರೀನ್ ಇದು ಸ್ಟಮಕ್ ರಿಫ್ಲೆಕ್ಸ್. ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಹಾಕ್ಬೇಕು, ಮತ್ತೆ ಈ ಜಾಗದಲ್ಲೂ ಡಾರ್ಕ್ ಗ್ರೀನ್ ಹಾಕ್ಬೇಕು. ಡೇ ಟೈಮ್ ಅಲ್ಲಿ 4 to 5 hours ಹಾಕಿ.
ಓಕೆ ಮ್ಯಾಮ್, ಜೊತೆಗೆ ಬಲಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಡಾರ್ಕ್ ಗ್ರೀನ್ ಕಲರ್ ಹಾಕಿ. ಇಲ್ಲಿ ಇದು ಕಿಡ್ನಿ ಜಾಯಿಂಟ್, ಇಲ್ಲಿ ಡಾರ್ಕ್ ಗ್ರೀನ್ ಹಾಕಿ. ಓಕೆ. ಇಲ್ಲಿ ತೋರು ಬೆರಳು ಮತ್ತೆ ಮಧ್ಯದ ಬೆರಳು ಇಲ್ಲೊಂದು ಕುಳಿ ಬೀಳುತ್ತೆ ಈಗ, ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಹಾಕಿ. ಓಕೆ. ಉಂಗುರದ ಬೆರಳು ಮತ್ತೆ ಕಿರು ಬೆರಳು ಮಧ್ಯಭಾಗದಲ್ಲಿ ಇಲ್ಲೊಂದು ಕುಳಿ ಬೀಳುತ್ತೆ, ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಹಾಕಿ. ಎಸ್ ಮ್ಯಾಮ್. ಅದು ಎರಡು ಕೈಗೂ ಎರಡು ಕೈಲೂ ಹಾಕ್ಬೇಕು. ನೈಟ್ ಮಲ್ಕೊಳ್ಳುವಾಗ ರಾಜ್ಮಾ ಕಾಳು ಹಾಕ್ಬೇಕು. ರಾಜ್ಮಾ ಕಾಳು ಯಾವ ರೀತಿ ಅಂದ್ರೆ, ಇದು ಮೊಳಕೆ ಬರುತ್ತಲ್ಲ, ಇದು ನೋಡಿ ಹೀಗೆ ಈ ಕಡೆ ಫೇಸ್ ಬರ್ಬೇಕು, ಈ ಫೇಸ್. ಇಲ್ಲೊಂದ್ ರಾಜ್ಮಾ ಕಾಳು ಇಟ್ಟಾಗ ಈ ಕಡೆ ವೈಟ್ ಕಲರ್ ಇಲ್ಲೊಂದ್ ಫೇಸ್ ಬರ್ಬೇಕು. ಅಂದ್ರೆ ಎರಡು ಒಂದಕ್ಕೊಂದು ಇದು ಮುಖ ತೋರಿಸ್ಬೇಕು. ಈ ರೀತಿ ಅಂಟಿಸಿ ಇದನ್ನ ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗೆದ್ ಬಿಡ್ಬೇಕು. ಇದು ಎಷ್ಟ್ ದಿನ ಹಾಕೋಬೇಕು ಮ್ಯಾಮ್? ಒಂದ್ 6 months ಹಾಕಿ, ಯಾಕಂದ್ರೆ ಇಷ್ಟು ನಿಮ್ಗೆ ತುಂಬಾ ವರ್ಷದಿಂದ ಇದಲ್ಲ ಇದು. ಹೌದು. ಸೊ 6 months ಹಾಕ್ಬೇಕು ನೀವು. ಓಕೆ. ಕಿಡ್ನಿ ಅಂದ್ರೆ ಇವಾಗ ನೀವ್ ಎಲ್ಲೇ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಹಣ್ಣುಗಳು ತಿಂತಾ ಹೋಗ್ಬೇಕು. ಮೋಸಂಬಿ ಜ್ಯೂಸ್ ಕುಡಿಯೋದು, ಅಥವಾ ಮಸ್ಕ್ ಮೆಲನ್ ಜ್ಯೂಸ್, ವಾಟರ್ ಮೆಲನ್ ಜ್ಯೂಸ್, ಈ ರೀತಿ ತಂಪು ಪದಾರ್ಥಗಳನ್ನ ತಗೊಂಡ್ ಹೋಗ್ಬೇಕು. ಜೊತೆಗೆ ನಾನು ಹೇಳಿರೋದನ್ನ ಮಾಡಿ, ಸರಿನಾ? ಇಲ್ಲಿ 1 week ಗ್ರೀನ್ ಹಾಕಿ, 2 days ಪಿಂಕ್ ಕಲರ್ ಹಾಕಿ. 2 days ಪಿಂಕ್ ಕಲರ್ ಹಾಕಿ, ವಾರದಲ್ಲಿ 2 ದಿವಸ ಪಿಂಕ್ ಕಲರ್ ಹಾಕಿ. ಆಮೇಲೆ ಈ ರೀತಿ ಹೀಗೆ ಇಲ್ಲಡಿ ಹೀಗೆ ಮಸಾಜ್ ಕೊಡಿ, ಹಿಂಗೆ ಹೀಗೆ ಈ ರೀತಿ ಮಸಾಜ್ ಮಾಡಿ. ಆಮೇಲೆ ಕಾಲಲ್ಲಿ ಒಂದು ಸ್ಟಮಕ್ 36 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಸ್ಟಮಕ್ 36 ಮೆಜರ್ ಯಾವ ರೀತಿ ಮಾಡೋದು ಅಂದ್ರೆ, ಇಲ್ಲಿ ಮಂಡಿ ಎಂಡ್ ಆಗುತ್ತಲ್ವಾ, ಇಲ್ಲಿ ಈ ರೀತಿ 3 fingers ಇಡ್ಬೇಕು ಹೀಗೆ. ಇಲ್ಲಿ ನಮ್ದು 3rd finger ಎಂಡ್ ಆಗುತ್ತಲ್ಲ, ಅಲ್ಲಿ ಸ್ಟಮಕ್ 36 ಅಂತ ಒಂದು ಪಾಯಿಂಟ್ ಬರುತ್ತೆ. ಈ ಭಾಗದಲ್ಲಿ ಬರುತ್ತೆ. ಇದನ್ನ ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ, ಸ್ಟಮಕ್ 36. ಇನ್ನೊಂದು ಬರುತ್ತೆ ಪಾಯಿಂಟ್, ಇದು ಎಷ್ಟ್ ಸಲ ಪ್ರೆಸ್ ಮಾಡ್ಬೇಕು? 20 ಸರಿ ಒತ್ತಬೇಕು, 20 ಸರಿ. ಓಕೆ. ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಿ, ವಾರದಲ್ಲಿ 2 ದಿವಸ ಪ್ರೆಸ್ ಮಾಡ್ಬೇಕು. ಹಿಂಭಾಗದಲ್ಲಿ K10 ಅಂತ ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಬರುತ್ತೆ, ಈ ಎಂಡಲ್ಲಿ ಬರುತ್ತೆ ಈ ಕಡೆ. ನೀವು ಗೂಗಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. KD10 ಅಂತ ಚೆಕ್ ಹಾಕಿ, ಅಕ್ಯುಪ್ರೆಷರ್ ಪಾಯಿಂಟ್ ಇಮೇಜ್ ಅಂತ ಹಾಕಿ, ಇಲ್ಲೊಂದು ಪಾಯಿಂಟ್ ಇರುತ್ತೆ, ಇಲ್ಲೊಂದು ಪಾಯಿಂಟ್ ಇರುತ್ತೆ. ಅದನ್ನ 20 ಸರಿ ಒತ್ತಬೇಕು. ಈ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ, ವಾರಕ್ಕೆ ಒಂದೇ ದಿನ ಪ್ರೆಸ್ ಮಾಡಿ. ಬಟ್ K10 ಪ್ರೆಸ್ ಮಾಡೋದು ತುಂಬಾ ಹುಷಾರಾಗಿ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಶುಗರ್ ಇದ್ದಿದ್ ಪೇಷಂಟ್ಸ್ K10 ಪ್ರೆಸ್ ಮಾಡೋ ಹಾಗಿಲ್ಲ. ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದ್ದವರು K10 ಪ್ರೆಸ್ ಮಾಡಬಾರ್ದು. ಲಿವರ್ ಆರ್ಗನ್ ಏನಾರು ವೀಕ್ ಇದ್ರೆ, ಫ್ಯಾಟಿ ಲಿವರ್ ಆಗ್ಲಿ, ಕೊಲೆಸ್ಟ್ರಾಲ್ ಆಗ್ಲಿ, ಅದ್ ಯಾವ್ದಾರು ಇಶ್ಯೂಸ್ ಇದ್ರೆ K10 ಪ್ರೆಸ್ ಮಾಡಬಾರ್ದು. ತುಂಬಾ ಪವರ್ಫುಲ್ ಪಾಯಿಂಟ್ ಇದು, ಯಾಕಂದ್ರೆ ಎಲ್ಲಾ ಆರ್ಗನ್ಸ್ನು ಕೋಲ್ಡ್ ಮಾಡ್ಬಿಡುತ್ತದು. ಸೊ K10 ತುಂಬಾ ಹೀಟ್ ಇದೆ, ನನ್ಗೆ ಎಲ್ಲಾ ಆರ್ಗನ್ಸ್ ಹೀಟ್ ಇದೆ ಅಂದ್ರೆ ಮಾತ್ರ K10 ಪ್ರೆಸ್ ಮಾಡ್ಬೇಕು. ಯಾರಂದ್ರೆ ಅವರು ಪ್ರೆಸ್ ಮಾಡಬಾರ್ದು K10. ಮೇಡಮ್ ಇಷ್ಟ ಮಾಡಿ. ಫುಡ್ ಅಲ್ಲಿ ಬಾರ್ಲಿ ಅಕ್ಕಿ ಗೊತ್ತಾ ನಿಮ್ಗೆ? ಬಾರ್ಲಿ ಅಕ್ಕಿ ಗಂಜಿ ಉಪಯೋಗಿಸ್ತಾರೆ, ಯೂಸ್ ಮಾಡ್ತಾ ಇದೀನಿ ಮ್ಯಾಮ್. ಅದನ್ನ ಉಪಯೋಗಿಸಿ. ಆಮೇಲೆ ಸ್ವಲ್ಪ ಮಸಾಲೆ ಪದಾರ್ಥಗಳು ಕಡಿಮೆ ಮಾಡಿ, ಹೀಟ್ ರಿಲೇಟೆಡ್ ಕಡಿಮೆ ಮಾಡಿ. ನಿಂಬೆ ಹಣ್ಣು, ಹುಣಸೆ ಹಣ್ಣು ತಗೊಳ್ಬಾರ್ದು. ಓಕೆ ಮ್ಯಾಮ್. ಎಳ್ನೀರು ವಾರದಲ್ಲಿ 2 ದಿವಸ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತಗೋಬೇಕು. ಓಕೆ ಮ್ಯಾಮ್. ಇಷ್ಟ ಮಾಡಿ ಮೇಡಮ್, ಸರಿ ಹೋಗುತ್ತೆ. ಇದು ಒಂದು ಸರಿಗ ಅರ್ಥ ಆಗ್ಲಿಲ್ಲ ಮ್ಯಾಮ್. 2 days ಪಿಂಕ್ ಹಾಕಕ್ ಹೇಳಿದ್ರಲ್ಲ ನೀವು, ಅದು ಬೇರೆ ದಿವಸ ಎಲ್ಲ ಗ್ರೀನಾ? ಬೇರೆ ದಿನ ಡಾರ್ಕ್ ಗ್ರೀನ್. ಓಕೆ ಓಕೆ. ನನ್ಗೆ ನಿಮ್ ಕಡಿಮೆ ಆದ್ಮೇಲೆ ಫೀಡ್ಬ್ಯಾಕ್ ಹೇಳಿ. ಎಸ್ ಮ್ಯಾಮ್, ಶೋರ್ ಮ್ಯಾಮ್. ರಾಜಪ್ಪ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಮೇಡಮ್. ನನ್ನ ಮಗಳು ಮಾತಾಡ್ತಾರ ನೋಡಿ. ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಪುಟ, ಹೇಳು. ಮೆನ್ಸಸ್ ಆಗಿಲ್ರಿ, ಅದಕ್ಕೆ ಕಲರ್ ಅದ ಏನಾರ ಸೊಲ್ಯೂಷನ್ ಹೇಳ್ಬೇಕು. ಎಷ್ಟನೇ ಕ್ಲಾಸ್? ಫಸ್ಟ್ PU ರೀ. ಫಸ್ಟ್ PUC ಹೋಗ್ತಿರೋದಾ? ವಾಕಿಂಗ್, ಫಿಸಿಕಲ್ ಆಕ್ಟಿವಿಟಿ, ಯೋಗ ಏನಾರು ಇದೆಯಾ? ಯೋಗ ಮಾಡ್ತೀವ್ರಿ. ಮತ್ತೆ ಯೋಗನ ಮನೇಲಿ ಮಾಡೋ ಬದಲು ಒಂದು ಯೋಗ ಟ್ರೈನರ್ ಇರ್ತಾರಲ್ಲ, ಅವ್ರ ಹತ್ರ ನೀವು ಯೋಗ ಮಾಡಿದಾಗ, ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡಿದಾಗ ನಿಮ್ ಪೀರಿಯಡ್ಸ್ ಇಶ್ಯೂಸ್ ಬರೋದೇ ಇಲ್ಲ. ಯಾರು ಯೋಗ ಮಾಡ್ತಾರೋ ಅವ್ರಿಗೆ ಪೀರಿಯಡ್ಸ್ ಇಶ್ಯೂಸ್ 90% ಬರಲ್ಲ. ಈಗ ಸರೋಜಾ ಮೇಡಮ್ 15 days ಇಂದ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ, ನಾನು ಅಟೆಂಡ್ ಆಗ್ತಾ ಇದೀನಿ. ಚೆನ್ನಾಗಿ ಈ ಏಜ್ ಅಲ್ಲಿ ನೀವು ಯೋಗ ಮಾಡ್ತಾ ಹೋದ್ರೆ, ಇವಾಗ ನೋಡಿ, ನಿಮ್ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂದ್ರೆ
ಲಿವರ್ ಅಲ್ಲೂ ಸ್ಟಾಗ್ನೇಷನ್ ಆಗಿರುತ್ತೆ, ಸ್ಪ್ಲೀನ್ ಅಲ್ಲೂ ಪ್ರಾಬ್ಲಮ್ ಆಗಿರುತ್ತೆ, ಕಿಡ್ನಿಯಲ್ಲೂ ಪ್ರಾಬ್ಲಮ್ ಆಗಿರುತ್ತೆ. ನೀವು ಇವಾಗ್ಲಿಂದಾನೇ ನಿಮ್ಮ ಆರ್ಗನ್ಸ್ ಗಳಲ್ಲಿ ಫಂಕ್ಷನಿಂಗ್ ಲೋ ಮಾಡ್ತಾ ಹೋಗ್ಬಿಟ್ರೆ ಮುಂದೆ ಇನ್ನೂ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ್ಲೇನೆ ಸರಿ ಮಾಡ್ಕೋಬೇಕು. ಲಿವರ್ ರಿಫ್ಲೆಕ್ಸ್ ಸ್ಕೈ ಬ್ಲೂ ಕಲರ್ ಹಾಕಿ 20 ಸರಿ ಪ್ರೆಸ್ ಕೊಡ್ಬೇಕಿಲ್ಲಿ. ಕಾಣಿಸ್ತಿದ್ಯಾ? ನೋಡಿ ಸ್ಕೈ ಬ್ಲೂ ಡಾಟ್ ಹಾಕ್ಬೇಕು, ಇಲ್ಲೊಂದು ಮತ್ತೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಡಾಟ್ ಹಾಕ್ಬೇಕು. ಈಗ ನೈಟ್ ಪ್ರೆಸ್ ಮಾಡಬಾರ್ದು, ಡೇ ಟೈಮಲ್ಲಿ ಮಾತ್ರ 20 ಸರಿ ಒತ್ತಬೇಕು ಈ ರೀತಿ. ಅವಾಗ ಲಿವರ್ ಅಲ್ಲಿ ಮೂಮೆಂಟಮ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಬಲಗೈ ಉಂಗುರದ ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ಇದು ಬಲಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಕಿಡ್ನಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಕಿಡ್ನಿ ಜಾಯಿಂಟ್, ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕ್ಬೇಕು. ಜೊತೆಗೆ ಕಾಲಲ್ಲಿ ಒಂದು ಲಿವರ್ 3 ಅಂತ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಲಿವರ್ 3 ಪಾಯಿಂಟ್ ಬರುತ್ತಲ್ಲ, ಅದನ್ನ ವಾರದಲ್ಲಿ 2 ದಿನ 20 ಸರಿ ಒತ್ತಬೇಕು. ಬೆಳಗ್ಗೆ ಮಾಡ್ಕೊಂದಿನ್ರಿ ಮ್ಯಾಮ್. ಇವತ್ ಬೆಳಗ್ಗೆ ಮಾಡ್ಕೊಂದಿನ್ರಿ. ಮಾಡಿರಿ. TM ಸ್ಟೂಡೆಂಟ್ ಮೇಡಮ್, ನಾನು TM ಸ್ಟೂಡೆಂಟ್ ಮೇಡಮ್. ಹೌದ್ರಿ ಸರ್. ಹಾ ಇಲ್ಲ, ಟೈಮ್ ಬೇಕಾಗುತ್ತ. ಲಿವರ್ 3 ವಾರದಲ್ಲಿ 2 ದಿನ ಪ್ರೆಸ್ ಮಾಡ್ಬೇಕು. ನೈಟ್ ಮಲ್ಕೊಳಗ ಆ ಪ್ಲೇಸ್ ಅಲ್ಲಿ ಒಂದು ಬಟಾಣಿ ಕಾಳು ಇಟ್ಟು ಟೇಪ್ ತಗೊಂಡ್ ಅಂಟಿಸ್ರಿ. ಸರ್ ಮೇಡಮ್, ಗಂಗಾಧರ್ ಕಡೆ ಹೋಗ್ತೀವಿ ನಾವು. ಇಲ್ಲಿ ಗಂಗಾಧರ್ ಸರ್ ಚೆನ್ನೂರಿಗೆ ಬರ್ತಾರೆ, ಚೆನ್ನೂರಿಗೆ ಹೋಗ್ತೀರಿ ಎಲ್ಲ. ಅವ್ರ ಸೊಲ್ಯೂಷನ್ ಮಾಡ್ತೀವ್ರಿ. ಮತ್ತೆ ಇದು ಯೋಗ ಮಾಡಿಸಿ. ಹೌದು ಸರಿ ಮೇಡಮ್. ಯೋಗ ಮಾಡಿಸಿ. ಮತ್ತೆ ಇದು ಹಾಲಿಂದು ಪ್ರಾಡಕ್ಟ್ಸ್ ಯಾವ್ದು ಕೊಡ್ಬಾರ್ದು, ಹಾಲು ಮೊಸರು ಕೊಡ್ಬಾರ್ದು. ಸ್ವಲ್ಪ ದಿನ ಒಣ ಕೊಬ್ಬರಿ ಬೆಲ್ಲ ಕೊಡಿ. ಆಮೇಲೆ ಇಲ್ಲಿ ಯೂಟ್ರಸ್ ರಿಫ್ಲೆಕ್ಸ್ ಗೆ ಆರೆಂಜ್ ಹಾಕಿ, ಆರೆಂಜ್ ನಂಬರ್ 6 ಹಾಕಿ, ನಂಬರ್ 6. ನಂಬರ್ 2 ಡಾರ್ಕ್ ಬ್ಲೂ ಬರಿಬಹುದು. ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಂಬರ್ 2 ಡಾರ್ಕ್ ಬ್ಲೂ 3 ದಿವಸ, ನಂಬರ್ 6 ಆರೆಂಜ್ 3 ದಿವಸ. ಇಷ್ಟ ಮಾಡಿ. ಮತ್ತೆ ಡೈಲಿ ಸ್ವಲ್ಪ ವಾಕ್ ಮಾಡ್ಬೇಕು. ಹೊಲ್ದಾಕ್ ಬರ್ತಾಳ ಮೇಡಮ್, ನಾವು ರೈತರಲ್ಲ, ಹೊಲ್ದಾಕ್ ಬರ್ತಾಳ ಅಷ್ಟೇ. ಫುಡ್ ಚೆನ್ನಾಗ್ ಕೊಡಿ ಸರ್. ಊಟ ಮಾಡಲ್ಲ ಸರ್ ಮೇಡಮ್, ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಮೈಯಲ್ಲಿ ಬ್ಲಡ್ ಎಲ್ದಿದ್ರೆ ಪೀರಿಯಡ್ಸ್ ಎಲ್ಲಿಂದ ಆಗ್ಬೇಕು. ಅದೇ ಸೊ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಅಗ್ನಿ ತತ್ವ ರೈಸ್ ಆಗ್ಲಿ. ಹಸು ಆಗುತ್ತಂದ್ರ ಮೊದ್ಲು ಹಸು ಆಗ್ಬೇಕು. ಚೆನ್ನಾಗಿ ಊಟ ಕೊಟ್ರೆ ತಾನೇ ಎಲ್ಲ ಸರಿ ಹೋಗುತ್ತೆ. ಹಾಕ್ತೀನಿ ಮೇಡಮ್. ಬೆಳಗ್ಗೆಲ್ಲ ಹಾಕಿರ್ತೀನಿ, ನೈಟ್ನ ಹಾಕ್ತೀನಿ. ಒಂದೊಂದ್ ದಿನ ನೈಟ್ ಬೆಳಗ್ಗೆ ಹಾಕೊಂಡಿಲ್ಲ, ನೈಟ್ ಹಾಕ್ತೀನಿ. ಯಾವ್ದು ಸ್ಕೈ ಬ್ಲೂನಾ? ಸ್ಕೈ ಬ್ಲೂ ಹಾಕಿರ್ತೀನಿ ಮೇಡಮ್. ಡೇ ಟೈಮಲ್ಲಿ ಆದಷ್ಟು ಡೇ ಟೈಮಲ್ಲಿ ಟ್ರೈ ಮಾಡಿ. ನೈಟ್ ಮಲ್ಕೊಳ್ಳೋ ಒಂದು ಬಟಾಣಿ ಕಾಳು ಅಂಟಿಸಿ ಅಲ್ಲಿ. ಬಟಾಣಿ ಕಾಳು 2 ಕೈಲೂ ಅಂಟಿಸಿ. ಊಟ ಚೆನ್ನಾಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮೇಡಮ್, ಊಟನ ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಎಷ್ಟು ಪಾಯಿಂಟ್ ಕೊಟ್ಟಿನಿ, ಆದ್ರೂ ಆಗ್ತಾ ಇಲ್ಲ. ಸರಿ ಹೋಗುತ್ತೆ ಸರ್. ಅದು ಈ ಪೀರಿಯಡ್ಸ್ ಬಗ್ಗೆ ಇವನು ಚಿಕ್ಕವಳದಳಲ್ಲ, ಇದು ಮಾಡ್ಕೋಬೇಡಿ. ಕೆಲವೊಬ್ರಿಗೆ ಆ ರೀತಿ ಇಂಬ್ಯಾಲೆನ್ಸ್ ಇರುತ್ತೆ. ಈ ಕಲರ್ ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಟ್ರೈ ಮಾಡಿ, ಸರಿ ಹೋಗುತ್ತೆ. ಸರಿ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ ನಂಬರ್ ಒಂದ್ ಸ್ವಲ್ಪ ನಮ್ಗೆ ಮೆಸೇಜ್ ಮಾಡಿ. ಸರೋಜಾ ಮೇಡಮ್ ಕೊಡ್ತಾರೆ, ಮಂಜುನಾಥ್ ಸರ್ ಕೊಡ್ತಾರೆ. ಇಲ್ಲಿ ಇದು ಮಾಡಿ, ದಾಳಿಂಬೆ ಜ್ಯೂಸ್ ಕೊಡಿ ಅವ್ರಿಗೆ. ಸರಿ. ವಾರದಲ್ಲಿ 2 ದಿನ ದಾಳಿಂಬೆ ಜ್ಯೂಸ್ ಕೊಡಿ. ಬ್ಲಡ್ ಇನ್ಕ್ರೀಸ್ ಆಗ್ಲಿ. ಬ್ಲಡ್ ಇನ್ಕ್ರೀಸ್ ಆದ್ರೆ ಸರಿ ಹೋಗುತ್ತಲ್ಲ. ಸರಿ. ರಾಜಪ್ಪ ಸರ್, ನಂಗೆ ಮೆಸೇಜ್ ಮಾಡಿ. ನಿಮ್ಮ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಆ ತರ ಮಾಡಿ, ನಾನು ಮೆಸೇಜ್ ನಂಬರ್ ಕಳಿಸ್ತೀನಿ. ನೀವು ಆನ್ಲೈನ್ ಅಲ್ಲೇ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ಆಕ್ಚುಲಿ ಎಲ್ಲರಿಗೂ ತಿಳಿದ ವಿಷಯ, ಆನ್ಲೈನ್ ಅಲ್ಲೇ ನೀವು ಅವರು ಆಕ್ಚುಲಿ ಮೇಡಮ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ವಾಟ್ಸ್ಆಪ್ ಅಲ್ಲೇ ನೀವು ನ್ಯಾಲ್ಗೆ ಫೋಟೋ ಅಥವಾ ಏನಾದ್ರು ಅವ್ರು ಬರೆದು ಕಳಿಸಿದ್ರೆ ಫೋನ್ ಮುಖಾಂತರನು ತಿಳಿಸ್ತಾರೆ. ವಾಟ್ಸ್ಆಪ್ ಅಲ್ಲಿ ನೀವು ಯಾವ ತರ ಹಾಕ್ಬೇಕು ಏನು ಅಂತ ಅವ್ರ ಕೈ ಮುಖಾಂತರನೇ ಒಂದು ಕಲರ್ ಹೇಳಿ ನಿಮ್ಗೆ ಕಳಿಸ್ತಾರೆ. ಅದನ್ನ ಮತ್ತೆ ವಾಪಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವು ಅಮೌಂಟ್ ಕೊಟ್ಟು ಇಷ್ಟು ಮಾಡಿ ಅಂತ ಹೇಳಲ್ಲ. ಆಕ್ಚುಲಿ ಅವರೇ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ತರ ಇದೆ, ಹೇಗಿದೆ, ಇವತ್ತು ಇಂಪ್ರೂವ್ಮೆಂಟ್ ಆಗಿದೆನಾ ಇಲ್ಲ ಅಂತ ಅವರೇ ಅಪ್ಡೇಟ್ ಕೇಳ್ತಾರೆ. ಸೊ ಆ ತರ ಇದೆ ಮೇಡಮ್, ಆ ತರ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಯಾಮ್ಸಂಗ್ ಮೇಡಮ್ ಮಾತಾಡಿ ಈಗಾದ್ರು. ನಮಸ್ಕಾರ ಸರ್. ನಮಸ್ತೆ. ಹೇಳಿ. ಕಣ್ಣಲ್ಲಿ ನನಗೆ ಸುಮ್ನೆ ಹಿಂಗೇನೋ ನೋಡ್ತಾ ಇದ್ರೆ, ಹೊರಗಡೆ ಹೋದ್ರೆ ಎಲ್ಲ ಒಂಥರ ಕಣ್ ಚುಚ್ಚಂಗ್ ಆಗ್ತಾ ಇರತ್ತೆ, ನೀರ್ ತುಂಬ್ಕೊಂಡಂಗ್ ಆಗತ್ತೆ. ಮತ್ತೆ ಲೇಯರ್ ತರ 5 ನಿಮಿಷಕ್ಕೊಂದ್ಸಲ ಹಿಂಗ್ ತೆಗಿಬೇಕು ಅನ್ಸುತ್ತೆ ಮೇಡಮ್. ಅದು ಉರಿ ಇದೆ ಅಂದ್ರಲ್ಲ, ಕಣ್ಣು ಉರ್ದಂಗೂ ಆಗುತ್ತೆ, ಒಂಥರ ಚುಚ್ಚಂಗೆ. ಕಣ್ಣಲ್ಲಿ ಏನೋ ತುಂಬ್ಕೊಂಡಿದೆ ಅನ್ನೋ ತರ ಇರುತ್ತೆ ಯಾವಾಗ್ಲೂ. ತುರ್ಕೆ ಇದೆಯಾ ಮೇಡಮ್? ಇಚ್ಚಿಂಗ್ ಇದೆಯಾ? ಇಲ್ಲ ಮೇಡಮ್, ಇಚ್ಚಿಂಗ್ ಏನಿಲ್ಲ. ಬೇರೆ ಹೆಲ್ತ್ ಇಶ್ಯೂಸ್ ಏನಿದೆ? ಮತ್ತೆ BP, ಶುಗರ್, ಥೈರಾಯ್ಡ್? ಇಲ್ಲ ಮೇಡಮ್.
ಯಾವ್ದು ಇಶ್ಯೂಸ್ ಇಲ್ವಲ್ಲ? ಆಹಾ. ಇಚ್ಚಿಂಗ್ ಏನಿಲ್ಲ ಅಂತಂದ್ರೆ ನಿಮ್ಗೆ ಡ್ರೈನೆಸ್ ಹೀಟ್ ಇಂದ ಏನಿರಲ್ಲ, ಕೋಲ್ಡ್ನೆಸ್ ಇಂದ ಬಂದಿರುತ್ತೆ ಇದು ಕಣ್ಣಿನ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ, ಎರಡು ತೋರು ಬೆರಳು ಲಿವರ್ ಅಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಕಣ್ಣು ಇಂಡಿಕೇಟ್ ಮಾಡೋದು ಲಿವರ್ ಆರ್ಗನ್. ನಿಮ್ಗೆ ಲಿವರ್ ಆರ್ಗನ್ ಫಂಕ್ಷನಿಂಗ್ ಅಲ್ಲಿ ಏನಾದ್ರು ಇಂಬ್ಯಾಲೆನ್ಸ್ ಇದ್ರೆ ಅದು ಕಣ್ಣು ಮೂಲಕ ನಮ್ಗೆ ತೋರಿಸುತ್ತೆ. ಸೊ ಲಿವರ್ ನ ಸ್ಟ್ರೆಂತ್ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲಿ ನೋಡಿ, ಎರಡು ತೋರು ಬೆರಳು ಸೆಕೆಂಡ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ 3 ದಿವಸ, ಆರೆಂಜ್ ಕಲರ್ 3 ದಿವಸ ಹಾಕಿ. ಸರಿ, ಇಷ್ಟು ಮಾಡಿ ಸರಿ ಹೋಗುತ್ತೆ. ಮತ್ತೆ ಲಿವರ್ ರಿಫ್ಲೆಕ್ಸ್ 20 ಸರಿ ಪ್ರೆಸ್ ಮಾಡಿ. ಓಕೆ. ಆಮೇಲೆ ನಮ್ಮ ಸ್ಪೆಷಲ್ ಚೈಲ್ಡ್ ಮೇಡಮ್ ಮುಗಿತ್, ನಮ್ದಿನ್ನು ಇದೆಯಾ ಮೇಡಮ್? ಸಾರಿ, ಇಲ್ಲಿ ಹೆಬ್ಬೆರಳಿಗೆ ಐ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ, ಬ್ಲ್ಯಾಕ್ ಡಾಟ್ ಇಡ್ಬೇಕು. ಹೀಗೆ ಕಾಣಿಸ್ತಾ? ತೋರಿಸ್ತೀನಿ ನೋಡಿ, ಈ ರೀತಿ ಬ್ಲ್ಯಾಕ್ ಡಾಟ್ ಎರಡು ಬೆರಳಿಗೂ ಹಾಕಿ. ಸರಿ ಹೋಯ್ತು. ಮ್ಯೂಟ್ ಆದ್ರು. ಮೇಡಮ್ ಮಾತಾಡಿ, ಸ್ಯಾಮ್ಸಂಗ್ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಏನು ಕೇಳಿಸ್ತಾ ಇಲ್ಲ, ಅಲ್ಲಿ ಅನ್ಮ್ಯೂಟ್ ಅಂತ ಆಪ್ಷನ್ ಬರುತ್ತೆ, ಅದು ಮಾತಾಡಿ ಮೇಡಮ್, ಈಗ ಮಾತಾಡಿ. ನನ್ನ ಮಗಳು ಸ್ಪೆಷಲ್ ಚೈಲ್ಡ್. ಯಾವಾಗ್ಲೂ ಉಗುರು ಕಚ್ಚೋದು, ಆಮೇಲೆ ಯೂರಿಂದು ರಾತ್ರಿ ಬೆಡ್ ವೇಟಿಂಗ್ ಇರುತ್ತೆ. ಮತ್ತೆ ಡೇ ಟೈಮುನು ಒಂದೊಂದ್ಸಲ 10 ನಿಮಿಷಕ್ಕೆ 5 ನಿಮಿಷಕ್ಕೆ 1 ಅವರ್ಗೆ, ಒಂದೊಂದ್ಸಲ ನಾವು ಜರ್ನಿನೂ ಮಾಡುವಾಗ 4 ಅವರ್ ಎಲ್ಲ ಇರ್ತಾಳೆ. ಆದ್ರೆ ಒಂದ್ ಕಡೆಗೆ ನಾವೆಲ್ಲರ ಕರ್ಕೊಂಡು ಹೋಗಿರ್ತೀವಿ ಅಂದ್ರೆ ಅಲ್ಲಿ ಮಾಡಿದಾಳೆ ಅಂದ್ರೆ ಮತ್ತೆ ಜಾಗಕ್ಕೆ ಹೋದ್ರೆ ಆಟೋಮೆಟಿಕ್ ಆಗಿ ನಾನು ಯೂರಿನ್ ಪಾಸ್ ಮಾಡ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ಒಂದೊಂದ್ಸಲ 5 ನಿಮಿಷಕ್ಕೂ ಮಾಡ್ಕೊಂತಾಳೆ, ಒಂದೊಂದ್ಸಲ 10 ನಿಮಿಷ. ನಾವು ಅವಾಯ್ಡ್ ಮಾಡಕ್ಕೆ, ಕಂಟ್ರೋಲ್ ಮಾಡಕ್ಕೆ ಏನಾರ ಇದ್ ಮಾಡಿದ್ರೆ ಮಾಡ್ಕೊಂಡೇ ಬಿಡ್ತಾಳೆ ಮೇಡಮ್. ಅವ್ರಿಗೆ 24 ಇಯರ್ಸ್ ಅಲೆಯ. ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಯೂರಿನ್ ಹೋಲ್ಡ್ ಆಗ್ತಾರಲ್ಲ, ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಆಮೇಲೆ ಇಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಲ್ಲ. 1 ನಿಮಿಷನು ಕಣ್ಮುಚ್ಚಿ 1 ನಿಮಿಷ ಕಣ್ಮುಚ್ಚಿ ಅಂದ್ರೂ ತುಂಬಾನೇ ಇದ್ ಮಾಡ್ತಾಳೆ, ಕೂರಲ್ಲ. ವಾಯು ತತ್ವ ಜಾಸ್ತಿ ಇರುತ್ತೆ. ಮೈಂಡ್ ಏನಾದ್ರೂ ಅವ್ರಿಗೆ ಏನ್ ಮಾಡ್ಬೇಕು ಮೇಡಮ್? ಇಲ್ಲಿ ಬಲಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಹಾಕಿ. ಸ್ಕೈ ಬ್ಲೂ, ಆರೆಂಜ್ ಕಲರ್, ಸ್ಕೈ ಬ್ಲೂ, ಆರೆಂಜ್, ಯೆಲ್ಲೋ 3 ಹಾಕಿ. ಕಿಡ್ನಿ ವಾರ್ಮ್ ಇರ್ಬೇಕು. ಕಿಡ್ನಿ ವಾರ್ಮ್ ಮಾಡಿದ್ರೆ ಸರಿ ಹೋಗುತ್ತೆ. ಓಕೆ ಓಕೆ. ಜೊತೆಗೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಇಲ್ಲಿ ಜೊತೆ ಕಾಲಲ್ಲಿ ಕೇತ್ರಿ ಅಂತ ಒಂದು ಪಾಯಿಂಟ್ ಬರುತ್ತೆ, ಇಲ್ಲಿ ಆಂಕಲ್ ಹತ್ರ, ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಇಲ್ಲಿ 20 ಸರಿ ಒತ್ತಬೇಕು. ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ. ಕೆಲವೊಂದು ಕಲರ್ ಹಾಕಕ್ ಹೋದ್ರೆ ಮಾಡೋದ್ರೆ ಅವಳು ನಂಗ್ ಬೇಡ ಅಂತ ತುಂಬಾ ನೈಟ್ ಮಲ್ಕೊಂಡ್ ಹಾಕ್ಬಿಡಿ. ನೈಟ್ ಮಲ್ಕೊಂಡ್ ಹಾಕಿ, ಸಾಧ್ಯದ ನೀವು 2 ಅಂಗೈಗೆ ಅರಿಶಿನ ಕಲಸ್ಬಿಟ್ಟು ಪೇಸ್ಟ್ ಮಾಡಿ ಹಚ್ಬಿಡಿ 30 ನಿಮಿಷ. ಅದು ಕಿಡ್ನಿಯಲ್ಲಿರೋ ವಾಟರ್ನೆಲ್ಲ ತೆಗಿಯುತ್ತೆ, ಹೀಟ್ ಮಾಡುತ್ತೆ, ಅಗ್ನಿ ತತ್ವ ರೇಸ್ ಮಾಡುತ್ತೆ ಅರಿಶಿನ ಹಚ್ಚಿದಾಗ. ಓಕೆ ಓಕೆ ಮೇಡಮ್. ಇಷ್ಟ ಮಾಡಿ ಸರಿ ಹೋಗುತ್ತೆ. ಮತ್ತೆ 2 ಮಧ್ಯದ ಬೆರಳು ಉಗುರು ಕೆಳಗಡೆ ಪಿಂಕ್ ಕಲರ್ ಡಾಟ್ ಹಾಕಿ. ಇಲ್ಲಿ ಉಗುರು ಕೆಳಗಡೆ ಇಲ್ಲಿ ಪಿಂಕ್ ಕಲರ್ ಡಾಟ್ ಹಾಕ್ಬೇಕು. ಕೋಪ, ಇರಿಟೇಟ್, ಸುಮ್ನೆ ಒಬ್ಳೆ ಮಾತಾಡೋದು, ಇಲ್ಲ ಯಾರಿಗಾದ್ರು ನಾವೇನಾರ ಸುಮ್ನೆ ಅದೇ ವಿಂಡ್ ಜಾಸ್ತಿ ಇರುತ್ತೆ. ವಿಂಡ್ ಹೆಚ್ಚಾಗಿದ್ದಾಗ ಅವರು ಒಬ್ರೇ ಮಾತಾಡ್ತಿರೋದು, ಸುಮ್ನೆ ಏನಾರು ಯೋಚನೆ ಮಾಡ್ತಿರೋದು, ಅದಾಗದೆ ವಿಂಡ್ ಕಡಿಮೆ ಮಾಡ್ಬೇಕಲ್ಲಿ. ವಿಂಡ್ ಕಡಿಮೆ ಆದ್ರೆ ಸರಿ ಹೋಗುತ್ತೆ. ನೀವು ಇಲ್ಲಿ ಪಿಂಕ್ ಹಾಕಿ ಮೇಡಮ್, ಅದು ಇದಾಗುತ್ತೆ ನಿಮ್ಗೆ. ಒಂದ್ ಬೆರಳಿಗೆ ಮಾತ್ರನಾ? 2 ಬೆರಳಿಗೆ ಹಾಕ್ಬೇಕು, 2 ಬೆರಳಿಗೂ ಹಾಕಿ. ಆಮೇಲೆ ಇಲ್ಲಿ ಕಿರುಬೆರಳಿಗೆ, ಎಡಗೈ ಕಿರುಬೆರಳಿಗೆ ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿ ಹಿಂಗೆ. ಸರಿ, ಇದ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಶೋಭಾ ಮೇಡಮ್ ಮಾತಾಡಿ. ಹಲೋ ಮೇಡಮ್ ನಮಸ್ತೆ ಹೇಳಿ. 9 ಗಂಟೆ ಆಯ್ತು, ಅವ್ರಿಗೆ ಲೇಟ್ ಆಗ್ತಾ ಇದೆ ಪಾಪ. ಮೇಡಮ್ ಇದು ಲಾಸ್ಟ್ ಕ್ವೆಶ್ಚನ್ ಮುಗಿಸೋದಾ? ಎಸ್ ಮೇಡಮ್. ಓಕೆ ಮೇಡಮ್ ನಮಸ್ತೆ ಹೇಳಿ. ನಮಸ್ತೆ ಮೇಡಮ್, ನನ್ನ ಹೆಸರು ಶೋಭಾ ಅಂತ. ನಿಮ್ಮ ಹೆಸರು? ನೇಷಾ ಅಂತ. ಈಗ ಜಾಯ್ನ್ ಆದ್ರ? ಇಲ್ಲ ಮೇಡಮ್, ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ನಾವು ವರ್ಕ್ ಮಾಡ್ತೀವಿ, ಟೀಮ್ ಸ್ಟೂಡೆಂಟ್ ಎಲ್ಲ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ನೋಡ್ಬೋದು ನಿಮ್ನ. ಹೇಳಿ.
ಏನಿಲ್ಲ ಮೇಡಮ್, ಹಂಗೆ ನಿಮ್ ಪರಿಚಯ ಇರ್ಲಿಲ್ಲಲ್ಲ, ಅದಕ್ಕೆ ಇದನ್ ಮಾಡಿದೆ ಮೇಡಮ್, ಆಂಡ್ರಾಯ್ಡ್ ಮಾಡಿದೆ. ಹೇಳಿ. ಪ್ರಾಬ್ಲಮ್ಸ್ ಏನಿಲ್ಲ ಏನಿಲ್ವಾ? ಓಕೆ, ಮೇಡಮ್. ಹೇಳಿ. ಸುಮಾ ಮೇಡಮ್ ಮಾತಾಡಿ, ಲಾಸ್ಟ್ ಕ್ವಶನ್ಸ್. ಸುಮಾ SA34. ಸರಿಯಾಗಿ ನೆಟ್ವರ್ಕ್ ಬನ್ನಿ ಪ್ಲೀಸ್, ಒಂದ್ಸತಿ ಅವಕಾಶ ಮೇಡಮ್, ಸಿಗ್ತದೆ. ಎಸ್ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್, ಮೇಡಮ್, ನಮಸ್ತೆ. ಲೆಫ್ಟ್ ಲೆಗ್ ಪೂರಾ ಸೈಟಿಕಾ ಫುಲ್ ಪೇನ್ ಇದೆ ಮೇಡಮ್, ತುಂಬಾ ಎಷ್ಟು ಪೇನ್, ವರ್ಷದಿಂದ? ಹಿಪ್ ಜಾಯಿಂಟ್ ಪೇನ್. 4-5 years ಆಯ್ತು. ನಾನು TM ಸ್ಟೂಡೆಂಟ್ ಇದ್ದೀನಿ, ಓಲ್ಡ್ ಬ್ಯಾಚ್ ಇದ್ದೀನಿ. ಓಕೆ, ಏನೇನೋ ಯಾವ್ದು ಟ್ರೈ ಟ್ರೈ ಮಾಡ್ತಾ ಮಾಡಿಲ್ವಾ? ಇದ್ದೀನಿ. ಪಾಯಿಂಟ್ ಯಾವ್ದು ಹಾಕಿಲ್ವಾ ನೀವು? ಬ್ಲ್ಯಾಕ್ ಹಾಕ್ತಾ ಇದ್ದೀನಿ ನೈಟು, ಆಮೇಲೆ ಸ್ಕೈ ಬ್ಲೂ, ರೆಡ್ ಎಲ್ಲ ಹಾಕ್ತಾ ಇದ್ದೀನಿ, ಕಡಿಮೆ ಆಗ್ತಾ ಇಲ್ಲ ಮೇಡಮ್, ಬಹಳ ಪೇನ್ ಇದೆ. ಪಾಯಿಂಟ್ಸ್ ಯಾವ್ದು ಟ್ರೈ ಮಾಡಿದ್ರಿ? K5 ಟ್ರೈ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ. ಒಂದೇನಾ? SP9 ಹಾಕಿದ್ದೆ, 3 days ಆದ್ಮೇಲೆ K5 ಟ್ರೈ ಮಾಡಿ. ಫಸ್ಟ್ ಅಲ್ಲಿ ನಿಮ್ ಕೋಲ್ಡ್ನೆಸ್ ಸ್ಟಾಗ್ನೇಷನ್ ಇರುತ್ತೆ ಸರಿನಾ? ಅಗ್ನಿ ತತ್ವ ರೇಸ್ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ಕೈ ಬ್ಲೂ ಹಾಕ್ತಾ ಇದ್ರ, ಇದು ಸ್ಕೈ ಬ್ಲೂ, ಎಡಗೈ ಕಿರುಬೆರಳಿಗೆ ಸ್ಕೈ ಬ್ಲೂ, ಎಡಗೈ ತೋರು ಬೆರಳಿಗೆ ಸ್ಕೈ ಬ್ಲೂ, ಎಸ್ ಮೇಡಮ್, ಮಧ್ಯದ ಬೆರಳಿಗೆ ರೆಡ್ ಹಾಕ್ತಾ ಇದ್ದೀನಿ. ಹಾಕ್ತಿದ್ದೀರಾ? ಇಲ್ಲಿ ಬಲಗೈ ಕಿರುಬೆರಳಿಗೆ ಪರ್ಪಲ್, ಮಧ್ಯದ ಬೆರಳಿಗೆ ಪಿಂಕ್, ತೋರು ಬೆರಳಿಗೆ ಸ್ಕೈ ಬ್ಲೂ. ಅವೆರಡು ಹಾಕಿಲ್ಲ ಮೇಡಮ್, ಪಿಂಕ್ ಅಂಡ್ ಸ್ಕೈ ಬ್ಲೂ ಹಾಕಿ, ಸ್ಕೈ ಬ್ಲೂ ಹಾಕಿ. ಕಿಡ್ನಿ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಇಲ್ಲಿ ನಾವ್ ಈ ರೀತಿ ಕೈ ಮುಷ್ಟಿ ಮಾಡಿದಾಗ ಇಲ್ಲೊಂದು ಇದು ತರ ಆಗುತ್ತೆ ನೋಡಿ, ಉಬ್ಬಿದ್ದು ಒಂದು ಇದು ಸಿಗುತ್ತೆ. ಇಲ್ಲಿ ಕೆಳಗೆ ಎಕ್ಸಾಕ್ಟ್ ಈ ಲೊಕೇಶನ್ ಅಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ 20 ಸರಿ ಈ ರೀತಿ ಪ್ರೆಸ್ ಕೊಡಿ. 20 ಸರಿ ಪ್ರೆಸ್ ಕೊಡಿ. ನೈಟ್ ಮಲ್ಕೊಳ್ಳೋವಾಗ ಇಲ್ಲೊಂದು ಬಟಾಣಿ ಕಾಳು ಇಡ್ಬೇಕು. ಬಟಾಣಿ ಕಾಳು ಇಟ್ಟು ಟೇಪ್ ತಗೊಂಡ್ ಅಂಟಿಸ್ಬೇಕು, ಎರಡು ಕೈಯಲ್ಲೂ. ಎಕ್ಸಾಕ್ಟ್ ಈ ಲೊಕೇಶನ್ ಇಲ್ಲಿ 20 ಇಲ್ಲಿ ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗೆದ್ ಬಿಡ್ಬೇಕು. ಇದನ್ನ ಒನ್ ಮಂತ್ ಮಾಡ್ಬಿಟ್ಟು ನನಗೆ ಫೀಡ್ಬ್ಯಾಕ್ ಕೇಳಿ, ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಥ್ಯಾಂಕ್ ಯು. ಮತ್ತೆ K3 ಪಾಯಿಂಟ್ ಪ್ರೆಸ್ ಮಾಡಿ ವಾರದಲ್ಲಿ 2 ದಿವಸ. ಹಾಲಿನ ಪದಾರ್ಥಗಳು ಯಾವ್ದು ತಿನ್ಬಾರ್ದು, ಮತ್ತೆ ಹಣ್ಣುಗಳು ಯಾವ್ದು ತಿನ್ಬಾರ್ದು. ಯಾವ್ದು ಬೇಡ, ಹಣ್ಣುಗಳು ಯಾವ್ದು ಬೇಡ. ದಾಳಿಂಬೆ ಜ್ಯೂಸ್ ಮಾತ್ರ ವಾರದಲ್ಲಿ 2 ದಿನ ತಗೊಳ್ಳಿ. ಇಷ್ಟು ಮಾಡಿ ಮತ್ತೆ ವಾಕ್ ಮಾಡ್ಬೇಕು. ಕಾಲ್ ನೋವು ಆಗ್ತದೆ ಅಂದ್ಕೊಂಡ್ ಬಿಟ್ಬಿಡ್ಬಾರ್ದು, ಸ್ಲೋ ವಾಕ್ ಮಾಡ್ಬೇಕು. ಅದು ಹಿಪ್ ಜಾಯಿಂಟ್ ಪೇನ್ ಇರೋದಕ್ಕ ನಾನು ಬಿಟ್ಟಿದ್ದೆ ಮೇಡಮ್, ಬೇಡ ಮತ್ತೆ ಜಾಸ್ತಿ ಆಗತ್ತೆ ಅಂತ ಹೇಳಿ. ಇನ್ನು ಸ್ಟಾಗ್ನೇಷನ್ ಆಗ್ತಾ ಹೋಗುತ್ತೆ ನಿಮ್ಗೆ. ಸೊ ಮೂವ್ ಆಗ್ಬೇಕು, ಸ್ವಲ್ಪ ಮೂವ್ಮೆಂಟ್ ಕೊಡಿ. ಇಲ್ಲಿ ಹಿಪ್ ಸ್ಪ್ಲೀನ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಕೂಡ ನೀವು ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಹಾಕಿ. ಇದೆಲ್ಲ 1 ಮಂತ್ ಮಾಡ್ಬಿಟ್ಟು ನಂಗೆ ಮೆಸೇಜ್ ಕೊಡಿ, ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ನಿಶಾ ಮೇಡಮ್. ತುಂಬಾ ಸುದೀರ್ಘವಾಗಿ ಎಲ್ಲರಿಗೂ ಕಲರ್ ಥೆರಪಿ ಇರ್ಬೋದು, ಮರ್ಮ ತರಗತಿ ಇರ್ಬೋದು, ನಮ್ಮ ಅಕಾಡೆಮಿ ಸದಸ್ಯರಿಗೆ ಪೂರ್ಣ ಮಾಹಿತಿಯನ್ನು ನೀಡಿದ್ದೀರಿ. ಹಾಗೂ ಮೇಡಮ್ ಅವರ ಫೋನ್ ನಂಬರ್ ಬೇಕಾದ್ರೆ ನೀವು ಆಲ್ರೆಡಿ ಪವಿತ್ರ ಮೇಡಮ್ ಇರ್ಬೋದು, ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಸೊ ನನಗೆ ಮೆಸೇಜ್ ಮಾಡಿ, ಅವ್ರ ಮೇಡಮ್ ಅವರು ಕಳಿಸ್ತೀನಿ. ಅವ್ರ ಕನ್ಸಲ್ಟೇಷನ್ ಆನ್ಲೈನ್ ತಗೋತಾರೆ. ಬೆಂಗಳೂರಲ್ಲಿ ಇದ್ದವರು ಈಗ 3 ಜನ ಕೇಳಿದ್ದಾರೆ. ಸೊ ಹಾಗೆ ಅಲ್ಲೇ ನೀವು ಮೇಡಮ್ ಅವ್ರ ಜೊತೆ ಮಾತಾಡಿ, ಕಾಲ್ ಪಿಕ್ ಮಾಡ್ತಾರೆ. ಸೊ ಮಾತಾಡಿ ಅವ್ರು ಎಲ್ಲಿ ಬಾ ಅಂತಾರೆ, ಅವ್ರದ್ದು ಅಡ್ರೆಸ್ ಕಳಿಸ್ತಾರೆ. ನೀವು ಅಲ್ಲಿ ಹೋಗಿ ಕನ್ಸಲ್ಟೇಷನ್ ಮಾಡ್ಕೋಬಹುದು. ಆನ್ಲೈನ್ ಕೂಡ ಅವ್ರದ್ದು ಲಭ್ಯವಿದೆ. ನೀವು ಇದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ನಿಮ್ಗೆ ವಿಶೇಷವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸರೋಜಾ ಮೇಡಮ್ ಹಾಗೂ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು, ಮತ್ತೆ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಎಲ್ರು ಇಷ್ಟೊತ್ತು ನಾನು ಮಾತಾಡೋದು ಇಷ್ಟು ಪೇಷನ್ಸ್ ಇಂದ ಕೇಳಿಸ್ಕೊಂಡಿರಲ್ಲ. 2 hours ಯಾರು ಬೋರ್ ಮಾಡ್ಕೊಳ್ಳಿಲ್ಲ. ಥ್ಯಾಂಕ್ ಯು ಎಲ್ರಿಗೂ. ನಾನು ಹೇಳಿ ಸಾಧ್ಯ ಆದಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ಒಂದೇ ರಿಕ್ವೆಸ್ಟ್, ಯಾರು ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ಬಿಡಿ. ವಾಯ್ಸ್ ಮೆಸೇಜ್ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಮಾಡಿ. ಯಾಕಂದ್ರೆ ನಮ್ಗೆ ಬರೀ ರೈಟಿಂಗ್ ಅಲ್ಲಿ ಬರ್ದಾಗ ನಿಮ್ದು ಎನರ್ಜಿ ಯಾವ ರೀತಿ ಅಂತ ಗೊತ್ತಾಗಲ್ಲ. ಒಂದು ವಾಯ್ಸ್ ಮೆಸೇಜ್ ಹಾಕಿದಾಗ ನಿಮ್ ಎನರ್ಜಿ ಲೋ ಇದೆಯಾ, ಎನರ್ಜಿ ಹೇಗಿದೆ, ಅಥವಾ ನೀವು ಸ್ಟ್ರೆಂತ್ ವಿಂಡ್ ಜಾಸ್ತಿ ಇದೆಯಾ, ವಿಂಡ್ ಕಡಿಮೆ ಇದೆಯಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ನೀವು ವಾಟ್ಸಪ್ ಅಲ್ಲಿ ನನಗೆ ಇದು ಹಾಕ್ಬೋದು, ವಾಯ್ಸ್ ಮೆಸೇಜ್ ಕೊಡಿ. ನಾನು ನಿಮ್ಗೆ ವಿತಿನ್ 24 hours ಅಲ್ಲಿ ರಿಪ್ಲೈ ಕೊಡ್ತೀನಿ. ಯಾಕಂದ್ರೆ ಫೋನ್ ಸಿಕ್ಕಾಪಟ್ಟೆ ಫೋನ್ ಬರುತ್ತೆ, ಎಲ್ರದ್ದು ರಿಸೀವ್ ಮಾಡೋದು ಮಾಡೋದು ನಮ್ ಕಿವಿನೂ ಬರುತ್ತೆ. ಇಲ್ಲ ಮೇಡಮ್, ಅದೇ ಕಾರಣಕ್ಕಾಗಿ ನಾವು ಲೈವ್ ಅಲ್ಲಿ ಯಾರ್ದು ಕೂಡ ಇವನ್ ನಮ್ಮ ಮೇಡಮ್ ಅವ್ರದ್ದು ಕೂಡ ನಾನು ನಂದೇ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಮೇಂಟೈನ್ ಮಾಡ್ಬೋದು ಅಂತ. ಮೇಡಮ್ ಅವ್ರದ್ದು ಕೂಡ ನನಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಲ್, ನೀನೇ ನೈಟ್ ನನಗೆ 3 ಗಂಟೆವರೆಗೂ ಕಾಲ್ ಬಂದಿದೆ. ಸೊ ಹಿಂಗಾಗಿ ದಯಮಾಡಿ ನನಗೆ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಮೇಡಮ್ ಯಾರ್ದು ಫೋನ್ ಕಾಲ್ ಕೊಡೋದು ಬೇಡ. ಯಾಕಂದ್ರೆ ಆಮೇಲೆ ಅವ್ರದ್ದು ಪಾಪ, ಯಾಕಂದ್ರೆ
ಕ್ಲೈಂಟ್ಸ್ ಅದು ಯಾವ ರೀತಿ ಏನಾಗುತ್ತೆ ಹೇಳಕ್ಕಾಗಲ್ಲ ಮೇಡಮ್. ನಮ್ದು ಏನ್ ನಾವು ಅವಕಾಶವನ್ನು ಮಾಡ್ಕೊಡ್ಬೇಕು, ನಮ್ಮ ಸೇವೆ ಏನ್ ಮಾಡೋದು. ಬಟ್ ಏನಂತಂದ್ರೆ ಮೊಬೈಲ್ ನಂಬರ್ದು ಅವ್ರು ಎಮರ್ಜೆನ್ಸಿ ಇರುತ್ತೆ ಮಾಡೋಣ. ಬಟ್ ಏನಂದ್ರೆ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಅವ್ರಿಗೂ ಒಂದು ಬೇಜಾರಾಗ್ಬಾರ್ದಲ್ವಾ. ಸೊ ಹಾಗೆ ಲೈವ್ ಅಲ್ಲಿ ನಾವು ಯಾವ ನಂಬರ್ ಇದು ಮಾಡ್ತಾ ಇಲ್ಲ, ಹಾಗಾಗಿ ಅಷ್ಟೇ. ಸೊ ಆದಷ್ಟು ನನ್ಗೆ ಮೆಸೇಜ್ ಮಾಡಿ, ನಾನು ಆಲ್ರೆಡಿ ನಿಮ್ಗೆ ಸಾಕಷ್ಟು ಜನ ಕಳಿಸಿದೀನಿ. ಈಗ ನಂಗೆ ಮೆಸೇಜ್ ಮಾಡಿ ನಿಮ್ಗೆ ನೈಟ್ ಒಳಗೆ ಎಲ್ಲರದ್ದು ಮೆಸೇಜ್ ಕಳಿಸ್ತೀನಿ. ಸೊ ಹಾಗೆ ಮೆಸೇಜ್ ಥ್ಯಾಂಕ್ ಯು ಮೇಡಮ್, ಮೆಸೇಜ್ ಥ್ಯಾಂಕ್ ಯು ಅಷ್ಟು ಸೊ ಮಚ್. ಮಾಡಿದ್ರೆ ಸಾಕು. ವಾಟ್ಸಪ್ ಅಲ್ಲೋ ಮೆಸೇಜ್ ಮಾಡಿದ್ರೆ ಎನಿ ಟೈಮ್ ಅವೈಲೇಬಲ್ ಇರ್ತೀವಿ. ನಂದು ಈಗ ನಮ್ಗೆ ಸ್ವಲ್ಪ ದಿವಸ ಸ್ಟಾರ್ಟಿಂಗ್ ಜೋಶಲ್ಲಿ ಎಲ್ರದ್ದು ಕಾಲ್ ರಿಸೀವ್ ಮಾಡ್ತಾ ಇದ್ದೆ. ದಿನಕ್ಕೆ 100-200 ಕಾಲ್ಸ್ ರಿಸೀವ್ ಮಾಡ್ತಾ ಇದ್ದೆ. ನನಗೆ ಕಿವಿ ನೋವು ಬರಕ್ ಶುರು ಆಯ್ತು. ಅಯ್ಯೋ ಬೇಡಪ್ಪ, ಇನ್ನಿದು ಸರಿ ಆಗಲ್ಲ ಅನ್ಕೊಂಡು ಈಗ ಎಲ್ರಿಗೂ ನಾನು ವಾಟ್ಸಪ್ ಅಲ್ಲೇ ಅವೈಲೇಬಲ್ ಇರ್ತೀನಿ. ಸರ್ ನೀವು ಕೂಡ ನೈಟ್ ಎಲ್ಲ 3 ಗಂಟೆ ತನಕ ಕಾಲ್ ಎಲ್ಲ ರಿಸೀವ್ ಮಾಡ್ಬೇಡಿ. ಇದು ಏಜ್ ಕಿಡ್ನಿ ವೀಕ್ ಅದು ಗೊತ್ತಾಯ್ತು. ಅದಕ್ಕೆ ನಾವು ನಂಬರ್ ಅಷ್ಟೊಂದು ಸ್ಪ್ರೆಡ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇಲ್ಲ ಆಗುತ್ತೆ. ಮಾಡ್ಬೇಕು. ಮಾಡಿದ್ರೆ ಅಟ್ಲೀಸ್ಟ್ ನೀಡ್ ಇರೋರು ಪಾಪ ನಾವು ಏನೋ ನಮ್ ಸೇವೆ ಮಾಡ್ದಂಗ ಇರುತ್ತೆ, ಅವ್ರಿಗೂ ಇದಿರುತ್ತೆ. ಎಸ್ ಮೇಡಮ್, ಅದೇ ಕಾರಣಕ್ಕಾಗಿ ನಾವು ನಂಬರನ್ನು ಯಾವ್ದು ಇದು ಮಾಡ್ತಾರೆ. ಯಾರಿಗೆ ಅವಶ್ಯಕತೆ ಇದೆ ನಂಗೆ ಮೆಸೇಜ್ ಮಾಡಿ, ಅಥವಾ ಗುರುಗಳಿಗೆ ಮಾಡಿ, ಸರೋಜ ಮೇಡಮ್ಗೆ, ಅವ್ರು ಕೂಡ ಕಳಿಸ್ತಾರೆ, ಏನ್ ತೊಂದರೆ ಇಲ್ಲ. ನೀವು ಅವ್ರನ್ನ ಮುಖತಃ ಭೇಟಿ ಆಗ್ಬೋದು. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಯ್ತು. ಎಲ್ರು ಮೆಸೇಜ್ ಹಾಕಿ, ಪಾಪ ಅವ್ರಿಗೆ ಮೆಸೇಜ್ ಬರ್ದ್ ಹಾಕ್ಬಿಡಿ. ನನಗೂ ಸುಮಾರು ಜನ ಶುದ್ಧ ಬರೀತೀರ, ನಂಗೆ ಓದ್ಲಿಕ್ಕೆ ಪೇಷನ್ಸ್ ಇರಲ್ಲ. ಒಂದ್ ವಾಯ್ಸ್ ಮೆಸೇಜ್ ಹಾಕಿ, ನಾವು ನೋಡ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯ ಅಷ್ಟು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಮೇಡಮ್ ಕೂಡ ಹೆಲ್ಪ್ ಮಾಡ್ತಾರೆ. ಅವ್ರಿಗೊಂದು ವಾಯ್ಸ್ ಮೆಸೇಜ್ ಹಾಕಿ, ನಿಮ್ ಟಂಗ್ ಇಮೇಜ್ ಹಾಕಿ, ಈ ತರ ಪ್ರಾಬ್ಲಮ್ ಆಗಿದೆ ಅಂತ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳ್ಬಿಟ್ರೆ ಅವ್ರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ಆಯ್ತಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೂಚನೆ, ನಾಳೆ ಬೆಳಗ್ಗೆಯಿಂದ ಮೇಡಮ್ ಅವರು ಈಗಾಗಲೇ ಯೋಗ ತರಗತಿನ ಪ್ರಾರಂಭ ಮಾಡಿದ್ದಾರೆ. ಬೆಳಗ್ಗೆ ನಾಳೆ ನಿರಂತರವಾಗಿ 1 ತಿಂಗಳು ಮೇಡಮ್ ಅವ್ರು 11 ದಿವಸ ತೆಗೆದುಕೊಳ್ತೇನೆ ಅಂದ್ರೆ, ಆಮೇಲೆ ಅವ್ರು ಯೋಚನೆ ಮಾಡಿ ಬೇಡ ನಮ್ಮ ಸದಸ್ಯರಿಗೆ ಇನ್ನೂ ಕಡಿಮೆ ಬೆಲೆಯಲ್ಲಿ ನೀಡೋಣ ಅಂತೇಳಿ 1 ತಿಂಗಳಿಗೆ 501 ರೂಪಾಯಿ ಶುಲ್ಕ, ಯೋಗ ಶುಲ್ಕವನ್ನು ಇಟ್ಟು ನಿರಂತರವಾಗಿ 1 ತಿಂಗಳು ಮಾತ್ರ ಇದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಸೊ ಈಗ ಸಾಧ್ಯವಾದಷ್ಟು ಆಸಕ್ತಿ ಇದ್ದವ್ರು ಮಾತ್ರ, ಇಲ್ಲಿ ಯಾರಿಗೂ ಒತ್ತಾಯ ಇಲ್ಲ, ಆಸಕ್ತಿ ಇದ್ದವ್ರು ಮಾತ್ರ ಜಾಯ್ನ್ ಆಗಿ. ಒಂದು ನನ್ ಕಡೆಯಿಂದ ಒಂದ್ ಹೇಳೋದ್ ರಿಕ್ವೆಸ್ಟ್ ಏನಂದ್ರೆ, ಯೋಗ ಪ್ರತಿಯೊಬ್ರು ಮಾಡ್ಬೇಕು. ಯೋಗ ಮಾಡಿದಾಗ ಏನಾಗುತ್ತಂದ್ರೆ ನಮ್ದು ಎಲ್ಲಾ ಆರ್ಗನ್ಸ್ ಸ್ಟ್ರೆಂತ್ ಆಗುತ್ತೆ. ಇವನ್ ಚಕ್ರಗಳು ಕೂಡ ಸ್ಟ್ರೆಂತ್ ಆಗುತ್ತೆ. ಚಕ್ರ ಕೂಡ ಸ್ಟ್ರೆಂತ್ ಆಗುತ್ತೆ, ಆರ್ಗನ್ಸ್ ಸ್ಟ್ರೆಂತ್ ಆಗುತ್ತೆ. 1,500 ಇದೆ ನನ್ನ ಫೀಸ್ ಇಲ್ಲಿ ಹುಬ್ಳಿನಲ್ಲಿ. ಕೇವಲ 500 ರುಪೀಸ್ ಮಾತ್ರ ಇಟ್ಟಿದ್ದೀನಿ. ದೀಪಾ ಮೇಡಮ್ ಅಟೆಂಡ್ ಆಗ್ತಾರೆ, ಕೇಳಿ ಅವ್ರ ಅನುಭವ ಕೇಳಿ. ಡೈಲಿ ಸುಮಾರು ಜನ ಅಟೆಂಡ್ ಆಗ್ತಾ ಇದೀರಾ? ಹೇಳಿ ಮ್ಯಾಮ್. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗತ್ತೆ. ಒಂದ್ 3-4 ಡೇಸ್ ಮಾಡಿದ್ದಷ್ಟೇನೆ, ಅಷ್ಟಕ್ಕೆ ನಂಗ್ ಬಾಡಿ ಎಲ್ಲ ಫುಲ್ ಒಂಥರ ಫ್ರೀ ಮೂಮೆಂಟ್ ಅನ್ನಿಸ್ತು. ನಂಗೊಂಥರ ಪೀಸ್ ಆಫ್ ಮೈಂಡ್ ಇತ್ತು. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂಥರ ಫುಲ್ ಎನರ್ಜೆಟಿಕ್ ಆಗಿರ್ತೀವಿ. ಒಂಥರ ತುಂಬಾ ಖುಷಿ ಆಗತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ನಮಗ್ ಬೇಕು ಇದು, ನಮ್ಮ ಏಜ್ಗೆ, ನಮ್ಮ ಇದಕ್ಕೆ ನಮ್ಗೆ ಬೇಕೇ ಬೇಕು. ಪೀಸ್ ಆಫ್ ಮೈಂಡ್ ಆಗಿರ್ತೀವಿ ನಾವು. ಒಂಥರ ಸಂಸಾರ ಚೆನ್ನಾಗಿ ನಿಭಾಯಿಸ್ತೀವಿ ಅಂತ ಅನ್ನಿಸ್ತು ನನಗೆ ಇದನ್ನ ಮಾಡಿದ್ರೆ. ಫೀಸ್ ಏನಾದ್ರು ಜಾಸ್ತಿ ಆಯ್ತಾ? ಮೇಡಮ್, ನೀವು ತಗೊಳ್ತಿರೋದ್ ಫೀಸ್ ಯಾವ ರೀತಿ ಅಂತಂದ್ರೆ, ಒಂದ್ ಸೀರೆ ತಗೊಳಕ್ಕೂ ಬರಲ್ಲ 500 ರೂಪಾಯಲ್ಲಿ. ಇಲ್ಲ ಮೇಡಮ್, ಅದು ನಿಶಾ ಮೇಡಮ್ ಏನ್ ಮಾಡಿದೆ ಅಂದ್ರೆ, ಮೇಡಮ್ ಅವ್ರು ಮತ್ತೆ ನಿನ್ನೆ ಮೆಸೇಜ್ ಹಾಕಿದ್ದಾರೆ, ಮಂಜುನಾಥ್ ಸರ್ ಈಗ ಒಂದ್ ಕೆಲಸ ಮಾಡಿ, ನನ್ ಬರ್ತ್ಡೇಗೋಸ್ಕರ ಅಂತಲ್ಲ ಬೇರೆದಕ್ಕೂ ಅವ್ರು 100 ರೂಪೀಸ್ನ ಕೊಟ್ಟು ಜಾಯ್ನ್ ಆಗ್ಲಿ, ಅಥವಾ ಕೊಡ್ಲೇ ಇದ್ರು ಪರವಾಗಿಲ್ಲ, ನನ್ಗೆ ಇದು ಆಗತ್ತೆ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರೆ. ದೀಪಾ ಮೇಡಮ್, ನಿಮ್ಗೊಂದ್ ಕ್ವಶನ್, ಯೋಗ ಅಷ್ಟೇ ಹೇಳ್ತಾರ, ಬೇರೆ ಏನಾದ್ರು ಬೋನಸ್ ಟಿಪ್ ಕೊಡ್ತಾರ? ಇಲ್ಲ, ಎಲ್ಲಾ ತರ ಒಂಥರ ಫುಲ್ಲು ಅಲ್ಲ, ಯೋಗ ಬಿಟ್ಟು ಏನಾದ್ರು ಹೇಳ್ಕೊಡ್ತಾ ನೀವು ಇದಾರೆ. ಬೆಳಗ್ಗೆಯಿಂದ ತುಂಬಾ ಏನ್ ಮಾಡ್ತಿದ್ದಾರೆ ಚೆನ್ನಾಗಿದೆ. ಅಂತ? ಬೇರೆ ತರ ಎಲ್ಲ ಹೇಳ್ಕೊಡ್ತಾ ಇದಾರೆ. ಅಲ್ಲ, ಯೋಗ ಬಿಟ್ಟು ಬೇರೆ ಏನ್ ಮಾಡಿಸ್ತಾರೆ? ಆಮೇಲೆ ಶವಾಸನ ಮಾಡಿಸ್ತಾರೆ, ಅದಾದ್ಮೇಲೆ ಇದು ಮ್ಯಾನಿಫೆಸ್ಟೇಷನ್ ಮಾಡಿಸ್ತಾ ಇದಾರೆ, ಮತ್ತೆ 369 Yes. ಇದ್ರಲ್ಲಿ ಮಾಡಿಸ್ತಾ ಇದಾರೆ. ಅದೆಲ್ಲ ತುಂಬಾ ಒಂಥರ ಪಾಸಿಟಿವ್ ಆಗಿ ಇದಾಗ್ತಾ ಇದೆ. ಇನ್ನೊಂದ್ ಏನು ಅಂದ್ರೆ, ನಾವು ಫ್ಯಾಮಿಲಿ ಅಂತ ಫುಲ್ ಮನೆಯೊಳಗೆ ಇರ್ತೀವಿ, ನಾವು ಆಚೆ ಹೋಗಕ್ ಆಗಲ್ಲ. ವುಮೆನ್ಸ್ ಮನೆ ಮಕ್ಕಳು ಸಂಸಾರ ಇದೆಲ್ಲ ನೋಡ್ಕೊಂಡು ಮನೇಲೇ ಇರ್ಬೇಕಾಗತ್ತೆ. ಆಚೆ ಹೋಗಿ ನಾವು ಯೋಗ ಮಾಡೋದ್ ಕಷ್ಟ ಇದೆ. ಅದೇ ಟೈಮ್ಗೆ ಹೋಗಿ ಮಾಡಿ ಅದು ನಾವು ನೋಡ್ಕೊಳ್ಳೋದ್ ಮೇಂಟೈನ್ ಮಾಡೋದ್ ತುಂಬಾ ಕಷ್ಟ ಇದೆ. ಮನೇಲೆ ನಾವು ಆರಾಮಾಗಿ ಜಾಯಿನ್ ಆಗ್ಬೋದು. ತುಂಬಾ ಚೆನ್ನಾಗಿದೆ, ತುಂಬಾ ಅನುಕೂಲ ಇದೆ, ಆರಾಮಾಗಿ ಮಾಡ್ಕೋಬಹುದು ನಾವು. ಮಾಲತಿ ಮೇಡಮ್ ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮ್ ಅನಿಸಿಕೆ ಹೇಳಿ. ಚೆನ್ನಾಗಿ ನಡೀತಾ ಇದೆ ಸರ್ ಯೋಗ ಕ್ಲಾಸ್. ತುಂಬಾ ಖುಷಿ ಆಯ್ತು, ಮತ್ತೆ ಒಳ್ಳೆ ಅನುಕೂಲ ಆಗಿದೆ ಅದರಿಂದ. ಎಸ್ ಮೇಡಮ್, ಅದೇ ಇದು ನಮ್ಮ ಗುರುಗಳದ ಉದ್ದೇಶ ಇಷ್ಟೇ, ನಮ್ಮ ಅಕಾಡೆಮಿ ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಇಲ್ಲ ಮಾಡಿದ್ದೆ. ಮೇಡಮ್, ಬಾಡಿ ಪೇನ್ ಏನು ಇಲ್ಲ. ಏನು ಇಲ್ಲ ಮ್ಯಾಮ್, ಪೇನ್ ಎಲ್ಲ ಏನಿಲ್ಲ. ಬಾಡಿ ಫುಲ್ ಇದಾಗೈತೆ, ರಿಲೀಫ್ ಆಗೈತೆ. ರಿಲೀಫ್ ಆಗಿದೆ, ಒಂಥರ ಖುಷಿ ಅನ್ಸುತ್ತೆ. ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಅಂದ್ರೆ, ಕೆಲವೊಬ್ರು ಬರೀ ಜಸ್ಟ್ ಒಂದ್ ಸರ್ಟಿಫಿಕೇಟ್ಗೋಸ್ಕರ ಒಂದ್ 10 ದಿವಸ 1 ತಿಂಗಳ ಕೋರ್ಸ್ ಮಾಡಿ ಬಂದಿರ್ತಾರಲ್ಲ, ಅವ್ರದ್ದು ನಮಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ.
ಯೂನಿವರ್ಸಿಟಿನಲ್ಲೆಲ್ಲ ಯೋಗ ಮಾಡ್ಕೊಂಡು ಯೋಗ ಥೆರಪಿಸ್ಟ್ ಅಂತ ವರ್ಕ್ ಮಾಡಿದಾಗ ನಿಮ್ಮ ಡಿಸೀಸ್ ಲೆವೆಲ್ ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಒಂದೊಂದೇ ಸ್ಟ್ರೆಚಿಂಗು, ಒಂದೊಂದೇ ಆರ್ಗನ್ಸ್ ಅನ್ನ, ನಿಮ್ದು ಒಂದೊಂದೇ ಬಾಡಿ ಪಾರ್ಟ್ಸ್ ಅನ್ನ ಫ್ಲೆಕ್ಸಿಬಲ್ ಮಾಡ್ತಾ ಹೋಗ್ತೀವಿ. ಅದರ ನಂತರ ನಿಮಗೆ ಅಡ್ವಾನ್ಸ್ ಇರುತ್ತೆ. ಸೂರ್ಯ ನಮಸ್ಕಾರ, ಸಿಟ್ಟಿಂಗ್ ಆಸನ. ಈಗ 1 ವಾರ ನಿಮಗೆ ಬೋರ್ ಬರುತ್ತೆ, ಬರೀ ಸ್ಟ್ರೆಚಿಂಗ್ ಇದೆ ಅಲ್ಪ ಅಂತ ಹೇಳಿ. ಬಟ್ ಸ್ಟ್ರೆಚಿಂಗ್ ಅದು ಏನಂತಂದ್ರೆ ನಿಮ್ಗೆ ಬೇಸಿಕ್, ಅದು ಕಂಪ್ಲೀಟ್ಲಿ ರೂಟ್ ಲೆವೆಲ್ ಅಲ್ಲಿ ನಿಮ್ಗ ಏನಾಗ್ತದ, ಕಂಪ್ಲೀಟ್ ಫ್ಲೆಕ್ಸಿಬಲ್ ಮಾಡ್ತಾ ಬರ್ತದೆ ನರಗಳನ್ನ ಮತ್ತೆ ಎಲ್ಲಾ ಆರ್ಗನ್ಸ್ ಅನ್ನ. ನಂತರ ನಿಧಾನಕ್ಕೆ ನೀವು ಆಸನಕ್ಕೆ ಸೆಟ್ ಆಗ್ಬೋದು. ಅವಾಗ ಇನ್ನೂ ಫುಲ್ ಹೆಂಗ್ ಫೀಲ್ ಆಗ್ತೀರ ಅಂದ್ರೆ ಲೈಟ್ ಬರ್ಡ್ ತರ, ಅಂದ್ರೆ ಹಕ್ಕಿ ತರ ಹಾರಾಡ್ತಿರ್ತೀರ, ದೈಹಿಕವಾಗಿ ಮಾನಸಿಕವಾಗಿ. ಅಷ್ಟು ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಜಾಸ್ತಿ ಬೆಂಗಳೂರಲ್ಲೆಲ್ಲ ಮೇಡಮ್ ಯೋಗಾಗೇನೆ 10,000 ಫೀಸ್ ಇದೆ. ಹಾ, ಒಂದೇ ಇದಕ್ಕೆ ಒಂದು ಥೈರಾಯ್ಡ್ ಕ್ಯೂರ್ ಮಾಡ್ಕೊಡ್ಬೇಕಂದ್ರೆ 15 days ಕೋರ್ಸ್ 10,000 15,000 ಅಂತ ಹೇಳಿ ಅವ್ರು ಮಾಡ್ಕೊಡ್ತಾರೆ. ಈ 500 rupees ನಲ್ಲಿ ನಾನು ಬೆಳಿಗ್ಗೆ ಚಾಲೆಂಜ್ ಕಾಲ್ ಬಂದಿತ್ತು ನನ್ನ ಪೇಷಂಟ್ ಹೈದರಾಬಾದ್ ಇಂದ, 20,000 ಪರ್ ಮಂತ್. ನಾನು ಬೇಡ ಸರೋಜ ಮೇಡಮ್ ಹೋಗಿ ಅಂತ ಕೊಟ್ಟೆ ನಂಬರ್ ನಿಮ್ದು. ಅವ್ರು ಏನ್ ತಿಳ್ಕೊಂಡಿದ್ದಾರೆ, 500 ಅಥವಾ 1000 rupees ಇಟ್ರೆ ಏನೋ ಲೋ ಕ್ವಾಲಿಟಿ ಯೋಗ ಇರ್ಬೋದು ಅಂತ ತಿಳ್ಕೊಳ್ತಾರೆ ಕೆಲವೊಬ್ರು. 20,000 ಅಂತಂದ್ರೆ ಓ ಬ್ರ್ಯಾಂಡ್ ಅಂತ ಹೇಳಿ ಹಿಂಗೆ. ಅಂದ್ರೆ ಕೆಲವೊಬ್ರು ಕುತ್ಕೊಂಡ್ಬಿಟ್ಟಿರ್ತದೆ ತಲೆಯಲ್ಲಿ, ಪಾಪ ಗೊತ್ತಿರಲ್ಲ ಅಲ್ವಾ. ಅವ್ರದ್ದು ತಪ್ಪಲ್ಲ, ಟೀಚಿಂಗ್ ನೋಡಿರಲ್ಲ. ಪಾಶ್ ಆಫೀಸ್ ಗ್ಲಾಸ್, ಅದೊಂದು ಫ್ಯಾಷನ್, ಅದು ಅವ್ರ ಬಟ್ಟೆ, ಆ ಇಂಗ್ಲಿಷ್ ಮಾತಾಡೋದು, ಇದೆಲ್ಲ ಆದ ತಕ್ಷಣ ಹೊಂಟ್ಬಿಡ್ದೆ. ಪಾಪ ಗೊತ್ತಿರಲ್ಲ, ಹಂಗಾಗ್ತದೆ. ಸೊ ಅಂದ್ರೆ ಅದ್ರಲ್ಲಿ ಆನ್ಲೈನ್ ಅಂತಾನು ಎಲ್ಲರಿಗೂ ಅನಿಸ್ತಾ ಇಲ್ಲ ಮೇಡಮ್, ಆಫ್ಲೈನ್ ಅಲ್ಲೇ ಮಾಡ್ದಂಗ್ ಫೀಲಿಂಗ್ ಅನಿಸ್ತಾ ಇತ್ತು ನನಗೆ. ಎದುರುಗಡೆನೆ ಇದ್ದು ಮಾಡೋವಂತ ಫೀಲಿಂಗ್ ಒಂಥರ. ನಮ್ಗೆ ವುಮೆನ್ಸ್ ಬೇಕೇ ಬೇಕು ಮೇಡಮ್, ಯಾಕಂದ್ರೆ ನಾವ್ ಆಚೆ ಹೋಗಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಹತ್ರ ಇರಲ್ಲ, ದೂರ ಗಾಡಿ ತಗೊಂಡ್ ಹೋಗೋ, ಅರಿಬಿರಿಲ್ ಹೋಗೋ, ಅರಿಬಿರಿಲ್ ಬಾ, ಇಲ್ಲಿ ಮನೇಲಿ ಮಾಡು. ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಬಸ್ ಮಿಸ್ಸು, ಪ್ರಾಬ್ಲಮ್ ಇರುತ್ತೆ. ಇನ್ ಮುಂದೆ ಸ್ವಲ್ಪ ಬೇಗ ತಗೊಳ್ಳೋಣ. ಇನ್ ಮುಂದೆ ಮತ್ತೆ ಸ್ಕೂಲ್ ಟೈಮ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ, 6 to 7 ಮಾಡ್ಬಿಟ್ರೆ ಕರೆಕ್ಟ್ ಆಗುತ್ತೆ. ನನ್ ಸ್ವಲ್ಪ ಮಗಳಿಗೆ ರಜೆ ಆಗ್ಲೇ ಕಾಲೇಜ್ ಸ್ಟಾರ್ಟ್ ಆಯ್ತು ಮೇಡಮ್. ಇವತ್ ಬಸ್ ಮಿಸ್ ಆಗಿ ಹಂಗ ಓಡೋದ್ಲು. ನೀವ್ ಶ್ವಾಸನ ಹಾಕ್ಸಿದ್ರಿ, ಆ ಟೈಮ್ ನಲ್ಲಿ ಬಾಗ್ಲು ಹಾಕಿಲ್ಲ, ಅವಳು ಹಂಗೆ ಓಡೋದ್ಲು. ಆಗುತ್ತೆ. ಇದ್ರ ಜೊತೆಗೆ ಯೋಗ ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೀವಿ. ಜೊತೆಗೆ ಹುಣ್ಣಿಮೆಯಲ್ಲಿ ರಿಚುವಲ್ಸ್ ಅಲ್ಲಿ ನಾವು ಏನ್ ಮ್ಯಾನಿಫೆಸ್ಟೇಷನ್ ಬರೋದು ನೀವು ಬರ್ನ್ ಮಾಡ್ತಾ ಇದ್ರಿ, ಅದನ್ನು ಕೂಡ ಬೆಳಗ್ಗೆಯಲ್ಲೇ ಹೇಳ್ತಾ ಇದ್ರು. ಅದನ್ನೊಂದು ಮೇಡಮ್ ಅವರು ಅದನ್ನ ಬೇರೆ ಉದ್ದೇಶದಿಂದಾನೇ ಅದು ಆಕ್ಚುಲಿ ಆಗ್ಲಿ ಅಂತೇಳಿ ಅದೊಂದು ಯೋಗ ಜೊತೆಗೇನೆ ಮಾಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ನೀವು ಏನು ವಿಶಸ್ ಇರ್ಬೋದು, ಅದನ್ನೇ ಬೆಳಗ್ಗೆ ಅಂದ್ರೆ ಮಾಡಿಸ್ತಾ ಇದ್ದಾರೆ. ಇದು ಯೋಗ ಜೊತೆಗೆ ನಿಮ್ಗೆ ಬೋನಸ್ ಟಿಪ್ ಅಂತೇಳಿ ಅವ್ರು ಮೇಡಮ್ ಅವರು ಆಕ್ಚುಲಿ ಎಲ್ಲಾ ತರಗತಿಯಲ್ಲೂ ಕೂಡ ಬೋನಸ್ ಕೊಡ್ತಾ ಇದ್ದಾರೆ. ಈ ತರಗತಿಯಲ್ಲೂ ಕೂಡ ಬೋನಸ್ ಆಗಿ ನಿಮ್ಗೆಲ್ಲರಿಗೂ ಸಿಗುತ್ತೆ. ಪ್ರತಿನಿತ್ಯ ಇರುತ್ತೆ, 1 ತಿಂಗಳಲ್ಲ, ಅದು ಕಂಟಿನ್ಯೂ ಆಗಿರುತ್ತೆ. ಪ್ರತಿನಿತ್ಯನೂ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ವಿಶಸ್ಸನ್ನ ಬರೀಬಹುದು. ಅದನ್ನ ಯಾವ ರೀತಿಯಾಗಿ ಏನಂತ ಬೆಳಗಿನ ಕ್ಲಾಸಲ್ಲಿ ತಿಳಿಸ್ತಾರೆ. ಎಲ್ಲರಿಗೂ ಥ್ಯಾಂಕ್ ಯು ಮೇಡಮ್. ನಿಮ್ಮ ಸಹಕಾರ ಬೆಂಬಲ ಹೀಗೆ ಇರಲಿ ಗುರುಗಳೇ. ಇನ್ನು ಥ್ಯಾಂಕ್ ಯು.